ಹಲೋ ಎವ್ರಿವನ್. ಇದು ನಿಮಗೆ ಜನರಲ್ ಸ್ಟಡೀಸ್ ರಿವಿಷನ್ ಕ್ಲಾಸ್ ಆಗಿರುತ್ತೆ. ಸೊ ಅದರಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ಸೊ ಆಲ್ರೆಡಿ ಪಾರ್ಟ್ 5 ಪಾರ್ಲಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ಇನ್ ಸ್ಪೀಕರ್ ಆಗಿರ್ಬೋದು, ಡೆಪ್ಯೂಟಿ ಸ್ಪೀಕರ್ ಮತ್ತೆ ಚೇರ್ಮನ್ ಮತ್ತೆ ಡೆಪ್ಯೂಟಿ ಚೇರ್ಮನ್ ಅವ್ರನ್ನ ಯಾವ ತರ ಎಲೆಕ್ಟ್ ಮಾಡ್ತಾರೆ ಮತ್ತೆ ಅವ್ರ ಫಂಕ್ಷನ್ಸ್ ಏನು, ಸೊ ಅದ್ರ ಬಗ್ಗೆ ಎಲ್ಲಾನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಇನ್ನು ಮಿಕ್ಕಿದ ಆರ್ಟಿಕಲ್ಸ್ ಬಗ್ಗೆ ಏನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಮತ್ತೆ ಇನ್ನೊಂದು, ಈ ಒಂದು ಕ್ಲಾಸ್ ಏನಿದೆ ಇದು ರೆಕಾರ್ಡೆಡ್ ಕ್ಲಾಸ್ ಆಗಿರುತ್ತೆ. ಇಲ್ಲಿ ಬೇರೆ ಏನು ನಮ್ಗೆ ಲೈವ್ ಕ್ಲಾಸ್ ಟೈಮಿಂಗ್ಸ್ ಇದೆಯಲ್ಲ, 4 o'clock to 5 o'clock ಆ ಟೈಮಲ್ಲಿ ಬೇರೆ ಕ್ಲಾಸ್ ಇರೋದ್ರಿಂದ ಇದನ್ನ ರೆಕಾರ್ಡಿಂಗ್ ಮಾಡಿ ಆ ಟೈಮಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಇಲ್ಲಿ ಯಾವುದೇ ಕಮೆಂಟ್ಸ್ ಗೆ ನಾನು ಏನು ಆನ್ಸರ್ ಮಾಡೋದಕ್ಕಾಗಲ್ಲ. ಸೊ ನಾನು ಲೈವ್ ಬಂದಾಗ ನೀವು ಏನೇ ಒಂದು ಡೌಟ್ಸ್ ಇದ್ರು ಕೂಡ, ಇಲ್ಲಿವರೆಗೂ ನಾವ್ ಏನ್ ಕ್ಲಾಸ್ ಮಾಡಿದ್ವಿ ಅದ್ರ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ಕೂಡ ನೀವು ಲೈವ್ ಬಂದಾಗ ಆ ಒಂದು ಏನು ಡೌಟ್ಸ್ ನ ಕೇಳ್ಬೋದು. ಓಕೆ, ಕ್ಲಾಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಪಾರ್ಲಿಮೆಂಟ್ ಬಗ್ಗೆ ಪಾರ್ಟ್ 5 ಅಲ್ಲಿ ಪಾರ್ಲಿಮೆಂಟ್ ಬಗ್ಗೆ ನಾವೇನು ಡಿಸ್ಕಸ್ ಮಾಡ್ತಿದ್ವಿ. ಓಕೆ, ಏನು ಚೇರ್ಮನ್ ಬಗ್ಗೆ ಆಗಿದ್ದು ಮತ್ತೆ ಡೆಪ್ಯೂಟಿ ಚೇರ್ಮನ್, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಅವ್ರ ಬಗ್ಗೆ ಎಲ್ಲಾನು ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ರಿಲೇಟೆಡ್ ಆರ್ಟಿಕಲ್ಸ್ ನಾವು ಡಿಸ್ಕಸ್ ಮಾಡಿರಲ್ಲ. ಜಸ್ಟ್ ಅವ್ರ ಫಂಕ್ಷನ್ಸ್ ಏನು ಮತ್ತೆ ಅವ್ರನ್ನ ಯಾವ ತರ ಎಲೆಕ್ಷನ್ ನ ಕಂಡಕ್ಟ್ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡಿದ್ವಿ. ಬಟ್ ಆರ್ಟಿಕಲ್ಸ್ ಯಾವ್ದು ನೋಡಿರ್ಲಿಲ್ಲ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಆ ಒಂದು ಆರ್ಟಿಕಲ್ಸ್ ರಿಲೇಟೆಡ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಆರ್ಟಿಕಲ್ 94 ಇಲ್ಲಿ ಏನು ವೆಕೇಶನ್ ಆಫ್, ಅದಕ್ಕಿಂತ ಮುಂಚೆ ನಮ್ಗೆ ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ರಿಲೇಟೆಡ್ ಆರ್ಟಿಕಲ್ಸ್ ಇಲ್ಲಿ ಆರ್ಟಿಕಲ್ 93 ನಲ್ಲಿ ಏನು ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಆಫ್ ದಿ ಹೌಸ್ ಆಫ್ ಪೀಪಲ್ ಅಂತ ಹೇಳಿ ಏನು ಮೆನ್ಷನ್ ಆಗಿದೆ. ಅಂದ್ರೆ ಏನು ನಮ್ಗೆ ಹೌಸ್ ಆಫ್ ಪೀಪಲ್ ಅಂದ್ರೆ ಲೋಕಸಭಾ ಅಂತ, ಲೋಕಸಭಾ ಬರುತ್ತೆ. ಸೊ ಅಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ಇರ್ತಾರೆ. ಸ್ಪೀಕರ್ ಇಲ್ಲ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಏನಾಗ್ತಾರೆ, ಸ್ಪೀಕರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಅದು ಆರ್ಟಿಕಲ್ 93 ಅಂಡರ್ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಆರ್ಟಿಕಲ್ 94. ಅದಕ್ಕಿಂತ ಮುಂಚೆ ನಾವು ಏನು ಸ್ಪೀಕರ್ ಸಮ್ ಫಂಕ್ಷನ್ಸ್ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಹೆಡ್ ಆಫ್ ದಿ ಲೋಕಸಭಾ ಆಗಿರ್ತಾರೆ. ದೆನ್ ಇವರ ಸ್ಪೀಕರ್ ನ ಪವರ್ ಎಲ್ಲಿಂದ ಬಂದಿದೆ ಅಂದ್ರೆ, ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವ್ರ ಪವರ್ಸ್ ಅಥವಾ ಫಂಕ್ಷನ್ಸ್ ಏನು ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ರೂಲ್ಸ್ ಆಫ್ ಪ್ರೊಸೀಜರ್ ಆಫ್ ದಿ ಲೋಕಸಭಾ, ಆ ರೂಲ್ಸ್ ಅಲ್ಲೂ ಕೂಡ ಏನು ಆ ಸ್ಪೀಕರ್ ನ ಒಂದು ಪವರ್ಸ್ ಅಥವಾ ಫಂಕ್ಷನ್ಸ್ ಏನು ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಸಮ್ ಪಾರ್ಲಿಮೆಂಟರಿ ಕನ್ವೆನ್ಷನ್ಸ್, ಅಂದ್ರೆ ನಾವು ಅವತ್ತಿಂದ ಏನು ಒಂದು ಕನ್ವೆನ್ಷನ್ಸ್ ನ ಫಾಲೋ ಮಾಡ್ಕೊಂಡ್ ಬಂದಿದೀವಿ, ಅದ್ರಲ್ಲೂ ಕೂಡ ಸ್ಪೀಕರ್ದೇ ಈ ತರ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ನ ಏನು ಸ್ಪೀಕರ್ ಮಾಡ್ಬೇಕಾಗಿರುತ್ತೆ ಅಂತ ಇರುತ್ತೆ. ಸೊ ಅದೇ ತರ ಹಿ ಮೇಂಟೈನ್ಸ್ ದಿ ಆರ್ಡರ್ ಅಂಡ್ ಡೆಕೋರಮ್ ಆಫ್ ದಿ ಹೌಸ್. ಸೊ ಇಲ್ಲಿ ಮಿನಿಮಮ್ ಕೋರಮ್, ಏನೇ ಒಂದು ಸೆಷನ್ ನಡಿಬೇಕು ಅಂದ್ರೂ ಕೂಡ ಮಿನಿಮಮ್ ಕೋರಮ್ ಇರ್ಲೇಬೇಕಾಗುತ್ತೆ. ಅಂದ್ರೆ ಮಿನಿಮಮ್ ಇಸ್ ಮೆಂಬರ್ಸ್ ಅಂತ ಇರ್ಲೇಬೇಕು. ಇಲ್ಲ ಅಂದ್ರೆ ಸ್ಪೀಕರ್ ಏನ್ ಮಾಡ್ತಾರೆ, ಅದನ್ನ ಏನು ಒಂದು ಸದನ ಅಂದ್ರೆ ಆ ಒಂದು ಸೆಷನ್ ಏನ್ ಮಾಡ್ತಾರೆ, ಮುಂದೂಡ್ತಾರೆ. ಸೊ ಅದ್ರ ಜೊತೆಗೆ ಸೀಕ್ರೆಟ್ ಸಿಟ್ಟಿಂಗ್ ಗೆ ಪರ್ಮಿಷನ್ ಕೊಡ್ಬೋದು. ಮತ್ತೆ ಈಸ್ ದಿ ಫೈನಲ್ ಇಂಟರ್ಪ್ರಿಟರ್ ಆಫ್ ದಿ ಏನು ಸಮ್ ರೂಲ್ಸ್ ಆಫ್ ಪ್ರೊಸೀಜರ್ ಆಫ್ ದಿ ಲೋಕಸಭಾ. ಲೋಕಸಭಾ ರಿಲೇಟೆಡ್ ಏನೇ ಒಂದು ರೂಲ್ಸ್ ಮಾಡೋದಿದ್ರು ಕೂಡ ಅದು ಫೈನಲ್ ಆಗಿ ಯಾರು ಆ ಡಿಸಿಷನ್ಸ್ ತಗೊಳೋದು ಅಂದ್ರೆ ಸ್ಪೀಕರ್ ಆಗಿರ್ತಾರೆ. ಮತ್ತೆ ಜಾಯಿಂಟ್ ಸಿಟ್ಟಿಂಗ್ ಇದ್ದಾಗ, ಅಂದ್ರೆ ಎರಡು ರಾಜ್ಯಸಭಾ ಮತ್ತೆ ಲೋಕಸಭಾ ಇಬ್ರು ಕೂಡ ಏನು ಜಾಯಿಂಟ್ ಸಿಟ್ಟಿಂಗ್ ಅಂದ್ರೆ ಜಂಟಿ ಅಧಿವೇಶನ ಮಾಡುವಾಗ ಸ್ಪೀಕರ್ ಅಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಿರ್ತಾರೆ. ಮತ್ತೆ ಏನ್ ನಮ್ಗೆ ಮನಿ ಬಿಲ್ ಅಂತ ಏನ್ ಹೇಳ್ತೀವಿ, ಈ ಮನಿ, ಈ ಒಂದು ಯಾವ್ದೋ ಒಂದು ಬಿಲ್ ನ ಇದ್ ಮನಿ ಬಿಲ್ ಅಥವಾ ಅಲ್ವಾ ಅಂತ ಹೇಳಿ ಅದನ್ನ ಡಿಸೈಡ್ ಮಾಡಿ ಡಿಸಿಷನ್ ತಗೊಳೋರು ಕೂಡ ಸ್ಪೀಕರೇ ಆಗಿರ್ತಾರೆ. ಸೊ ಇದೆಲ್ಲ ಏನು ಸ್ಪೀಕರ್ ನ ಫಂಕ್ಷನ್ ಆಗಿರುತ್ತೆ. ಅದ್ರ ಜೊತೆಗೆ ಸಮ್ ಅಡಿಷನಲ್ ಫಂಕ್ಷನ್ಸ್ ಅಂತ ತಗೊಂಡ್ರೆ ಕ್ಯಾಸ್ಟಿಂಗ್ ವೋಟ್ ಮಾಡ್ಬೋದು. ಯಾವಾಗ ಒಂದು ಬಿಲ್ ರಿಲೇಟೆಡ್ ಅಂದ್ರೆ ಸೇಮ್ ನಂಬರ್ ಆಫ್ ಏನು ಬಿಲ್ ಫೇವರ್ ಆಗಿ ವೋಟ್ಸ್ ಆಗಿರ್ಬೋದು, ಮತ್ತೆ ಬಿಲ್ ಎಗೇನೆಸ್ಟ್ ಆಗಿ ಸೇಮ್ ನಂಬರ್ ಆಫ್ ವೋಟ್ಸ್ ಬಂದಿದ್ರೆ ಆ ಟೈಮ್ ಅಲ್ಲಿ ಏನು ಸ್ಪೀಕರ್ ಕ್ಯಾಸ್ಟಿಂಗ್ ವೋಟ್ ನ ಹಾಕಿ ಆ ಬಿಲ್ ನ ಏನು ಅದ್ರ ಫೇವರ್ ಆಗಿ ಏನಾದ್ರು ಅವ್ರು ವೋಟ್ ಮಾಡಿದ್ರೆ ಬಿಲ್ ಪಾಸ್ ಆಗುತ್ತೆ. ಅದ್ರ ಎಗೇನೆಸ್ಟ್ ಆಗಿ ಏನಾದ್ರು ವೋಟ್ ಮಾಡಿದ್ರೆ ಬಿಲ್ ಏನಾಗುತ್ತೆ, ಪಾಸ್ ಆಗೋದಿಲ್ಲ. ಸೊ ಅದನ್ನೇ ನಾವು ಕ್ಯಾಸ್ಟಿಂಗ್ ವೋಟ್ ಅಂತ ಹೇಳ್ತೀವಿ. ಮತ್ತೆ ಆಂಟಿ ಡಿಫೆಕ್ಷನ್ ಲಾ ಅಂಡರ್ ಈ ಒಂದು ಏನ್ ಎಂಪಿಗಳು ಡಿಸ್ಕ್ವಾಲಿಫೈ ಆಗ್ತಾರೆ ಅದನ್ನ ಡಿಸಿಷನ್ ತಗೊಳೋದು ಕೂಡ ಸ್ಪೀಕರೇ ಆಗಿರ್ತಾರೆ. ಮತ್ತೆ ಸ್ಪೀಕರ್ ಈ ಹೆಡ್ಸ್ ದಿ ಸಮ್ ಕಮಿಟೀಸ್, ಒಂದು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಆಗಿರ್ಬೋದು,
ರೂಲ್ಸ್ ಕಮಿಟಿ ಆಗಿರ್ಬೋದು ಮತ್ತೆ ಜನರಲ್ ಪರ್ಪಸ್ ಕಮಿಟಿ ಆಗಿರ್ಬೋದು, ಈ ಕಮಿಟಿನ ಹೆಡ್ ಆಗಿ ಸ್ಪೀಕರ್ ವರ್ಕ್ ಮಾಡ್ತಾರೆ. ಮತ್ತೆ ಏನು ನಮ್ಗೆ ಈಗ ಸ್ಟೇಟ್ ಅಸೆಂಬ್ಲೀಸ್ ನಲ್ಲೂ ಕೂಡ ಸ್ಪೀಕರ್ ಇರ್ತಾರೆ. ಆ ಎಲ್ಲಾ ಸ್ಪೀಕರ್ಸ್ ಕಾನ್ಫರೆನ್ಸ್ ಅಂತ ಮಾಡಿದಾಗ ಅದನ್ನು ಕೂಡ ಏನು ಅಲ್ಲೂ ಕೂಡ ಸ್ಪೀಕರ್ ಆಫ್ ದಿ ಲೋಕಸಭಾ ಏನಿರ್ತಾರೆ ಅವರೇ ಪ್ರಿಸೈಡಿಂಗ್ ಆಫೀಸರ್ ಆಗಿರ್ತಾರೆ. ಸೊ ಇಷ್ಟು ಏನು ಫಂಕ್ಷನ್ಸ್ ಆಫ್ ದಿ ಸ್ಪೀಕರ್. ನೆಕ್ಸ್ಟ್ ಆರ್ಟಿಕಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಆರ್ಟಿಕಲ್ 94 ವೆಕೇಶನ್, ರೆಸಿಗ್ನೇಷನ್ ಅಂಡ್ ರಿಮೂವಲ್ ಆಫ್ ದಿ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್. ಅಂದ್ರೆ ಯಾವಾಗ ಅವರ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ನ ಸೀಟ್ ವೇಕೆಂಟ್ ಆಗುತ್ತೆ ಮತ್ತೆ ಯಾವಾಗ ರಿಸೈನ್ ಮಾಡ್ತಾರಲ್ಲ ಅವಾಗ ಯಾರು ಸ್ಪೀಕರ್ ಆಗಿ ವರ್ಕ್ ಮಾಡ್ತಾರೆ ಮತ್ತೆ ಅವ್ರನ್ನ ರಿಮೂವ್ ಮಾಡ್ಬೇಕಾದ್ರೆ ಯಾವ ಒಂದು ಮೆಜಾರಿಟಿಯಿಂದ ರಿಮೂವ್ ಮಾಡ್ತಾರೆ. ಸೊ ಇದೆಲ್ಲಾನು ಡೀಟೇಲ್ಸ್ ಆರ್ಟಿಕಲ್ 94 ಅಂಡರ್ ಕೊಟ್ಟಿದ್ದಾರೆ. ಸೊ ಎ ಸ್ಪೀಕರ್ ಆರ್ ಎ ಡೆಪ್ಯೂಟಿ ಸ್ಪೀಕರ್ ವೆಕೇಟ್ಸ್ ದಿ ಆಫೀಸ್ ಇಫ್ ಸೀಸಸ್ ಟು ಬಿ ಎ ಮೆಂಬರ್ ಆಫ್ ದಿ ಲೋಕಸಭಾ. ಅಂದ್ರೆ ಅವರಿಬ್ರು ಕೂಡ ಲೋಕಸಭಾ MP ಆಗಿರ್ತಾರೆ. ಲೋಕಸಭಾ MP ಗಳಲ್ಲೇ ಒಬ್ರನ್ನ ಸ್ಪೀಕರ್ ಆಗಿ ಮತ್ತೆ ಇನ್ನೊಬ್ರನ್ನ ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ. ಸೊ ಅಂದ್ರೆ ನೀನು ಅವರು ಲೋಕಸಭಾ MP ಆಗಿರ್ಲೇಬೇಕು. ಸೊ ಈಗ ಲೋಕಸಭಾ MP ಆಗಿ ಏನಾದ್ರು ಡಿಸ್ಕ್ವಾಲಿಫೈ ಆದ್ರೆ ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ಆಗಿ ಅವರ ಸೀಟ್ ಕೂಡ ವೇಕೆಂಟ್ ಆಗುತ್ತೆ. ಸೊ ಅದೇ ತರ ಈ ಅವ್ರೇನಾದ್ರು ರಿಸೈನ್ ಮಾಡಿದ್ರೆ ಸ್ಪೀಕರ್ ರಿಸೈನ್ ಬೈ ರೈಟಿಂಗ್ ಟು ದಿ ಡೆಪ್ಯೂಟಿ ಸ್ಪೀಕರ್. ಸ್ಪೀಕರ್ ಏನ್ ಮಾಡ್ತಾರೆ, ಡೆಪ್ಯೂಟಿ ಸ್ಪೀಕರ್ಗೆ ರೆಸಿಗ್ನೇಷನ್ ಲೆಟರ್ ನ ಕೊಡ್ತಾರೆ. ಅದೇ ತರ ಡೆಪ್ಯೂಟಿ ಸ್ಪೀಕರ್ ಬಂದ್ರೆ ಸ್ಪೀಕರ್ ಕೊಡ್ತಾರೆ. ಸೊ ಏನವರು ರಿಸೈನ್ ಮಾಡಿದಾಗ್ಲೂ ಕೂಡ ಅವರ ಒಂದು ಅವರ ಒಂದು ಸೀಟ್ ವೇಕೆಂಟ್ ಆಗುತ್ತೆ. ಅದೇ ತರ ಅವ್ರನ್ನ ರಿಮೂವ್ ಮಾಡಿದ್ರೆ ಈಗ ಏನು ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ಇಬ್ರು ಕೂಡ ಎಫೆಕ್ಟಿವ್ ಮೆಜಾರಿಟಿಯಿಂದ ರಿಮೂವ್ ಮಾಡ್ತಾರೆ. ಮತ್ತೆ ಆ ಒಂದು ರೆಸಲ್ಯೂಷನ್ ನ ಲೋಕಸಭಾದಲ್ಲಿ ಮಾತ್ರನೇ ಪಾಸ್ ಮಾಡಬೇಕು. ಸೊ ಕ್ಯಾನ್ ಬಿ ರಿಮೂವ್ಡ್ ಬೈ ದಿ ರೆಸಲ್ಯೂಷನ್ ಆಫ್ ದಿ ಲೋಕಸಭಾ. ದಿ ರೆಸಲ್ಯೂಷನ್ ಮಸ್ಟ್ ಬಿ ಪಾಸ್ಡ್ ಬೈ ದಿ ಮೆಜಾರಿಟಿ ಆಫ್ ಆಲ್ ದಿ ದೆನ್ ಮೆಂಬರ್ಸ್ ಆಫ್ ದಿ ಹೌಸ್. ಅಂದ್ರೆ ಏನು ಎಫೆಕ್ಟಿವ್ ಮೆಜಾರಿಟಿಯಿಂದ ಏನ್ ಮಾಡ್ಬೇಕಾಗುತ್ತೆ, ಅವ್ರನ್ನ ರಿಮೂವ್ ಮಾಡ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಅವ್ರಿಗೆ ಈ ಒಂದು ರೆಸಲ್ಯೂಷನ್ ಪಾಸ್ ಮಾಡೋದಕ್ಕಿಂತ 14 days ಮುಂಚೆನೆ ಅವ್ರಿಗೆ ಒಂದು ಅಡ್ವಾನ್ಸ್ ನೋಟಿಸ್ ನ ಕೊಡ್ಬೇಕಾಗುತ್ತೆ. ಸೊ ಸ್ಪೆಷಲ್ ಪ್ರಾವಿಷನ್ ಬಂದ್ರೆ ಈವನ್ ಆಫ್ಟರ್ ದಿ ಲೋಕಸಭಾ ಇಸ್ ಡಿಸಾಲ್ವ್ಡ್ ದಿ ಸ್ಪೀಕರ್ ಡಸ್ ನಾಟ್ ವೆಕೇಟ್ ದಿ ಆಫೀಸ್ ಇಮಿಡಿಯೇಟ್ಲಿ. ಈಗ ಲೋಕಸಭಾ ಏನು 5 years ಟರ್ಮ್ ಮುಗಿಯುತ್ತೆ, ಅದಾದ್ಮೇಲೆ ಡಿಸಾಲ್ವ್ ಆಗುತ್ತೆ ಲೋಕಸಭಾ. ಸೊ ಆ ಟೈಮಲ್ಲೂ ಕೂಡ ಸ್ಪೀಕರ್ ಆಫೀಸ್ ಅಂದ್ರೆ ವೇಕೆಂಟ್ ಆಗೋದಿಲ್ಲ. ಅವರು ಸ್ಪೀಕರ್ ಆಗಿ ಕಂಟಿನ್ಯೂ ಮಾಡ್ತಾರೆ ಅಂಟಿಲ್ ಫಸ್ಟ್ ಮೀಟಿಂಗ್ ಆಫ್ ದಿ ನೆಕ್ಸ್ಟ್ ಲೋಕಸಭಾ. ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ಸ್ ಎಲ್ಲ ಮತ್ತೆ ಎಲೆಕ್ಷನ್ ಎಲ್ಲ ಕಂಡಕ್ಟ್ ಮಾಡಿದಾದ್ಮೇಲೆ ಮತ್ತೆ ಲೋಕಸಭಾ ರಿಅಸೆಂಬಲ್ ಆಗುತ್ತೆ. ಆ ಫಸ್ಟ್ ಮೀಟಿಂಗ್ ವರ್ಗುನು ಕೂಡ ಮುಂಚೆ ಇರ್ತಾರಲ್ಲ ಸ್ಪೀಕರ್ ಅವರೇ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ಆ ಫಸ್ಟ್ ಮೀಟಿಂಗ್ ಅಲ್ಲಿ ಆ ಸ್ಪೀಕರ್ ಅಂದ್ರೆ ಸ್ಪೀಕರ್ ಪ್ರೋಟೆಮ್ ನ ಏನ್ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಅವರು ಸೀನಿಯರ್ ಮೋಸ್ಟ್ MP ಆಗಿರ್ತಾರೆ. ಅವ್ರನ್ನ ಹಂಗಾಮಿ ಸ್ಪೀಕರ್ ಅಂತ ಕೂಡ ಹೇಳ್ತೀವಿ ನಾವು. ಸೊ ಅವ್ರೇನೆ ಎಲ್ಲಾ MP ಗಳು ಕೂಡ ಅಂದ್ರೆ ಪ್ರಮಾಣ ವಚನನ ಬೋಧಿಸ್ತಾರೆ. ಆಮೇಲೆ ಸ್ಪೀಕರ್ ಎಲೆಕ್ಷನ್ ಕೂಡ ಅವರೇ ಕಂಡಕ್ಟ್ ಮಾಡ್ತಾರೆ. ಸೊ ಒನ್ಸ್ ಹೊಸದಾಗಿ ಇನ್ನೊಬ್ರು ಸ್ಪೀಕರ್ ಆಯ್ಕೆ ಆದ್ಮೇಲೆ ಸ್ಪೀಕರ್ ಪ್ರೋಟೆಮ್ ಏನಾಗ್ತಾರೆ, ಅವರು ಅಂದ್ರೆ ಅವರ ಒಂದು ಪ್ಲೇಸ್ ಏನಾಗುತ್ತೆ, ವೆಕೇಟ್ ಆಗುತ್ತೆ. ಸೊ ದಿಸ್ ಎನ್ಶೂರ್ಸ್ ದಿ ಕಂಟಿನ್ಯೂಟಿ ಇನ್ ದಿ ಫಂಕ್ಷನಿಂಗ್ ಆಫ್ ದಿ ಪಾರ್ಲಿಮೆಂಟ್. ಅಂದ್ರೆ ಇದು ಈ ತರ ಮಾಡ್ತಾರೆ ಅಂದ್ರೆ ಆ ಒಂದು ಆಫೀಸ್ ಏನೀಗ ಸ್ಪೀಕರ್ ನ ಆಫೀಸ್ ಏನಾಗ್ಬಾರ್ದು, ವೇಕೆಂಟ್ ಇರಬಾರ್ದು. ಸೊ ಅಲ್ಲಿ ಕಂಟಿನ್ಯೂಸ್ ಆಗಿ ಅಂದ್ರೆ ಫಂಕ್ಷನ್ ನಡೀತಾನೆ ಇರ್ಬೇಕು. ಆ ಒಂದು ಕಾರ್ಯ ಮಾಡೋದಕ್ಕೆ ಯಾರಾದ್ರೂ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಏನು ಆ ಒಂದು ಪ್ಲೇಸ್ ನ ವೇಕೆಂಟ್ ಆಗಿ ಇಡಬಾರ್ದು ಅಂತ ಹೇಳಿ ಈ ಒಂದು ಪ್ರಾವಿಷನ್ಸ್ ನ ಆಡ್ ಮಾಡಿರೋದು. ಬಟ್ ಡೆಪ್ಯೂಟಿ ಸ್ಪೀಕರ್ ಆಫೀಸ್ ಎಂಡ್ಸ್ ವಿತ್ ದಿ ಡಿಸಲ್ಯೂಷನ್ ಆಫ್ ದಿ ಲೋಕಸಭಾ. ಬಟ್ ಡೆಪ್ಯೂಟಿ ಸ್ಪೀಕರ್ ಏನಿರ್ತಾರೆ ಅವರು ಯಾವಾಗ ನಮ್ಗೆ ಲೋಕಸಭಾ ಡಿಸಾಲ್ವ್ ಆಗುತ್ತೆ ಅಲ್ಲಿಗೆನೆ ಅವರ ಒಂದು ಅವಧಿ ಕೂಡ ಮುಗಿಯುತ್ತೆ. ಬಟ್ ಸ್ಪೀಕರ್ ಅಲ್ಲಿಗೆ ಮುಗಿಯೋದಿಲ್ಲ. ನೆಕ್ಸ್ಟ್ ಎಲ್ಲಿವರೆಗೂ ಅವರು ಸ್ಪೀಕರ್ ಆಗಿ ಕಂಟಿನ್ಯೂ ಆಗ್ತಾರೆ ಅಂದ್ರೆ ಅಂಟಿಲ್ ದಿ ಫಸ್ಟ್ ಮೀಟಿಂಗ್ ಆಫ್ ದಿ ನೆಕ್ಸ್ಟ್ ಲೋಕಸಭಾ. ಸೊ ಅದ್ ಗೊತ್ತಿರ್ಬೇಕು ನಿಮ್ಗೆ. ಮತ್ತೆ ಸ್ಪೀಕರ್ ಕಂಟಿನ್ಯೂಸ್ ಅಂಟಿಲ್ ದಿ ನ್ಯೂ ಲೋಕಸಭಾ ಮೀಟ್ಸ್. Okay, next ಬಂದೆ ಆರ್ಟಿಕಲ್ 95 ಪವರ್ ಆಫ್ ದಿ ಡೆಪ್ಯೂಟಿ ಸ್ಪೀಕರ್ ಆರ್ ಅದರ್ ಪರ್ಸನ್ ಟು ಪರ್ಫಾರ್ಮ್ ದಿ ಡ್ಯೂಟೀಸ್ ಆಫ್ ದಿ ಆಫೀಸ್ ಆರ್ ಟು ಆಕ್ಟ್ ಆಸ್ ದಿ ಸ್ಪೀಕರ್. ಅಂದ್ರೆ ಇವಾಗ ಸ್ಪೀಕರ್ ಪ್ಲೇಸ್ ಏನಾದ್ರೂ ವೇಕೆಂಟ್ ಇದ್ರೆ ಆ ಟೈಮ್ ಅಲ್ಲಿ ಡೆಪ್ಯೂಟಿ ಸ್ಪೀಕರ್ ಏನ್ ಮಾಡ್ತಾರೆ, ಸ್ಪೀಕರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಇದನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ವೆನ್ ದಿಸ್ ಆಫೀಸ್ ಆಫ್ ದಿ ಸ್ಪೀಕರ್ ಇಸ್ ವೇಕೆಂಟ್ ಅಂದ್ರೆ ಸ್ಪೀಕರ್ ರಿಸೈನ್ ಮಾಡಿರ್ಬೋದು ಅಥವಾ ಸ್ಪೀಕರ್ ನ ಡೆತ್ ಆಗಿರ್ಬೋದು, ಆ ಟೈಮ್ ಮತ್ತೆ ಸ್ಪೀಕರ್ ನ ರಿಮೂವ್ ಮಾಡಿರ್ಬೋದು.
ಈ ಎಲ್ಲಾ ಟೈಮಲ್ಲಿ ಯಾವಾಗ ಸ್ಪೀಕರ್ ನ ಆಫೀಸ್ ವೇಕೆಂಟ್ ಇರುತ್ತೆ ಅವಾಗ ಡೆಪ್ಯೂಟಿ ಸ್ಪೀಕರ್ ಏನ್ ಮಾಡ್ತಾರೆ, ಸ್ಪೀಕರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಇಫ್ ಡೆಪ್ಯೂಟಿ ಸ್ಪೀಕರ್ ಆ ಒಂದು ಏನು ಸೀಟ್ ಕೂಡ ವೇಕೆಂಟ್ ಇದ್ರೆ ಅವಾಗ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಪ್ರೆಸಿಡೆಂಟ್ ಅಪಾಯಿಂಟ್ಸ್ ಎ ಮೆಂಬರ್ ಆಫ್ ದಿ ಲೋಕಸಭಾ ಟು ಪರ್ಫಾರ್ಮ್ ದಿ ಡ್ಯೂಟೀಸ್ ಆಫ್ ದಿ ಸ್ಪೀಕರ್ ಅಂಟಿಲ್ ದಿ ನ್ಯೂ ಸ್ಪೀಕರ್ ಇಸ್ ಎಲೆಕ್ಟೆಡ್. ಅಂದ್ರೆ ಈಗ ಸ್ಪೀಕರ್ ಇಲ್ಲ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಏನಾಗ್ತಾರೆ, ಸ್ಪೀಕರ್ ಆಗ್ತಾರೆ. ಇವಾಗ ಡೆಪ್ಯೂಟಿ ಸ್ಪೀಕರ್ ನ ಆಫೀಸ್ ಕೂಡ ವೇಕೆಂಟ್ ಇದ್ರೆ ಆ ಟೈಮಲ್ಲಿ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಆ MP ಆಫ್ ದಿ ಲೋಕಸಭಾ ಒಬ್ರನ್ನ ಅಪಾಯಿಂಟ್ ಮಾಡ್ತಾರೆ ಟು ಆಕ್ಟ್ ಆಸ್ ದಿ ಸ್ಪೀಕರ್ ಅಂಟಿಲ್ ದಿ ನ್ಯೂ ಸ್ಪೀಕರ್ ಎಲೆಕ್ಟೆಡ್. ಅಂದ್ರೆ ಹೊಸದಾಗಿ ಇನ್ನೊಬ್ರು ಸ್ಪೀಕರ್ ಬರೋವರೆಗೂ ಕೂಡ ಪ್ರೆಸಿಡೆಂಟ್ ಯಾರನ್ನ ಅಪಾಯಿಂಟ್ ಮಾಡಿರ್ತಾರೆ ಅವರೇ ಸ್ಪೀಕರ್ ಆಗಿ ವರ್ಕ್ ಮಾಡ್ತಾರೆ. ಓಕೆ, ವೆನ್ ದಿ ಸ್ಪೀಕರ್ ಇಸ್ ಆಬ್ಸೆಂಟ್ ಫ್ರಮ್ ದಿ ಸಿಟ್ಟಿಂಗ್ ಅಂದ್ರೆ ಏನು, ಇಲ್ಲಿ ಒಂದು ಸ್ಪೀಕರ್ ನ ಆ ಒಂದು ಆಫೀಸ್ ಅಥವಾ ಸ್ಪೀಕರ್ ನ ಸೀಟ್ ವೇಕೆಂಟ್ ಆಗಿದ್ರೆ, ವೇಕೆಂಟ್ ಅಂದ್ರೆ ಅವರು ರಿಸೈನ್ ಮಾಡಾದ್ರೂ ವೇಕೆಂಟ್ ಆಗಿರ್ಬೋದು ಅಥವಾ ಅವ್ರ ಡೆತ್ ಆಗಿರ್ಬೋದು, ಅವ್ರನ್ನ ರಿಮೂವ್ ಮಾಡಾದ್ರೂ ವೇಕೆಂಟ್ ಆಗಿರ್ಬೋದು. ಆ ಟೈಮಲ್ಲಿ ಡೆಪ್ಯೂಟಿ ಸ್ಪೀಕರ್ ಏನ್ ಮಾಡ್ತಾರೆ, ಸ್ಪೀಕರ್ ಆಗಿ ವರ್ಕ್ ಮಾಡ್ತಾರೆ. ಡೆಪ್ಯೂಟಿ ಸ್ಪೀಕರ್ ಇಲ್ಲ ಅಂದ್ರೆ ಆ ಟೈಮಲ್ಲಿ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಲೋಕಸಭಾ MP ನ ಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ. ಸೊ ಇದ್ ಗೊತ್ತಿರ್ಬೇಕು. ಮತ್ತೆ ಇಲ್ಲಿ ಇವಾಗ ಸ್ಪೀಕರ್ ಇರ್ತಾರೆ ಬಟ್ ಅವ್ರ ಏನೋ ಸಮ್ ಲೀವ್ ಅಲ್ಲಿ ಇರ್ತಾರೆ ಅಥವಾ ಸಮ್ ಅದರ್ ಫಂಕ್ಷನ್ಸ್ ಇರುತ್ತೆ. ಸೊ ಅವ್ರು ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡೋದಿಕ್ ಆಗೋದಿಲ್ಲ. ಆ ಟೈಮಲ್ಲಿ ಡೆಪ್ಯೂಟಿ ಸ್ಪೀಕರ್ ಏನ್ ಮಾಡ್ತಾರೆ, ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಇಫ್ ಡೆಪ್ಯೂಟಿ ಸ್ಪೀಕರ್ ಕೂಡ ಅವರು ಏನೋ ಒಂದ್ ಬೇರೆ ಲೀವ್ ಅಥವಾ ಏನೋ ಒಂದ್ ಫಂಕ್ಷನ್ಸ್ ಅಲ್ಲಿ ಅವರು ಇನ್ವಾಲ್ವ್ ಆಗಿದ್ರೆ ಆ ಟೈಮಲ್ಲಿ ನಮ್ಗೆ ಪ್ಯಾನಲ್ ಆಫ್ ಚೇರ್ ಪರ್ಸನ್ಸ್ ಅಂತ ಇರ್ತಾರೆ. ಅವ್ರ ಏನ್ ಮಾಡ್ತಾರೆ, ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಇದೇ ಪ್ರಾವಿಷನ್ ನಮ್ಗೆ ಏನು ರಾಜ್ಯಸಭಾದಲ್ಲಿ ನೋಡಿದ್ರೆ ಪ್ಯಾನಲ್ ಆಫ್ ವೈಸ್ ಚೇರ್ ಪರ್ಸನ್ಸ್ ಅಂತ ಇದಾರೆ. ಅಂದ್ರೆ ಈ ಒಂದು ಪ್ಯಾನಲ್ ನಲ್ಲಿ 10 ಮೆಂಬರ್ಸ್ ನ ಏನ್ ಮಾಡಿರ್ತಾರೆ, ಆಡ್ ಮಾಡಿರ್ತಾರೆ. ಸೊ ಅದ್ರಲ್ಲಿ ಅವ್ರ ಆರ್ಡರ್ ವೈಸ್ ಈಗ ಡೆಪ್ಯೂಟಿ ಸ್ಪೀಕರ್ ಕೂಡ ಇಲ್ಲ ಅಂದ್ರೆ ಯಾರು ನೆಕ್ಸ್ಟ್ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ಬೇಕು ಅಂತ ಹೇಳಿ ಒಂದು ಆರ್ಡರ್ ವೈಸ್ ಮೆನ್ಷನ್ ಮಾಡಿರ್ತಾರೆ ಈ ಒಂದು ಪ್ಯಾನಲ್ ಆಫ್ ಚೇರ್ ಪರ್ಸನ್ಸ್ ಅಲ್ಲಿ. ಸೊ ಇಫ್ ನೋ ಪ್ಯಾನಲ್ ಮೆಂಬರ್ ಇಸ್ ಅವೈಲಬಲ್ ದಿ ಹೌಸ್ ಚೂಸಸ್ ಅನದರ್ ಮೆಂಬರ್ ಟು ಪ್ರಿಸೈಡ್. ಇವಾಗ ಆ ಪ್ಯಾನಲ್ ಆಫ್ ಚೇರ್ ಪರ್ಸನ್ಸ್ ಅಲ್ಲೂ ಕೂಡ ಯಾರು ಇಲ್ಲ ಅಂತಂದ್ರೆ ಅವಾಗ ಏನು ಲೋಕಸಭಾನೇ ಬೇರೆ ಒಬ್ರು ಮೆಂಬರ್ನ ಏನು ಪ್ರಿಸೈಡಿಂಗ್ ಆಫೀಸರ್ ಆಗಿ ಆಯ್ಕೆ ಮಾಡ್ಕೊಂತಾರೆ. ಬಟ್ ಅಷ್ಟು ಏನಿರೋದಿಲ್ಲ. ಈಗ ಸ್ಪೀಕರ್ ಇಲ್ಲ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಆದ್ರೂ ಇರ್ತಾರೆ. ಡೆಪ್ಯೂಟಿ ಸ್ಪೀಕರ್ ಇಲ್ಲ ಅಂದ್ರೂ ಕೂಡ ಈ ಪ್ಯಾನಲ್ ಅಲ್ಲಿ ಇರುವಂತಹ 10 ಚೇರ್ ಪರ್ಸನ್ಸ್ ಏನಿರ್ತಾರೆ ಅವರೇ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. Okay, next Article 96 ಬಂದಿ the speaker or the deputy speaker not to preside while a resolution for his removal from the office is under consideration. ಅಂದ್ರೆ ಈಗ ಅವ್ರನ್ನ ರಿಮೂವ್ ಮಾಡೋದಕ್ಕೆ ಅಂತ ಹೇಳಿ ಆ ರೆಸೊಲ್ಯೂಷನ್ ನ ಪಾಸ್ ಮಾಡ್ತಿರ್ತಾರೆ ಅವ್ರು ಲೋಕಸಭಾನಲ್ಲಿ. ಆ ಟೈಮಲ್ಲಿ ಸ್ಪೀಕರ್ ಆಗ್ಲಿ ಡೆಪ್ಯೂಟಿ ಸ್ಪೀಕರ್ ಆಗ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡಬಾರ್ದು. ಈಗ ಸ್ಪೀಕರ್ ನ ರಿಮೂವ್ ಮಾಡೋದಕ್ಕೆ ರೆಸೊಲ್ಯೂಷನ್ ನ ಪಾಸ್ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಸ್ಪೀಕರ್ ಪ್ರಿಸೈಡಿಂಗ್ ಆಫೀಸರ್ ಆಗೋದಕ್ಕೆ ಬರೋದಿಲ್ಲ. ಇವನ್ ಡೆಪ್ಯೂಟಿ ಸ್ಪೀಕರ್ಗೂ ಕೂಡ ಸೇಮ್ ಆಗುತ್ತೆ. So when a resolution for the removal of the speaker is under the consideration, the speaker shall not preside over the sitting of the Lok Sabha. So even ಡೆಪ್ಯೂಟಿ ಸ್ಪೀಕರ್ಗೂ ಕೂಡ ಸೇಮ್ ಆಗುತ್ತೆ. ಸೊ ಆ ಟೈಮಲ್ಲಿ ಬೇರೆ ಏನ್ ಈಗ ಪ್ಯಾನಲ್ ಆಫ್ ವೈಸ್ ಚೇರ್ ಪರ್ಸನ್ಸ್ ಇರ್ತಾರೆ ಅವರು ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಬಟ್ ಯಾವಾಗ ನಮ್ಗೆ ಸ್ಪೀಕರ್ ಈ ಒಂದು ರಿಮೂವ್ ಮಾಡೋದಕ್ಕೆ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಅವಾಗ ಸ್ಪೀಕರ್ ಆಸ್ ದಿ ಸ್ಪೆಷಲ್ ರೈಟ್ಸ್ ಡ್ಯೂರಿಂಗ್ ದಿ ರಿಮೂವಲ್ ಪ್ರೊಸೀಡಿಂಗ್ ಹಿ ಕ್ಯಾನ್ ಸ್ಪೀಕ್ ಇನ್ ದಿ ಹೌಸ್. ಅಂದ್ರೆ ಅವ್ರನ್ನ ಅವ್ರನ್ನ ರಿಮೂವ್ ಮಾಡೋದಕ್ಕಿಂತ ರೆಸೊಲ್ಯೂಷನ್ ಪಾಸ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಅವ್ರನ್ನ ಡಿಫೆಂಡ್ ಮಾಡ್ಕೊಬಹುದು ಅವರು. ಹಂಗೆ ಸ್ಪೀಕರ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದಿ ಪ್ರೊಸೀಡಿಂಗ್ಸ್. ಆ ಒಂದು ಪ್ರೊಸೀಡಿಂಗ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಹಿ ಕ್ಯಾನ್ ಡಿಫೆಂಡ್ ಹಿಮ್ಸೆಲ್ಫ್ and can vote in the first instance as an ordinary member of the Lok Sabha. ಅವರ ರಿಮೂವಲ್ ರೆಸೊಲ್ಯೂಷನ್ ಪಾಸ್ ಮಾಡಿದಾಗ ಅವರು ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ವೋಟ್ ಮಾಡ್ಬೇಕಾಗುತ್ತೆ. ಬಟ್ ಕ್ಯಾಸ್ಟಿಂಗ್ ವೋಟ್ ಮಾಡೋ ಒಂದು ರೈಟ್ಸ್ ಇರೋದಿಲ್ಲ ಇವ್ರಿಗೆ ಈ ಒಂದು ರಿಮೂವಲ್ ಪ್ರೊಸೀಡಿಂಗ್ ನಡೆಯೋ ಟೈಮಲ್ಲಿ. ಸೊ ಈ ತರ ನಿಮ್ಗೆ ಎಲ್ಲಿ ನಿಮ್ಗೆ ಸಮ್ ಡೌಟ್ಸ್ ಅಥವಾ ಸಮ್ ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ಸ್ ಬರುತ್ತೆ ಅದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕಾಗುತ್ತೆ. ಯಾವಾಗ ನಮ್ಗೆ ಸ್ಪೀಕರ್ ನ ರಿಮೂವ್ ಮಾಡೋ ಪ್ರೊಸೀಡಿಂಗ್ ನಡೆಯೋ ಟೈಮಲ್ಲಿ ಸ್ಪೀಕರ್ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಹಿ ಕ್ಯಾನ್ ಟೇಕ್ ಪಾರ್ಟ್ ಇನ್ ದಟ್ ಪ್ರೊಸೀಡಿಂಗ್, ಹಿ ಕ್ಯಾನ್ ಡಿಫೆಂಡ್ ಹಿಮ್ಸೆಲ್ಫ್ ಅಂಡ್ ಅವರು ಕೂಡ ಬಿಲ್ಗೆ ವೋಟ್ ಮಾಡ್ಬೋದು. ಫಸ್ಟ್ ಅವರು ಹೆಂಗೆ ಅಂದ್ರೆ ಅವರು ಕೂಡ ಲೋಕಸಭಾ MP ಆಗಿರ್ತಾರೆ. ಸೊ ಅದಕ್ಕೆ ಅವರು ಫಸ್ಟ್ ವೋಟ್ ಮಾಡ್ಬೋದು. ಬಟ್ ಕ್ಯಾಸ್ಟಿಂಗ್ ವೋಟ್ ಮಾಡುವಂತ ರೈಟ್ಸ್ ಇರೋದಿಲ್ಲ ಇವ್ರಿಗೆ.
ಯಾವಾಗ ಅಂದ್ರೆ ಯಾವಾಗ ಅವ್ರನ್ನ ರಿಮೂವ್ ಮಾಡಕ್ ರೆಸಲ್ಯೂಷನ್ ನ ಪಾಸ್ ಮಾಡಿರ್ತಾರಲ್ಲ ಆ ಟೈಮ್ ಅಲ್ಲಿ ಅವ್ರಿಗೆ ಕ್ಯಾಸ್ಟಿಂಗ್ ವೋಟ್ ಮಾಡೋ ಅಂತ ರೈಟ್ಸ್ ಇರೋದಿಲ್ಲ. ಬಟ್ ಇನ್ ಅದರ್ ಏನೋ ಅದರ್ ಟೈಮ್ಸ್ ಅಲ್ಲಿ ಹಿ ಕ್ಯಾನ್ ಏನು ಎಕ್ಸಸೈಸ್ ಎ ಕ್ಯಾಸ್ಟಿಂಗ್ ವೋಟ್. ಬಟ್ ಯಾವಾಗ ನಮ್ಗೆ ಏನು ಇದೇ ಒಂದು ಸೇಮ್ ಕಂಡೀಷನ್ಸ್ ನಮ್ಗೆ ಇವನ್ ಚೇರ್ಮನ್ ಅಥವಾ ಚೇರ್ಮನ್ ಆಫ್ ದಿ ರಾಜ್ಯಸಭಾ ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಯಾವಾಗ ಚೇರ್ಮನ್ ನ ಏನು ರಿಮೂವ್ ಮಾಡೋದಕ್ಕೆ ಒಂದು ಪ್ರೊಸೀಡಿಂಗ್ ನಡೀತಿರುತ್ತೆ ಆ ಟೈಮಲ್ಲೂ ಕೂಡ ಚೇರ್ಮನ್ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡೋದಿಲ್ಲ. ಸೊ ಇಲ್ಲಿ ಚೇರ್ಮನ್ ಅವರು ರಾಜ್ಯಸಭಾ ಮೆಂಬರ್ ಆಗಿರೋದಿಲ್ಲ. ಈಗ ವೈಸ್ ಪ್ರೆಸಿಡೆಂಟ್ ಬಂದ್ರೆ ಈಸ್ ನಾಟ್ ಎ ಮೆಂಬರ್ ಆಫ್ ದಿ ರಾಜ್ಯಸಭಾ. ಸೊ ಅದಕ್ಕೆ ಅವರಿಗೆ ಇವನ್ ವೋಟ್ ಮಾಡೋ ರೈಟ್ಸ್ ಕೂಡ ಇರೋದಿಲ್ಲ. ಬಟ್ ಅವ್ರ ಏನ್ ಮಾಡ್ಬೋದು, ಕ್ಯಾಸ್ಟಿಂಗ್ ವೋಟ್ ನ ಎಕ್ಸರ್ಸೈಸ್ ಅಂದ್ರೆ ಕ್ಯಾಸ್ಟಿಂಗ್ ವೋಟ್ ಹಾಕ್ಬೋದು. ಬಟ್ ನಾರ್ಮಲ್ ವೋಟ್ ನ ಅವರು ಆ ಒಂದು ಬಿಲ್ ರಿಲೇಟೆಡ್ ನಾರ್ಮಲ್ ವೋಟ್ ನ ಮಾಡೋದಕ್ಕೆ ಬರೋದಿಲ್ಲ. ಓಕೆ, ಇದು ಗೊತ್ತಿರ್ಬೇಕು ನಿಮ್ಗೆ ಡಿಫ್ರೆನ್ಸ್. ಯಾವಾಗ ನಮ್ಗೆ ಸ್ಪೀಕರ್ ನ ರಿಮೂವ್ ಮಾಡ್ಬೇಕಾದ್ರೆ ಅವ್ರಿಗೆ ಏನೇನೆಲ್ಲ ರೈಟ್ಸ್ ಇರುತ್ತೆ, ಅದೇ ತರ ಚೇರ್ಮನ್ ನ ರಿಮೂವ್ ಮಾಡ್ಬೇಕಾದ್ರೆ ಏನ್ ರೈಟ್ಸ್ ಇರುತ್ತೆ ಅಂತ ಹೇಳಿ. ಇವನ್ ಚೇರ್ಮನ್ ನ ರಿಮೂವ್ ಮಾಡೋ ಟೈಮಲ್ಲಿ ಆ ರೆಸಲ್ಯೂಷನ್ ನ ಏನು ರಾಜ್ಯಸಭಾದಲ್ಲಿ ಪಾಸ್ ಮಾಡ್ತಾರೆ. ರಾಜ್ಯಸಭಾದಲ್ಲಿ ಅದು ಎಫೆಕ್ಟಿವ್ ಮೆಜಾರಿಟಿಯಿಂದ ಏನಾಗ್ಬೇಕಾಗುತ್ತೆ, ರೆಸಲ್ಯೂಷನ್ ಪಾಸ್ ಆಗ್ಬೇಕಾಗುತ್ತೆ. ಅದಾದ್ಮೇಲೆ ಲೋಕಸಭಾ ಏನ್ ಮಾಡ್ಬೇಕು, ಸಿಂಪಲ್ ಮೆಜಾರಿಟಿಯಿಂದ ಏನ್ ಮಾಡ್ಬೇಕಾಗುತ್ತೆ, ಅಪ್ರೂವ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಚೇರ್ಮನ್ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ರಿಮೂವ್ ಮಾಡ್ಬೋದು. ಓಕೆ, ಇದು ಆರ್ಟಿಕಲ್ 96 ಬರುತ್ತೆ. ನೆಕ್ಸ್ಟ್ ಬಂದೆ ಆರ್ಟಿಕಲ್ 97. ಸೊ ಸ್ಯಾಲರೀಸ್ ಅಂಡ್ ಅಲೋಯನ್ಸಸ್ ಆಫ್ ದಿ ಚೇರ್ಮನ್, ಡೆಪ್ಯೂಟಿ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ ಅಂಡ್ ಸ್ಪೀಕರ್ ಅಂಡ್ ಡೆಪ್ಯೂಟಿ ಸ್ಪೀಕರ್ ಆಫ್ ದಿ ಹೌಸ್ ಆಫ್ ಪೀಪಲ್. ಅಂದ್ರೆ ರಾಜ್ಯಸಭಾದಲ್ಲಿ ಬಂದ್ರೆ ಚೇರ್ಮನ್ ಮತ್ತೆ ಡೆಪ್ಯೂಟಿ ಚೇರ್ಮನ್, ಮತ್ತೆ ಲೋಕಸಭಾದಲ್ಲಿ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಅವರ ಸ್ಯಾಲರೀಸ್, ಅಲೋಯನ್ಸಸ್, ಅದರ್ ಬೆನಿಫಿಟ್ಸ್ ಇದೆಲ್ಲಾನು ಕೂಡ ಆರ್ಟಿಕಲ್ 97 ಅಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಇದನ್ನೆಲ್ಲ ಫಿಕ್ಸ್ ಮಾಡೋದು ಯಾರು ಅಂದ್ರೆ ಪಾರ್ಲಿಮೆಂಟ್ ಫಿಕ್ಸ್ ಮಾಡುತ್ತೆ. ದೇರ್ ಸ್ಯಾಲರೀಸ್ ಅಂಡ್ ಅಲೋಯನ್ಸಸ್ ದೇ ಆರ್ ಫಿಕ್ಸ್ಡ್ ಬೈ ದಿ ಲಾಸ್ ಪಾಸ್ಡ್ ಬೈ ದಿ ಪಾರ್ಲಿಮೆಂಟ್. ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಲಾನ ಪಾಸ್ ಮಾಡಿ, ಸೊ ಈಗ ಲೋಕಸಭಾ ಎಂಪಿ ಅಥವಾ ರಾಜ್ಯಸಭಾ ಎಂಪಿಗಳಿಗೆ ಎಷ್ಟು ಸ್ಯಾಲರಿ ಬರುತ್ತೆ ಮತ್ತೆ ಅವ್ರಿಗೆ ಏನೇನ್ ಅಲೋಯನ್ಸಸ್ ಇರುತ್ತೆ, ಸೊ ಅದೆಲ್ಲಾನು ಕೂಡ ಪಾರ್ಲಿಮೆಂಟ್ ಏನ್ ಮಾಡುತ್ತೆ, ಡಿಸೈಡ್ ಮಾಡುತ್ತೆ. ಮತ್ತೆ ಅವರ ಪೆನ್ಷನ್ ನ ಅವ್ರಿಗೆ ಏನ್ ಪೆನ್ಷನ್ ಬರುತ್ತಲ್ಲ ಅದನ್ನು ಕೂಡ ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಬಟ್ ಪಾರ್ಲಿಮೆಂಟ್ ಏನ್ ಮಾಡುತ್ತೆ, ಪೆನ್ಷನ್ ನ ಪ್ರೊವೈಡ್ ಮಾಡುತ್ತೆ. ಬಟ್ ಈ ಪೆನ್ಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಅವ್ರು ಎಷ್ಟು ಟೈಮ್ ಎಂಪಿ ಆಗಿ ಆಯ್ಕೆ ಆಗಿರ್ತಾರೆ, ಸೊ ಅದ್ರ ಮೇಲೆ ಅವರ ಪೆನ್ಷನ್ ಒಂದು ಅಮೌಂಟ್ ಡಿಸೈಡ್ ಆಗುತ್ತೆ. ಸೊ ಈಗ ಒನ್ ಟೈಮ್ ಮಾತ್ರನೇ ಎಂಪಿ ಆಗಿದ್ರೆ ಅವ್ರಿಗೆ ಕಡಿಮೆ ಬರ್ಬೋದು. ಸೊ ನಂಬರ್ ಆಫ್ ಟೈಮ್ಸ್ ಏನು ಅವರು ಎಂಪಿ ಆಗಿ ಆಯ್ಕೆ ಆಗಿದ್ರೆ ಜಾಸ್ತಿ ನಂಬರ್ ಆಫ್ ಟೈಮ್ಸ್ ಅವಾಗ ಏನ್ ಮಾಡ್ತಾರೆ, ಅವರ ಪೆನ್ಷನ್ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ. ಬಟ್ ಈ ಪೆನ್ಷನ್ ಅಮೌಂಟ್ ಅನ್ನೋದು ನಮ್ಗೆ ಕಾನ್ಸ್ಟಿಟ್ಯೂಷನ್ ಎಲ್ಲೂ ಮೆನ್ಷನ್ ಆಗಿಲ್ಲ. ಓನ್ಲಿ ಸ್ಯಾಲರೀಸ್ ಮತ್ತೆ ಅಲೋಯನ್ಸಸ್ ಅಷ್ಟೇನೆ ಮೆನ್ಷನ್ ಆಗಿರೋದು. ಬಟ್ ಪಾರ್ಲಿಮೆಂಟ್ ಏನ್ ಮಾಡುತ್ತೆ, ಅವ್ರಿಗೆ ಪೆನ್ಷನ್ ನ ಪ್ರೊವೈಡ್ ಮಾಡುತ್ತೆ. ಓಕೆ, ಅದೇ ತರ ಆರ್ಟಿಕಲ್ 98 ಬರುತ್ತೆ, ಸೆಕ್ರೆಟೇರಿಯೇಟ್ ಆಫ್ ದಿ ಪಾರ್ಲಿಮೆಂಟ್. ಅಂದ್ರೆ ಏನು ಸಿಬ್ಬಂದಿಗಳು ಏನಿರ್ತಾರೆ ಲೋಕಸಭಾದಲ್ಲಿ ಆಗಿರ್ಬೋದು, ಅದೇ ತರ ರಾಜ್ಯಸಭಾದಲ್ಲಿ ಆಗಿರ್ಬೋದು. ಈ ಅಂದ್ರೆ ಆರ್ಟಿಕಲ್ 98 that deals with the secretariat of the parliament which provides administrative and procedural support to the two houses of the parliament. ಅಂದ್ರೆ ಈಚ್ ಪ್ರತಿ ಈಗ ರಾಜ್ಯಸಭೆಗೆ ಅವ್ರದೇ ಸಪರೇಟ್ ಒಂದು ಸೆಕ್ರೆಟೇರಿಯಲ್ ಸ್ಟಾಫ್ ಇರುತ್ತೆ. ಅದೇ ತರ ಏನು ರಾಜ್ಯಸಭಾದಲ್ಲೂ ಕೂಡ ಸೇಮ್ ಆಗೇ ಇರುತ್ತೆ. ಸೊ ಇಲ್ಲಿ ಪಾರ್ಲಿಮೆಂಟ್ ಮೇ ಬೈ ಲಾ ರೆಗ್ಯುಲೇಟ್ ದಿ ರಿಕ್ರೂಟ್ಮೆಂಟ್ ಅಂಡ್ ಕಂಡೀಷನ್ಸ್ ಆಫ್ ದಿ ಸರ್ವಿಸ್ ಆಫ್ ದೀಸ್ ಸ್ಟಾಫ್ ಮೆಂಬರ್ಸ್. ಸೊ ಪಾರ್ಲಿಮೆಂಟ್ ಏನ್ ಮಾಡ್ಬೋದು, ಅವ್ರನ್ನ ಯಾವ ತರ ರೆಕ್ರೂಟ್ ಮಾಡ್ಕೊಳೋದು, ಆ ಒಂದು ಅವ್ರ ಸರ್ವಿಸ್ ಕಂಡೀಷನ್ಸ್ ಅದೆಲ್ಲಾನು ಕೂಡ ಹೊಸದಾಗಿ ಕಾನೂನು ಮಾಡಿ ಪಾರ್ಲಿಮೆಂಟ್ ಏನ್ ಮಾಡ್ಬೋದು, ಫಿಕ್ಸ್ ಮಾಡ್ಬೋದು. ಸೊ ಇಲ್ಲಿ ಅಂದ್ರೆ ಏನು ಪ್ರತ್ಯೇಕ ಒಂದು ಸಚಿವಾಲಯದ ಸಿಬ್ಬಂದಿಗಳು ಇರ್ತಾರೆ. ಸೊ ಅವರು ಈ ಒಂದು ಎರಡು ಹೌಸಿಗೆ ಹೆಲ್ಪ್ ಅಂದ್ರೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಬಂದು ಆರ್ಟಿಕಲ್ 99 ಬರುತ್ತೆ, ಓತ್ ಆರ್ ಅಫರ್ಮೇಶನ್ ಬೈ ದಿ ಮೆಂಬರ್ಸ್. ಏನು ಎಂಪಿಗಳಾಗಿರ್ತಾರೆ, ರಾಜ್ಯಸಭಾ ಎಂಪಿ ಆಗಿರ್ಬೋದು, ಲೋಕಸಭಾ ಎಂಪಿ ಆಗಿರ್ಬೋದು, ಅವರು ಏನು ಓತ್ ಅಂದ್ರೆ ಪ್ರಮಾಣ ವಚನನ ಸ್ವೀಕರಿಸ್ತದೆ. ಅವರು ಈ ಒಂದು ಅಂದ್ರೆ ಯಾವುದೇ ಒಂದು ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಅವ್ರು ಇನ್ವಾಲ್ವ್ ಆಗೋದಕ್ಕೆ ಬರೋದಿಲ್ಲ, ಇವನ್ ವೋಟ್ ಮಾಡೋದಕ್ಕೂ ಬರೋದಿಲ್ಲ. ಯಾವಾಗ ಅವರು ಈ ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅದಾದ್ಮೇಲೆ ಅವರು ವೋಟ್ ಮಾಡೋ ರೈಟ್ಸ್ ಬರುತ್ತೆ ಅವ್ರಿಗೆ. So before a person can function as the a member of the Lok Sabha or member of the Rajya Sabha, but they must first to take an oath or affirmation. Only after taking the oath, they can sit in the house and participate in the debates and can vote and enjoy all the rights as the member of the parliament.
ಅಂದ್ರೆ ಅವ್ರು ಓತ್ ನ ತಗೊಂಡಾದ್ಮೇಲೆನೆ ಅವ್ರು ಏನ್ ಮಾಡ್ಬೋದು, ಈಗ ಏನು ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಅವ್ರಿಗೆ ಕುತ್ಕೊಬಹುದು ಅಥವಾ ಅಲ್ಲಿನ ಒಂದು ಪ್ರೊಸೀಡಿಂಗ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಅದೇ ತರ ವೋಟ್ ಮಾಡ್ಬೋದು. ಸೊ ಓತ್ ನ ಅಂದ್ರೆ ಪ್ರಮಾಣ ವಚನನ ತಗೊಂಡಂಗೆ ಅವರು ಈ ಒಂದು ಪ್ರೊಸೀಡಿಂಗ್ಸ್ ಅಲ್ಲಿ ಭಾಗವಹಿಸೋದಕ್ಕೆ ಬರೋದಿಲ್ಲ. ಸೊ oath is administered by the president or a person appointed by the president for this purpose. ಅಂದ್ರೆ ಈ ಒಂದು ಓತ್ ನ ಎಂಪಿಗಳು ಯಾರು ಕೊಡ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಅವರು ಕೊಡ್ಬೋದು ಅಥವಾ ಅದರ್ ಪರ್ಸನ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್. ಅಂದ್ರೆ ನಾರ್ಮಲಿ ನಮ್ಗೆ ಪ್ರೋಟೆಮ್ ಸ್ಪೀಕರ್ ಏನಿರ್ತಾರೆ ಅವರನ್ನೇ ಈ ಎಂಪಿಗಳಿಗೆ ಏನ್ ಮಾಡ್ತಾರೆ, ಪ್ರಮಾಣ ವಚನನ ಬೋಧಿಸ್ತಾರೆ. ಸೊ ಪ್ರೋಟೆಮ್ ಸ್ಪೀಕರ್ ನ ನಾವು ಹಂಗಾಮಿ ಸ್ಪೀಕರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ಪ್ರಮಾಣ ವಚನನ ಸ್ವೀಕರಿಸಿದ ನಂತರನೇ ಅವರು ಸದನದಲ್ಲಿ ಕುಳಿತುಕೊಳ್ಳಬಹುದು, ಚರ್ಚೆಗಳಲ್ಲಿ ಭಾಗವಹಿಸಬಹುದು, ಅದೇ ತರ ಮತ ಚಲಾಯಿಸಬಹುದು, ಮತ್ತೆ ಸಂಸತ್ತಿನ ಸದಸ್ಯರ ಎಲ್ಲಾ ಹಕ್ಕುಗಳನ್ನು ಆನಂದಿಸಬಹುದು. ಸೊ ಅವ್ರಿಗೆ ಪ್ರಮಾಣ ವಚನ ಬೋಧಿಸೋರು ಯಾರು ಅಂತ ಅಂದ್ರೆ ರಾಷ್ಟ್ರಪತಿಗಳು ಬರ್ತಾರೆ, ಇಲ್ಲ ಅಂದ್ರೆ ರಾಷ್ಟ್ರಪತಿಗಳು ಯಾರನ್ನ ನೇಮಿಸಿರ್ತಾರೆ ಅವರು ಈ ಒಂದು ಪ್ರಮಾಣ ವಚನನ ಬೋಧಿಸ್ತಾರೆ. ಸೊ ಅದ್ರಲ್ಲಿ ನಮ್ಗೆ ಈಗ ನಾರ್ಮಲ್ ಆಗಿ ಏನು ಈ ಒಂದು ಹಂಗಾಮಿ ಸ್ಪೀಕರ್ ಏನಿರ್ತಾರೆ ಅವರೇ ಪ್ರಮಾಣ ವಚನನ ಈ ಲೋಕಸಭಾ ಎಂಪಿಗಳಿಗೆ ಏನ್ ಮಾಡ್ತಾರೆ, ಬೋಧಿಸ್ತಾರೆ. ಸೊ ಇನ್ನ ರಾಜ್ಯಸಭಾದಲ್ಲಿ ಬಂದ್ರೆ ರಾಜ್ಯಸಭಾದಲ್ಲಿ ಚೇರ್ಮನ್ ಇರ್ತಾರೆ, ಅವರೇನೆ ಇವ್ರಿಗೆ ಅಂದ್ರೆ ಏನ್ ಪ್ರಮಾಣ ವಚನನ ಬೋಧಿಸೋದು. ಓಕೆ, ನೆಕ್ಸ್ಟ್ ಆರ್ಟಿಕಲ್ 100 ಬರುತ್ತೆ. ಸೊ ವೋಟಿಂಗ್ ಇನ್ ದಿ ಹೌಸಸ್ ಅಂಡ್ ಪವರ್ ಆಫ್ ದಿ ಹೌಸಸ್ ಟು ಆಕ್ಟ್ ನಾಟ್ ವಿತ್ ಸ್ಟ್ಯಾಂಡಿಂಗ್ ವೇಕೆನ್ಸೀಸ್ ಅಂಡ್ ದಿ ಕೋರಮ್. ಅಂದ್ರೆ ಏನು ಆರ್ಟಿಕಲ್ 100 ದಟ್ ಡೀಲ್ಸ್ ವಿತ್ ದಿ ವೋಟಿಂಗ್ ಇನ್ ದಿ ಪಾರ್ಲಿಮೆಂಟ್, ಅದೇ ತರ ಕ್ಯಾಸ್ಟಿಂಗ್ ವೋಟ್ ಆಫ್ ದಿ ಪ್ರಿಸೈಡಿಂಗ್ ಆಫೀಸರ್, ವ್ಯಾಲಿಡಿಟಿ ಆಫ್ ದಿ ಪ್ರೊಸೀಡಿಂಗ್ ಡಿಸ್ಪೈಟ್ ವೇಕೆನ್ಸೀಸ್ ಅಂಡ್ ಕೋರಮ್ ಆಫ್ ದಿ ಪಾರ್ಲಿಮೆಂಟ್. ಸೊ ಇಲ್ಲಿ ಏನು ಈಗ ಎಲ್ಲಾ ಎಂಪಿಗಳಿಗೂ ವೋಟ್ ಮಾಡೋ ರೈಟ್ಸ್ ಇರುತ್ತೆ, ಅದೇ ತರ ಕ್ಯಾಸ್ಟಿಂಗ್ ವೋಟ್ ಬಂದ್ರೆ ಅದು ಪ್ರಿಸೈಡಿಂಗ್ ಆಫೀಸರ್ ಮಾತ್ರನೇ ಕ್ಯಾಸ್ಟಿಂಗ್ ವೋಟ್ ಮಾಡೋ ರೈಟ್ಸ್ ಇರುತ್ತೆ. ಮತ್ತೆ ವ್ಯಾಲಿಡಿಟಿ ಆಫ್ ದಿ ಪ್ರೊಸೀಡಿಂಗ್ ಡಿಸ್ಪೈಟ್ ವೇಕೆನ್ಸೀಸ್. ಸೊ ಅದೇ ತರ ಕೋರಮ್ ಅಂದ್ರೆ ಇಷ್ಟು ಮಿನಿಮಮ್ ಮೆಂಬರ್ಸ್ ಇದ್ರೆ ಮಾತ್ರನೇ ಆ ಒಂದು ಸೆಷನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ಇದೆಲ್ಲಾನು ನಮ್ಗೆ ಆರ್ಟಿಕಲ್ 100 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಕೋರಮ್ ಅಂದ್ರೆ ಮಿನಿಮಮ್ ನಂಬರ್ ಆಫ್ ದಿ ಮೆಂಬರ್ಸ್ ರಿಕ್ವೈರ್ಡ್ ಟು ಕಂಡಕ್ಟ್ ಎ ಸಿಟಿಂಗ್. ಸೆಷನ್ಸ್ ಅಂದ್ರೆ ಬೇರೆ ಬರುತ್ತೆ. ಈಗ ಸೆಷನ್ಸ್ ಅಲ್ಲಿ ಈಚ್ ಸಿಟಿಂಗ್ ಅಂದ್ರೆ ಈಗ ಇವತ್ತು ಏನೋ ಒಂದು ಬಿಲ್ ಡಿಸ್ಕಷನ್ಸ್ಗೆ ಅಂತ ಹೇಳಿ ಎಲ್ಲರೂ ಅಸೆಂಬಲ್ ಆಗಿರ್ತಾರೆ, ಇದು ನಾವು ಒಂದು ಸಿಟಿಂಗ್ ಅಂತ ಹೇಳ್ತೀವಿ. ಸೊ ಇವತ್ತ ಒಂದು ಬಿಲ್ ಅಥವಾ ಏನೇ ಒಂದು ಅದೊಂದು ಸಿಟ್ಟಿಂಗ್ ಟೈಮ್ ಅಲ್ಲಿ ಅವ್ರಿಗೆ ಮಿನಿಮಮ್ ಮೆಂಬರ್ಸ್ ಏನ್ ಮಾಡಿರ್ಬೇಕು, ಪ್ರೆಸೆಂಟ್ ಇರ್ಬೇಕಾಗುತ್ತೆ. ಸೊ ಇಲ್ಲಿ ಮಿನಿಮಮ್ ಮೆಂಬರ್ಸ್ ಅಂದ್ರೆ 1/10 ಆಫ್ ದಿ ಟೋಟಲ್ ಮೆಂಬರ್ಸ್ ಆಫ್ ದಿ ಹೌಸ್. ಸೊ ಈಗ ಲೋಕಸಭಾ ತಗೊಂಡ್ರೆ ಟೋಟಲ್ ಸ್ಟ್ರೆಂತ್ ಅಲ್ಲಿ 1/10 ಆಫ್ ದಿ ಮೆಂಬರ್ಸ್ ಇರ್ಬೇಕು. ಸೊ ಇದ್ರೇನೆ ಒಂದ್ ಏನೇ ಬಿಲ್ ನ ಪಾಸ್ ಮಾಡೋದಕ್ಕಾಗೋದು, ಮತ್ತೆ ಏನೇ ಒಂದು ಪ್ರೊಸೀಡಿಂಗ್ ನ ಡಿಸ್ಕಸ್ ಮಾಡೋದಕ್ಕಾಗೋದು. ಮಿನಿಮಮ್ ಕೋರಮ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಪ್ರಿಸೈಡಿಂಗ್ ಆಫೀಸರ್ ಏನಿರ್ತಾರೆ ಅವರು ಆ ಒಂದು ಸಿಟ್ಟಿಂಗ್ ನ ಏನ್ ಮಾಡ್ತಾರೆ, ಸಸ್ಪೆಂಡ್ ಮಾಡಿ ಅಡ್ಜರ್ನ್ ಮಾಡ್ತಾರೆ. ಅಡ್ಜರ್ನ್ ಅಂದ್ರೆ ಮುಂದೂಡಿಕೆ ಮಾಡ್ತಾರೆ. ಸೊ ಇವತ್ತಿರೋ ಸಿಟ್ಟಿಂಗ್ ಅಲ್ಲಿ ಮಿನಿಮಮ್ ಮೆಂಬರ್ಸ್ ಪ್ರೆಸೆಂಟ್ ಇಲ್ಲ ಅಂದ್ರೆ ಅದನ್ನ ಅವರು ನಾಳೆಗ್ ಮುಂದೂಡ್ಬೋದು. ಓಕೆನಾ. ಸೊ ಈ ತರ ಈ ಒಂದು ಅಂದ್ರೆ ಮಿನಿಮಮ್ ಕೋರಮ್ ಅನ್ನೋದು ಬೇಕೇ ಬೇಕಾಗುತ್ತೆ ಫಾರ್ ಟು ಡಿಸ್ಕಸ್ ಎನಿಥಿಂಗ್. ಓಕೆ, ಇಲ್ಲಿ ಮಿನಿಮಮ್ ಕೋರಮ್ ಎಷ್ಟಿರ್ಬೇಕು ಅಂದ್ರೆ ಒಂದು ಟೋಟಲ್ ಸ್ಟ್ರೆಂತ್ ಎಷ್ಟಿರುತ್ತೆ ಅದರಲ್ಲಿ 1/10 ಆಫ್ ದಿ ಮೆಂಬರ್ಸ್ ಇರ್ಬೇಕು. ಈಗ ಲೋಕಸಭಾದಲ್ಲಿ 543 ಇದಾರೆ. ಸೊ ಮಿನಿಮಮ್ 1/10 ಅಂದ್ರೆ ಮಿನಿಮಮ್ 55 ಮೆಂಬರ್ಸ್ ಇರ್ಬೇಕಾಗುತ್ತೆ ಲೋಕಸಭಾದಲ್ಲಿ. ಅದೇ ತರ ರಾಜ್ಯಸಭಾದಲ್ಲಿ ಟೋಟಲ್ 250 ಮೆಂಬರ್ಸ್ ಅಲ್ಲಿ 25 ಮೆಂಬರ್ಸ್ ಅಂತೂ ಇರ್ಲೇಬೇಕಾಗುತ್ತೆ. ಸೊ ದಿ ಕೋರಮ್ is not present, the presiding officer shall adjourn the house and or suspend the sitting until quorum is achieved. ಅಂದ್ರೆ ಈಗ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಪ್ರೆಸೆಂಟ್ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೋದು, ಅಡ್ಜರ್ನ್ ಮಾಡ್ಬೋದು. ಅಡ್ಜರ್ನ್ ಅಂದ್ರೆ ಆ ಒಂದು ಅಂದ್ರೆ ಏನು ಸೆಷನ್ ನ ಮುಂದೂಡ್ಬೋದು. ಓಕೆನಾ, ಸೆಷನ್ ಅಲ್ಲ ಆ ಒಂದು ಸಿಟ್ಟಿಂಗ್ ನ ಮುಂದೂಡ್ಬೋದು. ಸೊ ಸಸ್ಪೆಂಡ್ ದಿ ಸಿಟ್ಟಿಂಗ್ ಅಂಟಿಲ್ ದಿ ಕೋರಮ್ ಈಸ್ ಅಚೀವ್ಡ್. ಅಂದ್ರೆ ಈಗ ಇವತ್ತು ಏನು ಮಿನಿಮಮ್ ನಂಬರ್ ಆಫ್ ಎಂಪಿಸ್ ಪ್ರೆಸೆಂಟ್ ಇಲ್ಲ ಅಂದ್ರೆ ಆ ಒಂದು ಇದನ್ನ ನೆಕ್ಸ್ಟ್ ನಾಳೆಗೆ ಮುಂದೂಡ್ಬೋದು. ಸೊ ಅದನ್ನ ನಾವು ಅಡ್ಜರ್ನ್ ಅಂತ ಹೇಳ್ತೀವಿ. ಸೊ ನೋ ಬಿಸ್ನೆಸ್ ಕ್ಯಾನ್ ಕಂಟಿನ್ಯೂ ವಿತೌಟ್ ದಿ ಕೋರಮ್. ಕೋರಮ್ ಇಲ್ದಲೆ ಅವ್ರು ಏನೇ ಒಂದು ಡಿಸ್ಕಷನ್ಸ್ ಯಾವ್ದು ಕೂಡ ಮಾಡೋದಿಲ್ಲ. ಸೊ ಇಲ್ಲಿ ಆರ್ಟಿಕಲ್ 100 ಅಲ್ಲಿ ನಮ್ಗೆ ಅದನ್ನೇ ಕೊಟ್ಟಿರೋದು. ಈ ಒಂದು ಕೋರಮ್ ಇಲ್ಲ ಅಂತ ಅಂದ್ರೆ ಅವಾಗ ಸಭಾಪತಿಗಳು ಏನ್ ಮಾಡ್ಬೋದು, ಸದನವನ್ನ ಮುಂದೂಡ್ಬೋದು. ಅದೇ ತರ ಕೋರಮ್ ತಲುಪುವವರೆಗೆ ಸಭೆಯನ್ನು ಸ್ಥಗಿತಗೊಳಿಸಬಹುದು ಅಂದ್ರೆ ಸಸ್ಪೆಂಡ್ ಮಾಡಬಹುದು. ಸೊ ಕೋರಮ್ ಇಲ್ಲದೆ ಯಾವುದೇ ವ್ಯವಹಾರ ಮುಂದುವರಿಯಲು ಸಾಧ್ಯವಿಲ್ಲ.
ಸೊ ಮಿನಿಮಮ್ ನಂಬರ್ ಅಂದ್ರೆ 1/10 ಆಫ್ ದಿ ಟೋಟಲ್ ಸ್ಟ್ರೆಂತ್ ಆಫ್ ದಿ ಹೌಸ್ ಇರ್ಬೇಕಾಗುತ್ತೆ. ಸೊ ಸದನದ ಒಟ್ಟು ಸದಸ್ಯರ ಸಂಖ್ಯೆಯ 1/10 ಅಷ್ಟು ಮೆಂಬರ್ಸ್ ಇರ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಆರ್ಟಿಕಲ್ 101 ಬರುತ್ತೆ. ಸೊ ಇಲ್ಲಿ ಮೆಂಬರ್ಶಿಪ್ ಆಫ್ ದಿ ಬೋತ್ ದಿ ಹೌಸಸ್. ಈಗ ಫಾರ್ ಎಕ್ಸಾಂಪಲ್ ಒಬ್ರು MP ಏನು ಅವರು ರಾಜ್ಯಸಭಾ MP ಆಗಿರ್ತಾರೆ, ಲೋಕಸಭಾ MPನೂ ಆಗಿರ್ತಾರೆ. ಸೊ ಆ ಟೈಮ್ ಅಲ್ಲಿ ಅವರು ಎರಡೂ ಕಡೆ MP ಆಗಿ ಅವ್ರು ಕಂಟಿನ್ಯೂ ಮಾಡೋದಕ್ಕೆ ಬರೋದಿಲ್ಲ. ಸೊ 1 ಪರ್ಸನ್ 1 ಸೀಟ್ ಅಷ್ಟೇನೆ ಇರುತ್ತೆ. ಇದರ ಅವರು ಲೋಕಸಭಾ MP ಆಗ್ಬೇಕು, ಇಲ್ಲ ರಾಜ್ಯಸಭಾ MP ಆಗ್ಬೇಕಾಗುತ್ತೆ. ಎರಡು ಏನು ರಾಜ್ಯಸಭಾ ಮತ್ತೆ ಲೋಕಸಭಾ ಎರಡು ಹೌಸ್ ನ MP ಆಗ ಕಂಟಿನ್ಯೂ ಮಾಡೋದಕ್ಕೆ ಅವ್ರು ಆಗೋದಿಲ್ಲ. ಸೊ ಈ ಮಸ್ಟ್ ರಿಸೈನ್ ಫ್ರಮ್ ದಿ ಒನ್ ಹೌಸ್ ವಿತ್ ಇನ್ ದಿ ಪೀರಿಯಡ್ ಪ್ರಿಸ್ಕ್ರೈಬ್ಡ್ ಬೈ ದಿ ಲಾ. ಅಂದ್ರೆ ಇಷ್ಟು ಟೈಮ್ ಅಂತ ಇರುತ್ತೆ. ಅದನ್ನ ಅವರು ನಮ್ಗೆ ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆಕ್ಟ್ ಅಂತ ಹೇಳಿ 1951 ಅಂಡರ್ ಈ ಎಲ್ಲಾ ಡೀಟೇಲ್ಸ್ ನ ಮೆನ್ಷನ್ ಮಾಡಿದ್ರು ಅವರು. ಈಗ ಯಾವುದೇ MP ಲೋಕಸಭಾ ಅಥವಾ ರಾಜ್ಯಸಭಾದ ಮೆಂಬರ್ ಆದ್ರೆ ಸೊ ಅವಾಗ ಇಷ್ಟು ದಿನ ಅಂದ್ರೆ 10 ಡೇಸ್ ಏನೋ ಟೈಮ್ ಇರುತ್ತೆ. ಅಷ್ಟ್ರೊಳಗಡೆ ಅವರು ಡಿಸಿಷನ್ ತಗೋಬೇಕಾಗುತ್ತೆ. ಅವ್ರಿಗೆ ರಾಜ್ಯಸಭಾ ಸೀಟ್ ಬೇಕೋ ಅಥವಾ ಲೋಕಸಭಾ ಸೀಟ್ ಬೇಕು ಅಂತ ಹೇಳಿ. ಇಲ್ಲ ಅಂದ್ರೆ ಅವರ ರಾಜ್ಯಸಭಾ ಸೀಟ್ ಏನಾಗುತ್ತೆ, ವೇಕೆಂಟ್ ಆಗುತ್ತೆ. ಸೊ ಈ ಎಲ್ಲಾ ಡೀಟೇಲ್ಸ್ ನ ನಮ್ಗೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1951 ನಲ್ಲಿ ಏನ್ ಮಾಡಿದಾರೆ, ಮೆನ್ಷನ್ ಮಾಡಿದಾರೆ. ಸೊ ಅದನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ RP ಆಕ್ಟ್ ಅಂತ ಹೇಳ್ತೀವಿ. RP ಆಕ್ಟ್ 1951. ಇದರಲ್ಲಿ ಎಲ್ಲಾ ಡೀಟೇಲ್ಸ್ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನ ನಮ್ಗೆ ಆರ್ಟಿಕಲ್ 101 ನಲ್ಲಿ ಹೇಳಿರೋದು, ಒಬ್ಬ ವ್ಯಕ್ತಿಯು ಈ ಕೆಳಗಿನವುಗಳ ಲೋಕಸಭಾ ಮತ್ತು ರಾಜ್ಯಸಭೆಗಳಿಗೆ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿಯು 2 ಸದನಗಳಿಗೆ ಆಯ್ಕೆ ಆದರೆ ಸೊ ಕಾನೂನಿನಿಂದ ಸೂಚಿಸಲಾದ ಅವಧಿಯೊಳಗೆ ಅವರು 1 ಸದನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತೆ. ಅಂದ್ರೆ ಏನು, ಈ ಒಂದು RP ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ರೆ ಅಂದ್ರೆ ವಿತ್ ಇನ್ 10 ಡೇಸ್ ಅಲ್ಲಿ ಅವರು ಡಿಸಿಷನ್ ನ ತಗೊಂಡು ಒಂದು ಹೌಸ್ ನ MP ಆಗಿ ರಾಜೀನಾಮೆನ ಕೊಡ್ಬೇಕಾಗುತ್ತೆ. ಸೊ ಒಂದು ಹೌಸ್ ನ MP ಆಗಿ ಏನಾಗ್ತಾರೆ, ಕಂಟಿನ್ಯೂ ಆಗ್ತಾರೆ. ಓಕೆ, ಅದೇ ತರ ಆರ್ಟಿಕಲ್ 101 ಕ್ಲಾಸ್ 2. ಸೊ ಇದು ಆರ್ಟಿಕಲ್ 101 ಕ್ಲಾಸ್ 1 ನಲ್ಲಿ ಮೆಂಬರ್ಶಿಪ್ ಆಫ್ ದಿ 2 ಹೌಸಸ್ ಕೊಟ್ಟಿರೋದು. ಬಟ್ ಇಲ್ಲಿ ಕ್ಲಾಸ್ 2 ನಲ್ಲಿ ಮೆಂಬರ್ಶಿಪ್ ಆಫ್ ದಿ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್. ಈಗ ಏನು MP ಆಗೂ ಇರ್ತಾರೆ, ಅದೇ ತರ ಸ್ಟೇಟ್ ನ MLA ಆಗೂ ಇರ್ತಾರೆ. ಸೊ ಆ ಟೈಮ್ ಅಲ್ಲೂ ಕೂಡ ಅವರು ಇಲ್ಲಿ ಸ್ಟೇಟ್ ನಲ್ಲೂ ಏನು MLA ಮತ್ತೆ MP ಎರಡೂ ಕೂಡ ಆಗೋದಕ್ಕಾಗೋದಿಲ್ಲ. 1 ಸೀಟ್ ಏನ್ ಮಾಡ್ಬೇಕು, ಅವರು ರಿಸೈನ್ ಮಾಡ್ಲೇಬೇಕಾಗುತ್ತೆ. ಸೊ ಎ ಪರ್ಸನ್ ಕೆನಾಟ್ ಸೈಮಲ್ಟೇನಿಯಸ್ಲಿ ಬಿ ಎ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಅಂಡ್ ಎ ಮೆಂಬರ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್. ಸೊ ನಿಮ್ಗೆ ಗೊತ್ತಿರ್ಬೋದು, ನಮ್ ಕರ್ನಾಟಕದಲ್ಲೇನೆ ಈಗ ರೀಸೆಂಟ್ ಏನ್ MLA ಎಲೆಕ್ಷನ್ ಆದಾಗ ಕುಮಾರಸ್ವಾಮಿ ಅವರು ಅಂದ್ರೆ ಚನ್ನಪಟ್ಟಣದಿಂದ ಕಂಟೆಸ್ಟ್ ಮಾಡಿ ವಿನ್ ಆಗಿರ್ತಾರೆ. ಸೊ ಅದಾದ್ಮೇಲೆ MP ಎಲೆಕ್ಷನ್ ಅಲ್ಲೂ ಕೂಡ ಕಂಟೆಸ್ಟ್ ಮಾಡ್ತಾರೆ, MP ಎಲೆಕ್ಷನ್ ಅಲ್ಲೂ ಕೂಡ ವಿನ್ ಆಗ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಚನ್ನಪಟ್ಟಣದ ಅಂದ್ರೆ MLA ಏನಾಗಿರ್ತಾರೆ, ಚನ್ನಪಟ್ಟಣದಿಂದ ಕಂಟೆಸ್ಟ್ ಮಾಡಿ ಆ ಒಂದು ಸೀಟಿಗೆ ಅಂದ್ರೆ ಏನು ರಿಸೈನ್ ಮಾಡ್ತಾರೆ. ಸೊ ಅಲ್ಲಿ ಅಂದ್ರೆ MP ಆಗಿ ಅವ್ರು ಏನ್ ಮಾಡ್ತಾರೆ, ಮುಂದುವರಿತಾರೆ. ಸೊ ಮತ್ತೆ ಆ ಒಂದು ಸೀಟ್ ಏನ್ ವೇಕೆಂಟ್ ಆಗಿರುತ್ತೆ ಅದಕ್ಕೆ ಬೈ ಎಲೆಕ್ಷನ್ ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಇಫ್ ಎಲೆಕ್ಟೆಡ್ ಬೋತ್ ಅಂದ್ರೆ ಟು ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ಅಂದ್ರೆ ಹಿ ಮಸ್ಟ್ ರಿಸೈನ್ ಫ್ರಮ್ 1 ಆಫೀಸ್. ಅಂದ್ರೆ 1 ಸೀಟಿಗೆ ಅವರು ರೆಸಿಗ್ನೇಷನ್ ಕೊಡ್ಬೇಕಾಗುತ್ತೆ. ಇಫ್ ಈ ಡಸ್ ನಾಟ್ ರಿಸೈನ್ ಫ್ರಮ್ ದಿ ಸ್ಟೇಟ್ ಲೆಜಿಸ್ಲೇಚರ್ ವಿತ್ ಇನ್ ದಿ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಇಸ್ ಪಾರ್ಲಿಮೆಂಟ್ ಸೀಟ್ ಬಿಕಮ್ ವೇಕೆಂಟ್. ಅಂದ್ರೆ ಅವರು ಇಲ್ಲಿ ಒಂದು 14 ಡೇಸ್ ಏನೋ ಟೈಮ್ ಇರುತ್ತೆ ಅವರಿಗೆ. ಅಷ್ಟರಲ್ಲಿ ಅವ್ರು ಏನ್ ಮಾಡ್ಬೇಕು, ಡಿಸೈಡ್ ಮಾಡಿ ಯಾವ ಸೀಟ್ ಬೇಕು ಅಂತ ಹೇಳಿ ಅವರು ಡಿಸಿಷನ್ ತಗೊಬೇಕು. ಇಲ್ಲ ಅಂದ್ರೆ ಅವರ ಪಾರ್ಲಿಮೆಂಟ್ ಸೀಟ್ ಏನಾಗುತ್ತೆ, ವೇಕೆಂಟ್ ಆಗುತ್ತೆ. ಓಕೆನಾ. ಸೊ ಇದನ್ನೆಲ್ಲ ಈ ಒಂದು RP ಆಕ್ಟ್ 1951 ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇದು ಆರ್ಟಿಕಲ್ 101 ಸಬ್ ಕ್ಲಾಸ್ 2 ನಲ್ಲಿ ಮೆನ್ಷನ್ ಮಾಡಿರೋದು. ಸಬ್ ಕ್ಲಾಸ್ 1 ನಲ್ಲಿ ಬಂದ್ರೆ ಇಫ್ ಈಸ್ ದಿ ಮೆಂಬರ್ ಆಫ್ ದಿ 2 ಹೌಸಸ್ ಅಂದ್ರೆ ರಾಜ್ಯಸಭಾ ಮತ್ತೆ ಲೋಕಸಭಾದ ಏನು ಮೆಂಬರ್ ಆಗಿದ್ರೆ ಅವಾಗ ಯಾವ ಸೀಟ್ ವೇಕೆಂಟ್ ಆಗುತ್ತೆ ಅಥವಾ 1 ಸೀಟಿಗೆ ಅವ್ರು ಏನ್ ಮಾಡ್ಬೇಕಾಗುತ್ತೆ, ರೆಸಿಗ್ನೇಷನ್ ಕೊಡ್ಬೇಕಾಗುತ್ತೆ. ಸೊ ಅದೇ ತರ ಇವಾಗ ಸಮ್ ಟೈಮ್ ಏನ್ ಮಾಡ್ತಾರೆ, ಈ MP ಎಲೆಕ್ಷನ್ ಅಲ್ಲೆಲ್ಲ MP ಆಗಿರ್ಬೋದು, MLA ಎಲೆಕ್ಷನ್ ಆಗಿರ್ಬೋದು. ಸೊ ಅವರು 2 ಕಡೆಯಿಂದ ಕಂಟೆಸ್ಟ್ ಮಾಡಿರ್ತಾರೆ. ಈಗ ಇವನ್ ಮೋದಿ ಅವರು ಕೂಡ 2 ಕಡೆಯಿಂದ ಕಂಟೆಸ್ಟ್ ಮಾಡಿದ್ರು 2014 ಎಲೆಕ್ಷನ್ ಅಲ್ಲಿ. ಅದೇ ತರ ಈಗ 2024 ಎಲೆಕ್ಷನ್ ಅಲ್ಲಿ ಯಾರು ರಾಹುಲ್ ಗಾಂಧಿ ಅವರು
ವಯನಾಡಿಂದನೂ ಕಂಟೆಸ್ಟ್ ಮಾಡಿರ್ತಾರೆ ಮತ್ತೆ ರಾಯ್ಬರೇಲಿಯಿಂದನೂ ಕಂಟೆಸ್ಟ್ ಮಾಡಿರ್ತಾರೆ. ಸೊ ಎರಡು ಕಡೆ ವಿನ್ ಆಗ್ತಾರೆ. ಬಟ್ ಅವರು ಒಂದು ಸೀಟ್ ಮಾತ್ರ, ಒಂದು ಸೀಟಲ್ಲಿ ಅವರು MP ಆಗಿ ಕಂಟಿನ್ಯೂ ಮಾಡ್ಬೋದು. ಬಟ್ ಒಂದ್ ಸೀಟಿಗೆ ಏನ್ ಮಾಡ್ಬೇಕಾಗುತ್ತೆ, ರೆಸಿಗ್ನೇಷನ್ ಕೊಡ್ಬೇಕಾಗುತ್ತೆ. ಸೊ ಅವರು ರಾಯ್ಬರೇಲಿಲಿ MP ಆಗಿ ಆ ಒಂದು ಸೀಟ್ ನ ಉಳಿಸ್ಕೊಂತಾರೆ. ಬಟ್ ವಯನಾಡಲ್ಲಿ MP ಆಗಿ ಏನು ಅದಕ್ಕೆ ರೆಸಿಗ್ನೇಷನ್ ಕೊಡ್ತಾರೆ. ಸೊ ಮತ್ತೆ ಏನು ರೀಸೆಂಟ್ ಆಗಿ ನಮ್ಗೆ ಯಾರು ಅವರ ಸಿಸ್ಟರ್ ಪ್ರಿಯಾಂಕಾ ವಾದ್ರಾ ಅವರು MP ಆಗಿ ವಯನಾಡಿಗೆ ಬರ್ತಾರೆ. ಸೊ ಸೇಮ್ ಹೌಸ್ ಈಗ ಲೋಕಸಭಾದಲ್ಲೂ 2 ಸೀಟಲ್ಲಿ ಅವ್ರು MP ಆಗೋದಿಕ್ಕಾಗೋದಿಲ್ಲ. ಒನ್ ಪರ್ಸನ್ 1 ಸೀಟ್ ಮಾತ್ರನೇ ಇರುತ್ತೆ. ಅದೇ ತರ ಲೋಕಸಭಾ ಮತ್ತೆ ರಾಜ್ಯಸಭಾ MP ಒಟ್ಟಿಗೆ ಆಗೋದಕ್ಕೂ ಆಗೋದಿಲ್ಲ. ಅದೇ ತರ ಏನು MP ಆಗಿ ಮತ್ತೆ MLA ಆಗಿ 2 ಸೀಟ್ ನ ತಗೊಳೋದಕ್ಕೂ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಬರುತ್ತೆ ಏನು ಈ ಆರ್ಟಿಕಲ್ 101 ಸಬ್ ಕ್ಲಾಸ್ 3 ಅಂಡರ್ ಏನ್ ಬರುತ್ತೆ, ಇನ್ ಅದರ್ ಸರ್ಕಮ್ಸ್ಟೆನ್ಸಸ್ ಆಫ್ ವೇಕೆನ್ಸಿ. ಅಂದ್ರೆ ಬೇರೆ ಯಾವ ಟೈಮ್ ಅಲ್ಲಿ ಈ ಒಂದು ವೇಕೆನ್ಸಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಒಂದು ಡಿಸ್ಕ್ವಾಲಿಫೈ ಆದಾಗ, ಇಫ್ ಎನಿ MP ಏನಾದ್ರು ಡಿಸ್ಕ್ವಾಲಿಫೈ ಆದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಈಸ್ ಹೋಲ್ಡಿಂಗ್ ಇನ್ ಆಫೀಸ್ ಆಫ್ ಪ್ರಾಫಿಟ್ ಅಂದ್ರೆ ಗವರ್ನಮೆಂಟ್ ಅಂಡರ್ ಏನಾದ್ರು ವರ್ಕ್ ಮಾಡ್ತಿದ್ರೆ, ಮತ್ತೆ ಅಕ್ವೈರಿಂಗ್ ಫಾರಿನ್ ಸಿಟಿಸನ್ಶಿಪ್ ಅಂದ್ರೆ ಬೇರೆ ಕಂಟ್ರಿಯ ಸಿಟಿಸನ್ಶಿಪ್ ನ ಏನಾದ್ರು ಅಕ್ವೈರ್ ಮಾಡ್ಕೊಂಡಿದ್ರೆ, ಆ ಟೈಮಲ್ಲೂ ಏನಾಗುತ್ತೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಮತ್ತೆ ಡಿಸ್ಕ್ವಾಲಿಫಿಕೇಶನ್ ಅಂಡರ್ ದಿ ಆಂಟಿ ಡಿಫೆಕ್ಷನ್ ಲಾ ಅಂಡರ್ ಏನಾದ್ರು ಡಿಸ್ಕ್ವಾಲಿಫೈ ಆಗಿದ್ರೆ ಅವಾಗ್ಲೂ ಅವರ ಸೀಟ್ ಏನಾಗುತ್ತೆ, ವೇಕೆಂಟ್ ಆಗುತ್ತೆ. ಮತ್ತೆ ರಿಸೈನ್ ಮಾಡಿದ್ರೆ, ದಿ ಮೆಂಬರ್ ರಿಸೈನ್ಸ್ ಬೈ ರೈಟಿಂಗ್ ಅಂಡರ್ ಇಸ್ ಅಂಡ್ ಟು ದಿ ಸ್ಪೀಕರ್ ಅಂಡ್ ಟು ದಿ ಚೇರ್ಮನ್. ಅಂದ್ರೆ ಈಗ ಯಾವುದೇ MP ಏನು ರಿಸೈನ್ ಮಾಡಿದ್ರೆ ಅವರೇನೆ MP ಸೀಟಿಗೆ ರಿಸೈನ್ ಮಾಡಿದ್ರೆ ಅವಾಗ್ಲೂ ಕೂಡ ಅವ್ರ ಸೀಟ್ ಏನಾಗುತ್ತೆ, ವೇಕೆಂಟ್ ಆಗುತ್ತೆ. ಸೊ ಮತ್ತೆ ಆರ್ಟಿಕಲ್ 101 ಸಬ್ ಕ್ಲಾಸ್ 4 ಅಂಡರ್ ಏನ್ ಬರುತ್ತೆ, ಆಬ್ಸೆನ್ಸ್ ಫ್ರಮ್ ದಿ ಹೌಸ್. ಅಂದ್ರೆ ಕಂಟಿನ್ಯೂಸ್ ಆಗಿ ಅವರು 60 ಡೇಸ್ ಯಾವುದೇ ಪ್ರೊಸೀಡಿಂಗ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೆ, ಇಫ್ ಎ ಮೆಂಬರ್ ಇಸ್ ಆಬ್ಸೆಂಟ್ ಫ್ರಮ್ ಆಲ್ ದಿ ಮೀಟಿಂಗ್ಸ್ ಆಫ್ ದಿ ಹೌಸ್ ಫಾರ್ 60 ಡೇಸ್ ಕಂಟಿನ್ಯೂಸ್ ಆಗಿ ಅಬ್ಸೆಂಟ್ ಮಾಡಿಲ್ಲ ವಿತೌಟ್ ಪರ್ಮಿಷನ್ ಅಂದ್ರೆ ಕೂಡ ಅವ್ರನ್ನ ಏನ್ ಮಾಡ್ತಾರೆ, ಡಿಸ್ಕ್ವಾಲಿಫೈ ಮಾಡ್ತಾರೆ. ಸೊ ಇಲ್ಲಿ 60 ಡೇಸ್ ಏನು ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ, ಇದ್ರಲ್ಲಿ ಈ ಒಂದು ಸೆಷನ್ ನ ಪ್ರೊರೋಗೇಷನ್ ಮಾಡಿರ್ತಾರೆ. ಪ್ರೊರೋಗೇಷನ್ ಅಂದ್ರೆ ಈ ಸೆಷನ್ ನ ಅಂದ್ರೆ ಎಂಡ್ ಮಾಡಿದಾದ್ಮೇಲೆ ಇನ್ನೊಂದು ಸೆಷನ್ ಸ್ಟಾರ್ಟ್ ಆಗೋ ಮಧ್ಯ ಏನ್ ನಂಬರ್ ಆಫ್ ಡೇಸ್ ಇರುತ್ತಲ್ಲ ಅದನ್ನ ಕೌಂಟ್ ತಗೊಳೋದಿಲ್ಲ. ಅದೇ ತರ ಈಗ ಅಡ್ಜರ್ನ್ಮೆಂಟ್ ಮಾಡಿರ್ತಾರೆ. ಅಡ್ಜರ್ನ್ಮೆಂಟ್ ಅಂದ್ರೆ ಈಗ ಫಾರ್ ಸಮ್ ರೀಸನ್ ಈ ಒಂದು ಇವತ್ತಿನ ಒಂದು ಇದನ್ನ ಅಂದ್ರೆ ನಾರ್ಮಲ್ ಮೀಟಿಂಗ್ ನ ಏನ್ ಮಾಡಿರ್ತಾರೆ, ನೆಕ್ಸ್ಟ್ ಡೇ ಅಥವಾ ಇನ್ನೊಂದು 10 ಡೇಸ್ ವರೆಗೂ ಏನ್ ಮಾಡಿರ್ತಾರೆ, ಅಡ್ಜರ್ನ್ಮೆಂಟ್ ಮಾಡಿರ್ತಾರೆ. ಸೊ ಈ 10 ಡೇಸ್ ಅಂದ್ರೆ ಅಡ್ಜರ್ನ್ಮೆಂಟ್ ಫಾರ್ ಮೋರ್ ದೆನ್ 4 ಕಾನ್ಸಿಕ್ಯೂಟಿವ್ ಡೇಸ್ ದೇ ಆರ್ ನಾಟ್ ಕೌಂಟೆಡ್. ಅಂದ್ರೆ 4 ದಿನದ ಮೇಲೆ ಏನಾದ್ರೂ ಅಡ್ಜರ್ನ್ಮೆಂಟ್ ಮಾಡಿದ್ರೆ ಆ ಒಂದು ನಂಬರ್ ಆಫ್ ಡೇಸ್ ಕೂಡ ಕೌಂಟ್ ಮಾಡೋದಿಲ್ಲ. ಸೊ ಇದನ್ ಬಿಟ್ಟು ನಾರ್ಮಲ್ ಆಗಿ ಅವ್ರು ಏನಾದ್ರು 60 ಡೇಸ್ ಕಂಟಿನ್ಯೂಸ್ ಆಗಿ ಅವರು ಈ ಒಂದು ಮೀಟಿಂಗ್ಸ್ ಅಲ್ಲಿ ಅಬ್ಸೆಂಟ್ ಇದ್ರೆ ವಿತೌಟ್ ಪರ್ಮಿಷನ್ ತಗೊಂಡ್ರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡೋದಿಲ್ಲ. ವಿತೌಟ್ ಪರ್ಮಿಷನ್ ಏನಾದ್ರು ಅಬ್ಸೆಂಟ್ ಆಗಿದ್ರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಸೊ ಇದೆಲ್ಲ ನಮ್ಗೆ ಆರ್ಟಿಕಲ್ 101 ಅಂಡರ್ ಮೆನ್ಷನ್ ಆಗಿದೆ. ಸೊ ಇಲ್ಲಿ 60 ಡೇಸ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಸದನವನ್ನು ಮುಂದೂಡಿದ ಅವಧಿಗಳನ್ನು ಎಣಿಸಲಾಗುವುದಿಲ್ಲ. ಅಂದ್ರೆ ಈಗ ಒಂದು ಸೆಷನ್ ಮುಗ್ದಿರುತ್ತೆ, ಈಗ ಬಜೆಟ್ ಸೆಷನ್ ಮುಗ್ದಿರುತ್ತೆ, ಮತ್ತೆ ಮಾನ್ಸೂನ್ ಸೆಷನ್ ಆಗೋ ಮಧ್ಯೆ ಎಷ್ಟು ನಂಬರ್ ಆಫ್ ಡೇಸ್ ಇರುತ್ತಲ್ಲ ಅದನ್ನ ಕೌಂಟ್ ತಗೊಳೋದಿಲ್ಲ. ಸೊ ಸತತ 4 ದಿನಗಳಿಗಿಂತ ಹೆಚ್ಚು ಕಾಲ ಮುಂದೂಡಿಕೆಗಳನ್ನು ಅಂದ್ರೆ ಪರಿಗಣಿಸಲಾಗುವುದಿಲ್ಲ. ಅಂದ್ರೆ ಈಗ ಅಡ್ಜರ್ನ್ಮೆಂಟ್ ಮಾಡಿರ್ತಾನೆ ಅಂತ ಹೇಳ್ದೆ, ಈಗ ಇವತ್ತಿನ ಮೀಟಿಂಗ್ ಇನ್ನ 10 ಡೇಸಿಗೆ ಏನಾದ್ರು ಅಂದ್ರೆ ನೆಕ್ಸ್ಟ್ 10 ಡೇಸಿಗೆ ಏನಾದ್ರು ಅಡ್ಜರ್ನ್ಮೆಂಟ್ ಮಾಡಿದ್ರೆ ಅಲ್ಲೂ ಕೂಡ ಅದೇ 4 ದಿನದ ಮೇಲೆ ಏನಾದ್ರು ಮಾಡಿದ್ರೆ ಅದನ್ನು ಕೂಡ ಕೌಂಟ್ ತಗೊಳೋದಿಲ್ಲ. ಓಕೆ, ನೆಕ್ಸ್ಟ್ ಬರುತ್ತೆ ಆರ್ಟಿಕಲ್ 102 ಡಿಸ್ಕ್ವಾಲಿಫಿಕೇಶನ್ ಫಾರ್ ದಿ ಮೆಂಬರ್ಶಿಪ್ ಆಫ್ ದಿ ಪಾರ್ಲಿಮೆಂಟ್. ಅಂದ್ರೆ ಈ MP ಗಳನ್ನ ಯಾವ ಒಂದು ಬೇಸಿಸ್ ಮೇಲೆ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂತ ಹೇಳಿ, ಎ ಪರ್ಸನ್ ಇಸ್ ಡಿಸ್ಕ್ವಾಲಿಫೈಡ್ ಫ್ರಮ್ ಬೀಯಿಂಗ್ ಎನ್ MP, ಲೋಕಸಭಾ MP ಆಗಿರ್ಬೋದು, ರಾಜ್ಯಸಭಾ MP ಆಗಿರ್ಬೋದು, ಇಫ್ ಹಿ ಹೋಲ್ಡ್ಸ್ ಎನ್ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ದಿ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ನಮೆಂಟ್. ಅಂದ್ರೆ ಗವರ್ನಮೆಂಟ್ ಅಂಡರ್ ಅವ್ರು ಏನಾದ್ರು ವರ್ಕ್ ಮಾಡ್ತಿದ್ರೆ ಅವ್ರನ್ನ ಏನ್ ಮಾಡ್ತಾರೆ, ಡಿಸ್ಕ್ವಾಲಿಫೈ ಮಾಡ್ತಾರೆ. ಸೊ ಅದೇ ತರ ಈಸ್ ಡಿಕ್ಲೇರ್ಡ್ ಆಫ್ ಅನ್ಸೌಂಡ್ ಮೈಂಡ್ ಬೈ ಎ ಕಾಂಪಿಟೆಂಟ್ ಕೋರ್ಟ್. ಅಂದ್ರೆ ಅವರ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂದ್ರೂ ಕೂಡ ಏನ್ ಮಾಡ್ತಾರೆ, ಡಿಸ್ಕ್ವಾಲಿಫೈ ಮಾಡ್ತಾರೆ. ಮತ್ತೆ ಈಸ್ ಎನ್ ಅನ್ಡಿಸ್ಚಾರ್ಜ್ಡ್ ಇನ್ಸಾಲ್ವೆಂಟ್. ಅಂದ್ರೆ ಅವ್ರು ಏನೋ ಒಂದು ಸಾಲ ತಗೊಂಡಿರ್ತಾರೆ, ಬಟ್ ಅದನ್ನ ವಾಪಸ್ ಪೇ ಮಾಡಿರೋದಿಲ್ಲ.
ಸೊ ಆ ಒಂದು ಲೀಗಲ್ ಪ್ರೊಸೀಡಿಂಗ್ಸ್ ನಡೀತಿರುತ್ತೆ. ಸೊ ಅವ್ರನ್ನ ಅಂದ್ರೆ ಬ್ಯಾಂಕ್ ಕ್ರಪ್ಟ್ ಅಥವಾ ಇನ್ಸಾಲ್ವೆಂಟ್ ಅಂತ ಏನಾದ್ರು ಡಿಕ್ಲೇರ್ ಮಾಡಿದ್ರೆ ಕೋರ್ಟ್, ಅವಾಗ್ಲೂ ಕೂಡ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಮತ್ತೆ ಈಸ್ ನಾಟ್ ಎ ಸಿಟಿಸನ್ ಆಫ್ ಇಂಡಿಯಾ ಅಂದ್ರೆ ಅವರು ಬೇರೆ ಒಂದು ಕಂಟ್ರಿಯ ಸಿಟಿಸನ್ಶಿಪ್ ನ ಅಕ್ವೈರ್ ಮಾಡ್ಕೊಂಡ್ರೆ ಅವಾಗ್ಲೂ ಕೂಡ ಡಿಸ್ಕ್ವಾಲಿಫೈ ಆಗ್ತಾರೆ. ಮತ್ತೆ ಇಸ್ ಡಿಸ್ಕ್ವಾಲಿಫೈಡ್ ಅಂಡರ್ ಎನಿ ಲಾ ಮೇಡ್ ಬೈ ದಿ ಪಾರ್ಲಿಮೆಂಟ್. ಯಾವುದೇ ಒಂದು ಲಾಸ್, ಈಗ ಏನು ಸಮ್ ಲಾಸ್ ನ ಮಾಡಿ ಈ ಒಂದು ಕಂಡೀಷನ್ ಅಂಡರ್ ಡಿಸ್ಕ್ವಾಲಿಫೈ ಆಗ್ತಾರೆ ಅಂದ್ರೆ ಅವರು ಅದ್ರ ಅಂಡರ್ ಏನಾಗ್ತಾರೆ, ಡಿಸ್ಕ್ವಾಲಿಫೈ ಆಗ್ತಾರೆ. ಸೊ ಈ ಒಂದು ಲಾಸ್ ಎಲ್ಲ ನಮ್ಗೆ ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆಕ್ಟ್ 1951 ಅಂಡರ್ ಮೆನ್ಷನ್ ಮಾಡಿದ್ದಾರೆ. ಸೊ ಅದೇ ತರ ಈಸ್ ಡಿಸ್ಕ್ವಾಲಿಫೈಡ್ ಅಂಡರ್ ದಿ 10th ಶೆಡ್ಯೂಲ್ ಆಂಟಿ ಡಿಫೆಕ್ಷನ್ ಲಾ. ಆಂಟಿ ಡಿಫೆಕ್ಷನ್ ಲಾ ಅಂಡರ್ ಕೂಡ ಏನಾಗ್ತಾರೆ, ಡಿಸ್ಕ್ವಾಲಿಫೈ ಆಗ್ತಾರೆ. ಸೊ ನಾವು ಆಲ್ರೆಡಿ ಆಂಟಿ ಡಿಫೆಕ್ಷನ್ ಲಾ ಅಂದ್ರೆ ಏನು, ಮತ್ತೆ ಅದ್ರಲ್ಲಿ ಏನೇನ್ ಪ್ರೊವಿಷನ್ಸ್ ಬರುತ್ತೆ ಅದನ್ನೆಲ್ಲ ನಾವು ಆಲ್ರೆಡಿ ಏನು ಒಂದ್ ಕ್ಲಾಸ್ ಡಿಸ್ಕಸ್ ಮಾಡಿದೀವಿ. ಬೇಕಿದ್ರೆ ನೀವು ಆ ವಿಡಿಯೋನು ಕೂಡ ನೋಡ್ಬೋದು. ಓಕೆ, ಇದು ಯಾವಾಗ ಡಿಸ್ಕ್ವಾಲಿಫೈ ಮಾಡ್ತಾರೆ ಏನೋ ನ ಅಂತ ಹೇಳಿ. ಸೊ ಅದೇ ತರ ಇಲ್ಲಿ ಆರ್ಟಿಕಲ್ 103 ಬಂದ್ರೆ ಈ ಒಂದು ಡಿಸ್ಕ್ವಾಲಿಫಿಕೇಶನ್ ಏನ್ ಮಾಡ್ತಾರೆ ಎಂಪಿಗಳನ್ನ, ಈ ಒಂದು ಡಿಸಿಷನ್ ನ ತಗೊಳೋರು ಯಾರು ಅಂತ ಹೇಳಿ. ಡಿಸಿಷನ್ ಆನ್ ದಿ ಕ್ವಶನ್ಸ್ ಆಸ್ ಟು ಡಿಸ್ಕ್ವಾಲಿಫಿಕೇಶನ್ ಆಫ್ ದಿ ಎಂಪಿ. ಅದೇ ಎಂಪಿಗಳನ್ನ ಡಿಸ್ಕ್ವಾಲಿಫೈ ಮಾಡೋ ಡಿಸಿಷನ್ ನ ತಗೊಳೋದು ಯಾರು ಅಂತ ಹೇಳಿ. ಸೊ ಆರ್ಟಿಕಲ್ 102 ದಿ ಕ್ವಶನ್ ಶೆಲ್ ಬಿ ಡಿಸೈಡೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಈ ಒಂದು ಡಿಸ್ಕ್ವಾಲಿಫಿಕೇಶನ್ ಡಿಸಿಷನ್ ನ ತಗೊಳೋರು ಪ್ರೆಸಿಡೆಂಟ್ ಆಗಿರ್ತಾರೆ. ಬಟ್ ಇಲ್ಲಿ ಅವರು ಈ ಒಂದು ಡಿಸಿಷನ್ ತಗೊಳೋದಕ್ಕಿಂತ ಮುಂಚೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಏನ್ ಮಾಡ್ಬೇಕಾಗುತ್ತೆ, ಅವರು ಆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಒಪಿನಿಯನ್ ತಗೋಬೇಕು. ಸೊ ಬಿಫೋರ್ ಟೇಕಿಂಗ್ ಎ ಡಿಸಿಷನ್ ದಿ ಪ್ರೆಸಿಡೆಂಟ್ ಮಸ್ಟ್ ಒಬ್ಟೈನ್ ದಿ ಒಪಿನಿಯನ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಈ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ರೆಕಮೆಂಡೇಶನ್ಸ್ ಮೇಲೆ ಪ್ರೆಸಿಡೆಂಟ್ ಆ ಒಂದು ಎಂಪಿಗಳನ್ನ ಏನ್ ಮಾಡ್ತಾರೆ, ಡಿಸ್ಕ್ವಾಲಿಫೈ ಮಾಡ್ತಾರೆ. ಸೊ ದಿ ಪ್ರೆಸಿಡೆಂಟ್ ಆಕ್ಟ್ ಅಕಾರ್ಡಿಂಗ್ ಟು ದಿ ಒಪಿನಿಯನ್ ಆಫ್ ದಿ ಎಲೆಕ್ಷನ್ ಕಮಿಷನ್. ಸೊ ಇದು ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಿ ಪ್ರೆಸಿಡೆಂಟ್ ಅವರೇ ತಗೊಳ್ಳೋಂತ ಡಿಸಿಷನ್ ಅಲ್ಲ ಇದು, ಬೇಸ್ಡ್ ಆನ್ ದಿ ಏನು ಒಪಿನಿಯನ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಈ ಒಂದು ಡಿಸ್ಕ್ವಾಲಿಫಿಕೇಶನ್ ರಿಲೇಟೆಡ್ ಡಿಸಿಷನ್ಸ್ ನ ತಗೊಂತಾರೆ. ಬಟ್ ಆಂಟಿ ಡಿಫೆಕ್ಷನ್ ಲಾ ಅಂಡ್ ಡಿಸ್ಕ್ವಾಲಿಫಿಕೇಶನ್ ಆಫ್ ದಿ ಏನು MLA ಆಗಿರ್ಬೋದು, ಎಂಪಿಗಳಾಗಿರ್ಬೋದು, ಅದನ್ನ ಡಿಸೈಡ್ ಮಾಡೋರು ಪ್ರಿಸೈಡಿಂಗ್ ಆಫೀಸರ್ ಆಗಿರ್ತಾರೆ. ಈಗ ಲೋಕಸಭಾದಲ್ಲಿ ಬಂದ್ರೆ ಸ್ಪೀಕರ್ ಇರ್ತಾರೆ, ರಾಜ್ಯಸಭಾದಲ್ಲಿ ಬಂದ್ರೆ ಚೇರ್ಮನ್ ಆಗಿರ್ತಾರೆ. ಬಟ್ ನಾನೇನು ಈ ಒಂದು ಆರ್ಟಿಕಲ್ 2 ಅಂಡರ್ ಏನ್ ಡಿಸ್ಕ್ವಾಲಿಫಿಕೇಶನ್ ಅಂದ್ರೆ ಯಾವ ಟೈಮ್ ಅಲ್ಲಿ ಡಿಸ್ಕ್ವಾಲಿಫೈ ಆಗ್ತಾರೆ ಆ ಒಂದು ಡಿಸಿಷನ್ ನ ತಗೊಳೋರು ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಆಂಟಿ ಡಿಫೆಕ್ಷನ್ ಲಾ ರಿಲೇಟೆಡ್ ಡಿಸ್ಕ್ವಾಲಿಫಿಕೇಶನ್ ಮಾಡೋದು ಅಥವಾ ಆ ಡಿಸಿಷನ್ಸ್ ನ ತಗೊಳೋದು ಪ್ರಿಸೈಡಿಂಗ್ ಆಫೀಸರ್, ಅದು ಸ್ಪೀಕರ್ ಆದ್ರೂ ಆಗಿರ್ಬೋದು, ಚೇರ್ಮನ್ ಆದ್ರೂ ಆಗಿರ್ಬೋದು. ಬಟ್ ಈ ಒಂದು ಆರ್ಟಿಕಲ್ 102 ಅಂಡರ್ ಏನು ಡಿಸ್ಕ್ವಾಲಿಫಿಕೇಶನ್ ಅಂದ್ರೆ ಡೀಟೇಲ್ಸ್ ನ ಕೊಟ್ಟಿದ್ರೆ ಇದ್ರಂಡರ್ ಏನಾದ್ರು ಡಿಸ್ಕ್ವಾಲಿಫೈ ಆದ್ರೆ ಅದನ್ನ ಡಿಸೈಡ್ ಮಾಡೋರು ಬಂದು ಪ್ರೆಸಿಡೆಂಟ್ ಆಗಿರ್ತಾರೆ. ಬಟ್ ಇಲ್ಲಿ ಅವರೇ ಡಿಸೈಡ್ ಮಾಡೋದಿಲ್ಲ, ಬೇಸ್ಡ್ ಆನ್ ದಿ ಒಪಿನಿಯನ್ ಆಫ್ ದಿ ಎಲೆಕ್ಷನ್ ಕಮಿಷನ್. ಓಕೆ, ಇಲ್ಲಿ ಇದನ್ನ ರಾಷ್ಟ್ರಪತಿಗಳೇ ತಗೊಳ್ಳೋ ಅಂತ ಅಂದ್ರೆ ಅವರೇ ತಗೊಳ್ಳೋ ಅಂತ ನಿರ್ಧಾರ ಅಲ್ಲ ಇದು. ಇಲ್ಲಿ ಭಾರತದ ಚುನಾವಣಾ ಆಯೋಗ ಅಂದ್ರೆ ರಾಷ್ಟ್ರಪತಿಗಳು ಭಾರತದ ಚುನಾವಣಾ ಆಯೋಗದ ಅಭಿಪ್ರಾಯದ ಪ್ರಕಾರ ಏನ್ ಮಾಡ್ತಾರೆ, ಇಲ್ಲಿ ಕಾರ್ಯನಿರ್ವಹಿಸ್ತಾರೆ. ಅಂದ್ರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬಂದು ಆರ್ಟಿಕಲ್ 104 ಬರುತ್ತೆ. ಪೆನಾಲ್ಟಿ ಫಾರ್ ಸಿಟ್ಟಿಂಗ್ ಅಂಡ್ ವೋಟಿಂಗ್ ಬಿಫೋರ್ ಮೇಕಿಂಗ್ ಎ ಓತ್ ಆರ್ ವೆನ್ ನಾಟ್ ಕ್ವಾಲಿಫೈಡ್. ಅಂದ್ರೆ ಇವಾಗ ಅವರು ಓತ್ ಅಂದ್ರೆ ಪ್ರಮಾಣ ವಚನನ ಸ್ವೀಕರಿಸಕ್ಕಿಂತ ಮುಂಚೆನೆ ಏನಾದ್ರು ಪ್ರೊಸೀಡಿಂಗ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ, ಅಂದ್ರೆ ಆ ಮೀಟಿಂಗ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ, ವೋಟ್ ಮಾಡಿದ್ರೆ, ಆ ಟೈಮ್ ಅಲ್ಲಿ ಸಮ್ ಪೆನಾಲ್ಟಿ ಏನ್ ಮಾಡುತ್ತೆ ಅಂದ್ರೆ ಪಾರ್ಲಿಮೆಂಟ್ ಇಂಪೋಸ್ ಮಾಡುತ್ತೆ. ಸೊ ಈ ಪರ್ಸನ್ ಶಲ್ ಬಿ ಲಯಬಲ್ ಟು ಪೇ ಪೆನಾಲ್ಟಿ if he or she sits or vote in the parliament before taking an oath, and if sits or vote knowing that he or she is not qualified to become an MP. But if he sits or vote knowing that he or she has been disqualified under article 102. So ಅದೇ ತರ if he or she sits or vote knowing that he or she is prohibited by any law made by the parliament. So ಈ ಎಲ್ಲಾ ಕೇಸಸ್ ಅಲ್ಲಿ ಏನ್ ಮಾಡ್ತಾರೆ, ಪಾರ್ಲಿಮೆಂಟ್ ಅವರು ಇಷ್ಟು ಅಂದ್ರೆ ಪರ್ ಡೇಗೆ ಇಷ್ಟು ಪೆನಾಲ್ಟಿ ಅಂತ ಹೇಳಿ ಇಂಪೋಸ್ ಮಾಡ್ತಾರೆ. ಸೊ ಪರ್ ಡೇಗೆ 500 rupees ಪೆನಾಲ್ಟಿನ ಏನ್ ಮಾಡ್ತಾರೆ, ಇಂಪೋಸ್ ಮಾಡ್ತಾರೆ. ಅಂದ್ರೆ ಅವರು ಈಗ ಏನ್ ನಾವು ಡಿಸ್ಕ್ವಾಲಿಫಿಕೇಶನ್ ರಿಲೇಟೆಡ್ ಕಂಡೀಷನ್ಸ್ ನ ನೋಡಿದ್ವಿ, ಅಲ್ಲಿ ಡಿಸ್ಕ್ವಾಲಿಫೈ ಆಗಿದ್ರು ಕೂಡ ಏನಾದ್ರು ವೋಟ್ ಮಾಡಿದ್ರೆ, ಮತ್ತೆ
ಅವ್ರು ಬಿಫೋರ್ ಟೇಕಿಂಗ್ ಎನ್ ಓತ್ ಏನಾದ್ರು ವೋಟ್ ಮಾಡಿದ್ರೆ ಅಥವಾ ಇಫ್ ಈ ಏನು ಈ ಒಂದು ಮೀಟಿಂಗ್ಸ್ ನೆಲ್ಲ ಅಟೆಂಡ್ ಮಾಡಿದ್ರೆ ಸೊ ಆ ಟೈಮಲ್ಲೂ ಕೂಡ ಪೆನಾಲ್ಟಿನ ಇಂಪೋಸ್ ಮಾಡ್ತಾರೆ. ಸೊ ಪರ್ ಡೇಗೆ 500 rupees ಅಂತ ಪೆನಾಲ್ಟಿನ ಏನ್ ಮಾಡ್ತಾರೆ ಇಂಪೋಸ್ ಮಾಡ್ತಾರೆ. ಸೊ ಅಂದ್ರೆ ಇಲ್ಲಿ ಯಾವುದೇ MP ಆಗಿರ್ಬೋದು MLA ಆಗಿರ್ಬೋದು ಅವರು ಏನು ಪ್ರಮಾಣ ವಚನನ ಸ್ವೀಕರಿಸ್ತಾನೆ ಅವ್ರು ವೋಟ್ ಮಾಡೋದಿಕ್ ಬರೋದಿಲ್ಲ, ಮತ್ತೆ ಈ ಒಂದು ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಅವರು ಅಂದ್ರೆ ಇನ್ವಾಲ್ವ್ ಆಗೋದಿಕ್ ಬರೋದಿಲ್ಲ. ಸೊ ಅವ್ರು ಓದ್ ತಗೊಂಡೇನೆ ಏನ್ ಮಾಡ್ಬೇಕು, ಪಾರ್ಲಿಮೆಂಟ್ ಅಲ್ಲಿ ಬಂದು ಅವರು ಈ ಒಂದು ಪ್ರೊಸೀಡಿಂಗ್ಸ್ ನಲ್ಲೆಲ್ಲ ಇನ್ವಾಲ್ವ್ ಆಗ್ಬೋದು, ಮತ್ತೆ ವೋಟ್ ಮಾಡೋ ರೈಟ್ಸ್ ಕೂಡ ಆವಾಗ್ಲೇ ಬರೋದು. ಓಕೆ, ನೆಕ್ಸ್ಟ್ ಬಂದು ಆರ್ಟಿಕಲ್ 105 ಬರುತ್ತೆ. ಪವರ್ಸ್, ಪ್ರಿವಿಲೇಜಸ್ ಅಂಡ್ ಇಮ್ಯುನಿಟೀಸ್ ಆಫ್ ದಿ ಪಾರ್ಲಿಮೆಂಟ್ ಅಂಡ್ ಇಟ್ಸ್ ಮೆಂಬರ್ಸ್. ಅದೇ ಈ ಒಂದು MP ಗಳಿಗೆ ಏನ್ ಪವರ್ಸ್ ಇರುತ್ತೆ, ಅದೇ ತರ ಪ್ರಿವಿಲೇಜಸ್ ಏನು, ಸಬ್ ಇಮ್ಯುನಿಟೀಸ್ ಏನಿರುತ್ತೆ. ಒಂದು ಫ್ರೀಡಮ್ ಆಫ್ ಸ್ಪೀಚ್ ಇನ್ ಪಾರ್ಲಿಮೆಂಟ್, ಅಂದ್ರೆ ಅವ್ರಿಗೆ ಫ್ರೀಡಮ್ ಆಗಿ ಅವರ ಏನು ಅವ್ರ ಅಭಿಪ್ರಾಯನ ಅವ್ರು ಏನ್ ಮಾಡ್ಬೋದು, ಶೇರ್ ಮಾಡ್ಕೊಬಹುದು. ಸೊ ಅವ್ರ ಒಪಿನಿಯನ್ ಅವ್ರು ಶೇರ್ ಮಾಡ್ಕೊಳ್ಬಹುದು. ಆತರ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಅವ್ರಿಗಿರುತ್ತೆ. ಸೊ MPs have complete freedom of speech inside the parliament subjected to the constitution and rule of the house. ಬಟ್ ಆ ರೂಲ್ಸ್ ಏನಿರುತ್ತೆ ಅದಕ್ಕೆ ಆ ಒಂದು ಇದಕ್ಕೆ ಆ ಕಂಡೀಷನ್ ಒಳಪಟ್ಟಿರುತ್ತೆ. ಬಟ್ ಅವ್ರಿಗೆ ಏನು ನಾರ್ಮಲ್ ಆಗಿ ಅವ್ರ ಒಪಿನಿಯನ್ ಯಾವ್ದೋ ಒಂದು ಬಿಲ್ ಪಾಸ್ ಆಗ್ತಿದ್ರೆ ಅದ್ರ ರಿಲೇಟೆಡ್ ಅವ್ರ ಒಪಿನಿಯನ್ ನ ಶೇರ್ ಮಾಡ್ಕೊಬೇಕು. ಬಟ್ ಇಲ್ಲಿ ಎಲ್ರಿಗೂ ಮಾತಾಡೋ ಅವಕಾಶ ಇರುತ್ತೆ. ಬಟ್ ಅದನ್ನ ಮುಂಚೆನೆ ಅವ್ರು ಪ್ರಿಸೈಡಿಂಗ್ ಆಫೀಸರ್ ಅಲ್ಲಿ ಈಗ ಯಾರು ಫಸ್ಟ್ ಮಾತಾಡ್ಬೇಕು ಅಥವಾ ನಮಗೂ ಮಾತಾಡೋಕೆ ಚಾನ್ಸ್ ಕೊಡಿ ಅಂತ ಹೇಳಿ ಅವ್ರು ಏನು ಪ್ರಿಸೈಡಿಂಗ್ ಆಫೀಸರ್ ಅಲ್ಲಿ ಮುಂಚೆನೆ ಏನ್ ಮಾಡ್ಕೊಂಡಿರ್ಬೇಕು ಅಂದ್ರೆ ಪರ್ಮಿಷನ್ ತಗೊಂಡಿರ್ಬೇಕಾಗುತ್ತೆ. ಸೊ ಅವಾಗ ಪ್ರಿಸೈಡಿಂಗ್ ಆಫೀಸರ್ ಏನ್ ಮಾಡ್ತಾರೆ, ಅವ್ರಿಗೆ ಮಾತಾಡೋ ಚಾನ್ಸ್ ನ ಕೊಡ್ತಾರೆ. ಸೊ ಅದೇ ತರ ಇಮ್ಯುನಿಟಿ ಫ್ರಮ್ ಕೋರ್ಟ್ ಪ್ರೊಸೀಡಿಂಗ್. ಸೊ ಯಾವುದೇ MP ಏನೇ ಒಂದು ಮಾತಾಡೋದಾಗಿರ್ಬೋದು, ಏನೇ ಒಂದು ವೋಟ್ ಮಾಡೋದಾಗಿರ್ಬೋದು, ಅದ್ರ ರಿಲೇಟೆಡ್ ನಾವು ಯಾವುದೇ ಕೋರ್ಟ್ ಅಲ್ಲಿ ಹೋಗಿ ಕ್ವಶನ್ ಮಾಡೋದಕ್ಕೆ ಬರೋದಿಲ್ಲ. ಸೊ ನೋ MP ಕ್ಯಾನ್ ಬಿ ಸೂಡ್ ಆರ್ ಪ್ರಾಸಿಕ್ಯೂಟೆಡ್ ಇನ್ ಎನಿ ಕೋರ್ಟ್ ಫಾರ್ ಎನಿಥಿಂಗ್ ಸೆಡ್ ಇನ್ ದಿ ಪಾರ್ಲಿಮೆಂಟ್ ಅಂಡ್ ಎನಿ ವೋಟ್ ಗಿವನ್ ಇನ್ ದಿ ಪಾರ್ಲಿಮೆಂಟ್. ಅಂದ್ರೆ ಅವ್ರು ಯಾವ್ದೋ ಒಂದು ಬಿಲ್ ರಿಲೇಟೆಡ್ ಅದ್ರ ಎಗೇನೆಸ್ಟ್ ಆಗಿ ವೋಟ್ ಮಾಡಿರ್ತಾರೆ ಅಂತ ಹೇಳಿ ನಾವು ಏನು ಕೋರ್ಟಿಗೆ ಹೋಗೋದಿಕ್ ಬರೋದಿಲ್ಲ. ಅದೇ ತರ ಏನೋ ಒಂದು ಅವ್ರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಸೊ ಅವ್ರು ಏನೋ ಒಂದು ಮಾತಾಡಿದ್ದಾರೆ ಅಂತ ಹೇಳಿ ನಾವು ಕೋರ್ಟಿಗೆ ಹೋಗೋದಿಕ್ ಬರೋದಿಲ್ಲ. ಸೊ ಅದೇ ತರ ಪಬ್ಲಿಕೇಶನ್ ಆಫ್ ದಿ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್. ನೋ ಪರ್ಸನ್ ಇಸ್ ಲಯಬಲ್ ಫಾರ್ ಪಬ್ಲಿಷಿಂಗ್ ದಿ ಪಾರ್ಲಿಮೆಂಟರಿ ರಿಪೋರ್ಟ್ಸ್, ಪೇಪರ್ಸ್, ಓಟ್ಸ್ ಅಂಡ್ ಪ್ರೊಸೀಡಿಂಗ್ ಇಫ್ ಆಥರೈಸ್ಡ್ ಬೈ ದಿ ಪಾರ್ಲಿಮೆಂಟ್. ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ನಡೆಯುವಂತ ಯಾವುದೇ ಏನೋ ಒಂದು ರಿಪೋರ್ಟ್ಸ್ ಆಗಿರ್ಬೋದು ಯಾವ್ದನ್ನು ಯಾರೇ MP ಏನ್ ಮಾಡೋದು ಅಂದ್ರೆ ಪಬ್ಲಿಷ್ ಮಾಡೋದಿಕ್ ಬರೋದಿಲ್ಲ. ಸೊ ಅದರ್ ಪ್ರಿವಿಲೇಜಸ್, ಪಾರ್ಲಿಮೆಂಟ್ ಮೇ ಡಿಫೈನ್ ಇಟ್ಸ್ ಪ್ರಿವಿಲೇಜಸ್ ಬೈ ದಿ ಲಾ until defined privileges continue as the recognized under the constitution. ಓಕೆ, ಇದು ಆರ್ಟಿಕಲ್ 105 ಅಂಡರ್ ಬರುತ್ತೆ. ಸೊ ನೆಕ್ಸ್ಟ್ ಬಂದೆ ಆರ್ಟಿಕಲ್ 106. ಸೊ ಸ್ಯಾಲರೀಸ್ ಅಂಡ್ ಅಲೋವೆನ್ಸಸ್ ಆಫ್ ದಿ members of parliament. So 106 provides that members of the parliament, Lok Sabha and Rajya Sabha shall receive such a salaries and allowances as may be determined by the parliament by the law. ಅಂದ್ರೆ ಪಾರ್ಲಿಮೆಂಟ್ ಎಷ್ಟು ಅಂದ್ರೆ ಎಷ್ಟು ಫಿಕ್ಸ್ ಮಾಡ್ತಾರೋ ಅಷ್ಟು ಈ ಒಂದು ಏನು MP ಗಳು ಸ್ಯಾಲರೀಸ್ ಅಥವಾ ಅಲೋವೆನ್ಸಸ್ ನ ತಗೊಂತಾರ ಅವರು. ಸೊ ಅಂಟಿಲ್ ಪಾರ್ಲಿಮೆಂಟ್ ಮೇಕ್ ಸಚ್ ಎ ಲಾ, ಸ್ಯಾಲರೀಸ್ ಅಂಡ್ ಅಲೋವೆನ್ಸಸ್ ದೇ ಆರ್ ಆಸ್ ಸ್ಪೆಸಿಫೈಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ರಿಲೇಟೆಡ್ ಲಾಸ್. ಅಂದ್ರೆ ಈ ಒಂದು ಸ್ಯಾಲರೀಸ್ ನೆಲ್ಲ ಫಿಕ್ಸ್ ಮಾಡೋದು ಪಾರ್ಲಿಮೆಂಟೇ ಆಗಿರುತ್ತೆ. ಇದು ಏನು MP ಆಫ್ ಲೋಕಸಭಾನ ಅಂದ್ರೆ ಅವರಿಗೂ ಅವ್ರದ್ದು ಆಗಿರ್ಬೋದು, ಅದೇ ತರ MPs ಆಫ್ ರಾಜ್ಯಸಭಾ. ಸೊ ಇದನ್ನೆಲ್ಲ ಅಂದ್ರೆ ಇವ್ರು ಬರೋ ಸ್ಯಾಲರೀಸ್ ಅಲೋವೆನ್ಸಸ್ ನೆಲ್ಲ ಫಿಕ್ಸ್ ಮಾಡೋದು ಪಾರ್ಲಿಮೆಂಟ್ ಆಗಿರುತ್ತೆ. ಬಟ್ ಪೆನ್ಷನ್ ರಿಲೇಟೆಡ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಬಟ್ ಏನು ಪಾರ್ಲಿಮೆಂಟ್ ಏನ್ ಮಾಡುತ್ತೆ, ಪೆನ್ಷನ್ ಪ್ರೊವೈಡ್ ಮಾಡುತ್ತೆ. ಬಟ್ ಇಲ್ಲಿ ಪೆನ್ಷನ್ ಅಮೌಂಟ್ ಅಥವಾ ಪೆನ್ಷನ್ ಎಷ್ಟು ಅಂತ ಡಿಸೈಡ್ ಆಗೋದು ಅವ್ರು ಎಷ್ಟು ಟೈಮ್ MP ಆಗಿದ್ದಾರೆ. ಸೊ ಅದ್ರ ಮೇಲೆ ಅವರ ಪೆನ್ಷನ್ ಏನಾಗುತ್ತೆ ಡಿಸೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆರ್ಟಿಕಲ್ 107 ಬರುತ್ತೆ. ಪ್ರಾವಿಷನ್ಸ್ ಆಸ್ ಟು ಇಂಟ್ರೊಡಕ್ಷನ್ ಅಂಡ್ ಪಾಸಿಂಗ್ ಆಫ್ ದಿ ಬಿಲ್ಸ್. ಅಂದ್ರೆ ಈಗ ಏನ್ ಪಾರ್ಲಿಮೆಂಟ್ ಅಲ್ಲಿ ಏನ್ ಬಿಲ್ಸ್ ಎಲ್ಲ ಪಾಸ್ ಆಗುತ್ತಲ್ಲ, ಸೊ ಈ ಒಂದು ಪ್ರೊಸೀಜರ್ ಎಲ್ಲ ಯಾವ ತರ ನಡೆಯುತ್ತೆ. ಸೊ ಇದನ್ನ ಆರ್ಟಿಕಲ್ 107 ಅಂಡರ್ ಕೊಟ್ಟಿದ್ದಾರೆ. ಸೊ ಮೇನ್ ಪ್ರಾವಿಷನ್, ಬಿಲ್ ಕ್ಯಾನ್ ಒರಿಜಿನೇಟ್ ಇನ್ ಈದರ್ ಹೌಸ್. ಅಂದ್ರೆ ಯಾವುದೇ ಬಿಲ್ ಆಗಿರ್ಬೋದು, ಸಾರಿ ಯಾವುದೇ ಬಿಲ್ ಅಲ್ಲ, ಸಮ್ ಬಿಲ್ಸ್ ಎರಡು ಅದು ರಾಜ್ಯಸಭಾದಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು, ಲೋಕಸಭಾದಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು. ಈಗ ಆರ್ಡಿನರಿ ಬಿಲ್ ತಗೊಂಡ್ರೆ ನಮ್ಗೆ
ಅದನ್ನ ನಾವು ರಾಜ್ಯಸಭಾದಲ್ಲಾದ್ರೂ ಪಾಸ್ ಮಾಡ್ಬೋದು, ಲೋಕಸಭಾದಲ್ಲಾದ್ರೂ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಪ್ಯಾಸೇಜ್ ಬೈ ದಿ ಬೋತ್ ಹೌಸಸ್. ಅಂದ್ರೆ ಈಗ ಆರ್ಡಿನರಿ ಬಿಲ್ ಅಂತ ಬಂದ್ರೆ ಅದು ಎರಡು ಹೌಸ್ ಅಲ್ಲಿ ಪಾಸ್ ಆಗ್ಬೇಕಾಗುತ್ತೆ. ಬಟ್ ಮನಿ ಬಿಲ್ ರಿಲೇಟೆಡ್ ಮೋರ್ ಪವರ್ ಲೋಕಸಭಾಗಿರುತ್ತೆ. ಓಕೆನಾ? ಸೊ ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ, ಯಾವ್ಯಾವ ಬಿಲ್ಸ್ ಬರುತ್ತೆ ಮತ್ತೆ ಯಾರಿಗೆ ಮೋರ್ ಪವರ್ ಇರುತ್ತೆ ಅಂತ ಹೇಳಿ. ಸೊ ಪೆಂಡಿಂಗ್ ಬಿಲ್ ಡಸ್ ನಾಟ್ ಲ್ಯಾಬ್ಸ್ ಆನ್ ದಿ ಪ್ರೊರೋಗೇಷನ್. ಅಂದ್ರೆ ಈಗ ಒಂದ್ ಸೆಷನ್ ಕಂಪ್ಲೀಟ್ ಆಗುತ್ತೆ. ನಾವು ಪ್ರೊರೋಗೇಷನ್ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಸೆಷನ್ ಎಂಡ್ ಆಗೋದು. ಈಗ ಬಜೆಟ್ ಸೆಷನ್ ಅಂತ ಬರುತ್ತೆ, ಆ ಬಜೆಟ್ ಸೆಷನ್ ನ ಎಂಡ್ ಮಾಡ್ತಾರಲ್ಲ ಅದನ್ನ ಪ್ರೊರೋಗೇಷನ್ ಅಂತ ಹೇಳ್ತೀವಿ. ಆ ಟೈಮ್ ಅಲ್ಲಿ ಯಾವುದೇ ಬಿಲ್ ಪೆಂಡಿಂಗ್ ಇದ್ರೆ ಪಾರ್ಲಿಮೆಂಟ್ ಅಲ್ಲಿ ಅದು ಯಾವ್ದು ಕೂಡ ಲ್ಯಾಪ್ಸ್ ಆಗೋದಿಲ್ಲ. ಸೊ ಇಫ್ ಎ ಬಿಲ್ ಈಸ್ ಪೆಂಡಿಂಗ್ ಇನ್ ಎ ಪಾರ್ಲಿಮೆಂಟ್ ಅಂಡ್ ದಿ ಹೌಸ್ ಈಸ್ ಪ್ರೊರೋಗ್ಡ್, ದಿ ಬಿಲ್ ಡಸ್ ನಾಟ್ ಲ್ಯಾಪ್ಸ್. ಸೊ ಇದು ಗೊತ್ತಿರ್ಬೇಕು. ಈಗ ಯಾವುದೇ ಒಂದು ಸೆಷನ್ ಎಂಡ್ ಆದ್ರೆ ಅದು ಯಾವುದೇ ತರ ಬಿಲ್ಲಿಗೆ ಯಾವುದೇ ಎಫೆಕ್ಟ್ ಮಾಡೋದಿಲ್ಲ. ಅಂದ್ರೆ ಜಸ್ಟ್ ಸೆಷನ್ ಎಂಡ್ ಆಗುತ್ತಷ್ಟೇ, ಬಟ್ ಬಿಲ್ಸ್ ಯಾವುದು ಕೂಡ ಪಾಸ್ ಆಗೋದಿಲ್ಲ, ಅಂದ್ರೆ ಲ್ಯಾಪ್ಸ್ ಆಗೋದಿಲ್ಲ. ಎಫೆಕ್ಟ್ ಆಫ್ ದಿ ಡಿಸಲ್ಯೂಷನ್ ಆಫ್ ದಿ ಲೋಕಸಭಾ. ಈಗ ಏನಾದ್ರು ಲೋಕಸಭಾ ಡಿಸಾಲ್ವ್ ಆದ್ರೆ ಅದು ಬಿಲ್ ಮೇಲೆ ಯಾವ ತರ ಒಂದು ಎಫೆಕ್ಟ್ ನ ಮಾಡುತ್ತೆ ಅಂದ್ರೆ, ಬಿಲ್ ಪೆಂಡಿಂಗ್ ಇನ್ ದಿ ರಾಜ್ಯಸಭಾ. ಈಗ ಯಾವ್ದಾದ್ರು ಬಿಲ್ಸ್ ರಾಜ್ಯಸಭಾದಲ್ಲಿ ಪೆಂಡಿಂಗ್ ಇರುತ್ತೆ. ಈಗ ಇಫ್ ಎ ಬಿಲ್ ಹ್ಯಾಸ್ ಬೀನ್ ಪಾಸ್ಡ್ ಬೈ ದಿ ಲೋಕಸಭಾ ಅಂಡ್ ಈಸ್ ಪೆಂಡಿಂಗ್ ಇನ್ ದಿ ರಾಜ್ಯಸಭಾ ಅಂದ್ರೆ ಆ ಬಿಲ್ ಅದು ಏನೋ ಲ್ಯಾಪ್ಸ್ ಆಗೋದಿಲ್ಲ. ಬಟ್ ಬಿಲ್ ಪೆಂಡಿಂಗ್ ಇನ್ ದಿ ಲೋಕಸಭಾದಲ್ಲಿ ಯಾವ್ದಾದ್ರು ಬಿಲ್ಸ್ ಏನಾದ್ರು ಪೆಂಡಿಂಗ್ ಇದ್ರೆ ಅದೇನಾಗುತ್ತೆ, ಲ್ಯಾಪ್ಸ್ ಆಗುತ್ತೆ. ಸೊ ಬಿಲ್ ಪೆಂಡಿಂಗ್ ಇನ್ ದಿ ಲೋಕಸಭಾ, ಇಫ್ ಎ ಬಿಲ್ ಪೆಂಡಿಂಗ್ ಇನ್ ದಿ ಲೋಕಸಭಾ ಇಟ್ ಲ್ಯಾಪ್ಸಸ್ ಅಪಾನ್ ದಿ ರೆಸಲ್ಯೂಷನ್. ಅಂದ್ರೆ ಈಗ ಬಿಲ್ ಯಾವುದೇ ಬಿಲ್ ಈಗ ಲೋಕಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ, ರಾಜ್ಯಸಭಾಗೆ ಹೋಗಿರುತ್ತೆ. ಸೊ ಆ ಟೈಮಲ್ಲಿ ಆ ಬಿಲ್ ಏನಾಗೋದಿಲ್ಲ, ಲ್ಯಾಪ್ಸ್ ಆಗೋದಿಲ್ಲ. ಬಟ್ ಯಾವುದೇ ಬಿಲ್ಸ್ ಪೆಂಡಿಂಗ್ ಅಂದ್ರೆ ಲೋಕಸಭಾದಲ್ಲಿ ಪೆಂಡಿಂಗ್ ಇದ್ರೆ ಅದೆಲ್ಲನೂ ಕೂಡ ಯಾವಾಗ ನಮ್ಗೆ ಏನು ಲೋಕಸಭಾ ಡಿಸಾಲ್ವ್ ಆಗುತ್ತೆ ಆ ಟೈಮಲ್ಲಿ ಲ್ಯಾಪ್ಸ್ ಆಗುತ್ತೆ. ಮತ್ತೆ ಬಿಲ್ ಪಾಸ್ಡ್ ಬೈ ದಿ ರಾಜ್ಯಸಭಾ ಅಂಡ್ ಪೆಂಡಿಂಗ್ ಇನ್ ದಿ ಲೋಕಸಭಾ it lapses upon the dissolution of the Lok Sabha. ಓಕೆ, ಇಲ್ಲೇನು ರಾಜ್ಯಸಭಾದಲ್ಲಿ ಬಿಲ್ ನ ಪಾಸ್ ಮಾಡ್ಬಿಟ್ಟು ಲೋಕಸಭಾಗೆ ಇದನ್ನ ಕಳ್ಸಿರ್ತಾರೆ. ಸೊ ಆ ಬಿಲ್ಲು ಕೂಡ ಲ್ಯಾಪ್ಸ್ ಆಗುತ್ತೆ ಯಾವಾಗ ನಮ್ಗೆ ಲೋಕಸಭಾನ ಡಿಸಾಲ್ವ್ ಮಾಡಿದಾಗ. ಬಟ್ ಲೋಕಸಭಾದಲ್ಲಿ ಪಾಸ್ ಆಗಿ ರಾಜ್ಯಸಭಾಗೆ ಹೋಗಿದ್ರೆ ಆ ಬಿಲ್ ಏನಾಗೋದಿಲ್ಲ, ಲ್ಯಾಪ್ಸ್ ಆಗೋದಿಲ್ಲ. ಲೋಕಸಭಾದಲ್ಲಿ ಯಾವ್ದಾದ್ರು ಬಿಲ್ ಪೆಂಡಿಂಗ್ ಇದ್ರೆ ಅದೆಲ್ಲಾನು ಕೂಡ ಲ್ಯಾಪ್ಸ್ ಆಗುತ್ತೆ. ಮತ್ತೆ ಈಗ ಎರಡು ಹೌಸ್ ಇಂದ ಅಲ್ಲಿ ಬಿಲ್ ನ ಪಾಸ್ ಮಾಡಿರ್ತಾರೆ, ಪ್ರೆಸಿಡೆಂಟ್ ಅಸೆಂಟಿಗೆ ಅಂತ ಬಿಲ್ ನ ಕಳ್ಸಿರ್ತಾರೆ. ಸೊ ಆ ಟೈಮ್ ಅಲ್ಲಿ ಲೋಕಸಭಾ ಡಿಸಾಲ್ವ್ ಆದ್ರೂ ಕೂಡ ಆ ಒಂದು ಬಿಲ್ಸ್ ಏನಾಗೋದಿಲ್ಲ, ಅಂದ್ರೆ ಲ್ಯಾಪ್ಸ್ ಆಗೋದಿಲ್ಲ. ಮತ್ತೆ ಈಗ ಪ್ರೆಸಿಡೆಂಟ್ ಏನ್ ಮಾಡಿರ್ತಾರೆ, ಆ ಸಮ್ ಡೆಡ್ ಲಾಕ್ ಸಿಚುವೇಶನ್ ಬಂದಾಗ ಜಾಯಿಂಟ್ ಸಿಟ್ಟಿಂಗ್ ಅಂತ ಕರೆದಿರ್ತಾರೆ ಫಾರ್ ದಟ್ ಪರ್ಟಿಕ್ಯುಲರ್ ಬಿಲ್. ಸೊ ಆ ಬಿಲ್ಲು ಕೂಡ ಏನಾಗೋದಿಲ್ಲ, ಈಗ ಲೋಕಸಭಾನ ಡಿಸಾಲ್ವ್ ಮಾಡಿದ್ರೆ ಅದು ಕೂಡ ಲ್ಯಾಪ್ಸ್ ಆಗೋದಿಲ್ಲ. ಓಕೆನಾ? ಸೊ ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಈಗ ಪ್ರೊರೋಗೇಷನ್ ಏನಾದ್ರು ಮಾಡಿದ್ರೆ ಅಂದ್ರೆ ಸೆಷನ್ ನ ಎಂಡ್ ಮಾಡಿದ್ರೆ ಆ ಟೈಮ್ ಅಲ್ಲಿ ಬಿಲ್ ಮೇಲೆ ಯಾವುದೇ ತರ ಎಫೆಕ್ಟ್ ಆಗೋದಿಲ್ಲ. ಬಟ್ ಲೋಕಸಭಾನ ಡಿಸಾಲ್ವ್ ಮಾಡಿದ್ರೆ ಸಮ್ ಬಿಲ್ಸ್ ಏನಾಗುತ್ತೆ, ಲೋಕಸಭಾದಲ್ಲಿ ಪೆಂಡಿಂಗ್ ಇರುವಂತ ಬಿಲ್ಸ್ ಏನಾಗುತ್ತೆ, ಲ್ಯಾಪ್ಸ್ ಆಗುತ್ತೆ. ಬಟ್ ಪ್ರೆಸಿಡೆಂಟ್ ಅಸೆಂಟಿಗೆ ಹೋಗಿದ್ರೆ ಅಥವಾ ಜಾಯಿಂಟ್ ಸಿಟ್ಟಿಂಗ್ ಏನಾದ್ರು ಕರೆದಿದ್ರೆ ಆ ಬಿಲ್ಸ್ ಯಾವ್ದು ಕೂಡ ಲ್ಯಾಪ್ಸ್ ಆಗೋದಿಲ್ಲ. ಮತ್ತೆ ರಾಜ್ಯಸಭಾದಲ್ಲಿ ಇರುವಂತ ಬಿಲ್ಸ್ ಕೂಡ ಲ್ಯಾಪ್ಸ್ ಆಗೋದಿಲ್ಲ. ಸೊ ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ನಾನು ಟೈಪ್ಸ್ ಆಫ್ ಬಿಲ್ಸ್ ಯಾವ್ದಂತ ಹೇಳಿದೆ. ಒಂದು ನಮ್ಗೆ ಮೇಜರ್ ಆಗಿ ಆರ್ಡಿನರಿ ಬಿಲ್ ಅಂತ ಬರುತ್ತೆ, ಮತ್ತೆ ಮನಿ ಬಿಲ್ ಅಂತ ಬರುತ್ತೆ, ಮತ್ತೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅಂತ ಬರುತ್ತೆ. ಟೋಟಲ್ ಆಗಿ 3 ಟೈಪ್ಸ್ ಆಫ್ ಬಿಲ್ಸ್ ಬರುತ್ತೆ. ಸೊ ಆರ್ಡಿನರಿ ಬಿಲ್ ಅಂದ್ರೆ ಇಟ್ ಡೀಲ್ಸ್ ವಿತ್ ದಿ ಎನಿ ಮ್ಯಾಟರ್ ಅದರ್ ದೆನ್ ಮನಿ ಮ್ಯಾಟರ್. ಅಂದ್ರೆ ಮನಿ ಮ್ಯಾಟರ್ ಇದ್ರೆ ಅದು ಮನಿ ಬಿಲ್ ಅಂಡರ್ ಬರುತ್ತೆ. ಸೊ ಅದರ್ ಮ್ಯಾಟರ್ ರಿಲೇಟೆಡ್ ಯಾವುದೇ ಬಿಲ್ ಇದ್ರು ಕೂಡ ಅದನ್ನ ಆರ್ಡಿನರಿ ಬಿಲ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನ ನಾವು ರಾಜ್ಯಸಭಾದಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡಬಹುದು, ಲೋಕಸಭಾದಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡಬಹುದು. ಅದು ಫಸ್ಟ್ ಲೋಕಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ನೆಕ್ಸ್ಟ್ ರಾಜ್ಯಸಭಾ ಕಳಿಸ್ತಾರೆ. ರಾಜ್ಯಸಭಾದಲ್ಲೂ ಪಾಸ್ ಆದ್ರೆ ಫೈನಲಿ ಪ್ರೆಸಿಡೆಂಟ್ ಅಸೆಂಟಿಗೆ ಹೋಗುತ್ತೆ. ಇದನ್ನ ನಾವು ಲೋಕಸಭಾದಲ್ಲೇ ಮಾಡ್ಬೇಕು, ರಾಜ್ಯಸಭಾದಲ್ಲೇ ಮಾಡ್ಬೇಕು ಅಂತ ಇಲ್ಲ, ಯಾವ ಹೌಸ್ ಅಲ್ಲಿ ಬೇಕಾದ್ರೂ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಬೈ ಎ ಮಿನಿಸ್ಟರ್ ಆರ್ ಪ್ರೈವೇಟ್ ಮೆಂಬರ್. ಅಂದ್ರೆ ಇದನ್ನ ಮಿನಿಸ್ಟರ್ ಆದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು ಅಥವಾ ಪ್ರೈವೇಟ್ ಮೆಂಬರ್ ಅಂದ್ರೆ ಇಲ್ಲಿ ಅದರ್ ಎಂಪಿಸ್. ಈಗ
ಎಂಪಿಸ್ ಏನ್ ಮಿನಿಸ್ಟರ್ ಆಗಿರ್ತಾರೆ ಅವ್ರಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು, ಅಥವಾ ಅದರ್ ಎಂಪಿಸ್ ಏನಿರ್ತಾರೆ ಅವ್ರು ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು. ಇಟ್ ರಿಕ್ವೈರ್ಸ್ ಎ ಸಿಂಪಲ್ ಮೆಜಾರಿಟಿ. ಈ ಒಂದು ಆರ್ಡಿನರಿ ಬಿಲ್ ಪಾಸ್ ಆಗ್ಬೇಕು ಅಂದ್ರೆ ಸಿಂಪಲ್ ಮೆಜಾರಿಟಿ ಬೇಕಾಗುತ್ತೆ. ಇನ್ ಕೇಸ್ ಆಫ್ ದಿ ಡಿಸ್ಅಗ್ರಿಮೆಂಟ್ ಎ ಜಾಯಿಂಟ್ ಸಿಟ್ಟಿಂಗ್ ಕ್ಯಾನ್ ಬಿ ಕಾಲ್ಡ್. ಅಂದ್ರೆ ಈಗ ಲೋಕಸಭಾದಲ್ಲಿ ಈ ಬಿಲ್ ನ ಆರ್ಡಿನರಿ ಬಿಲ್ ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಲೋಕಸಭಾ ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡಿ ಅದನ್ನ ರಾಜ್ಯಸಭಾ ಕಳಿಸುತ್ತೆ. ಸೊ ರಾಜ್ಯಸಭಾದಲ್ಲಿ ಆ ಬಿಲ್ ರಿಲೇಟೆಡ್ ಸಮ್ ಅಮೆಂಡ್ಮೆಂಟ್ಸ್ ನ ಏನ್ ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ. ಅದನ್ನ ಲೋಕಸಭಾ ಏನು ಒಪ್ಕೊಳೋದಿಲ್ಲ. ಸೊ ಅಂದ್ರೆ ಮತ್ತೆ ಈಗ ರಾಜ್ಯಸಭಾ ಒಂದು 6 ಮಂತ್ಸ್ ಆದ್ರೂ ಕೂಡ ಆ ಒಂದು ಬಿಲ್ ನ ಪಾಸ್ ಮಾಡಿರೋದಿಲ್ಲ, ಅಂದ್ರೆ ಪ್ರೆಸಿಡೆಂಟ್ ಅಸೆಂಟಿಗೆ. ಸೊ ಆ ಟೈಮಲ್ಲಿ ಒಂದು ಡೆಡ್ ಲಾಕ್ ಸಿಚುವೇಶನ್ ಬರುತ್ತೆ. ಅಂದ್ರೆ ಎರಡು ಹೌಸ್ ಅಂದ್ರೆ ಒಮ್ಮತದಿಂದ ಒಂದು ಬಿಲ್ಗೆ ಏನು ಒಪ್ಪಿಗೆ ಕೊಡ್ತಿಲ್ಲ. ಸೊ ಆ ಟೈಮಲ್ಲಿ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಜಾಯಿಂಟ್ ಸಿಟ್ಟಿಂಗ್ ಗೆ ಕರೀತಾರೆ. ಓಕೆನಾ? ಸೊ ಇನ್ ಕೇಸ್ ಆಫ್ ದಿ ಡಿಸ್ಅಗ್ರಿಮೆಂಟ್ ಎ ಜಾಯಿಂಟ್ ಸಿಟ್ಟಿಂಗ್ ಕ್ಯಾನ್ ಬಿ ಕಾಲ್ಡ್ ಅಂಡರ್ ಆರ್ಟಿಕಲ್ 108. ಸೊ ಜಾಯಿಂಟ್ ಸಿಟ್ಟಿಂಗ್ ಬಂದ್ರೆ ನಮ್ಗೆ ಆರ್ಟಿಕಲ್ 108 ಅಂಡರ್ ಏನು ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಇದು ಬಂದು ಆರ್ಡಿನರಿ ಬಿಲ್ ರಿಲೇಟೆಡ್. ಸೊ ಆರ್ಡಿನರಿ ಬಿಲ್ ಅಂದ್ರೆ ಏನು ಮನಿ ಮ್ಯಾಟರ್ ರಿಲೇಟೆಡ್ ಬಿಟ್ಟು ಏನೇ ಅದರ್ ಮ್ಯಾಟರ್ ರಿಲೇಟೆಡ್ ಇದ್ರೆ ಅದನ್ನ ಆರ್ಡಿನರಿ ಬಿಲ್ ಅಂತ ಹೇಳ್ತೀವಿ. ಇದನ್ನ ರಾಜ್ಯಸಭಾದಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು, ಲೋಕಸಭಾದಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು. ಮತ್ತೆ ಇದನ್ನ ಮಿನಿಸ್ಟರ್ ಆದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು, ಅಥವಾ ಎನಿ ಆದ ಪ್ರೈವೇಟ್ ಎಂಪಿಗಳಾದ್ರೂ ಕೂಡ ಏನ್ ಮಾಡ್ಬೋದು. ಪ್ರೈವೇಟ್ ಎಂಪಿ ಅಂದ್ರೆ ಪ್ರೈವೇಟ್ ಮೆಂಬರ್ ಅಂದ್ರೆ ಆ ಮಿನಿಸ್ಟರ್ ಬಿಟ್ಟು ಬೇರೆ ಎಂಪಿಗಳು ಏನಿರ್ತಾರಲ್ಲ ಅವ್ರು ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು. ಈ ಒಂದು ಆರ್ಡಿನರಿ ಬಿಲ್ ಪಾಸ್ ಆಗ್ಬೇಕು ಅಂದ್ರೆ ಸಿಂಪಲ್ ಮೆಜಾರಿಟಿ ಬೇಕಾಗುತ್ತೆ. ಮತ್ತೆ ಇಫ್ ದೇರ್ ಈಸ್ ಎ ಡಿಸ್ಅಗ್ರಿಮೆಂಟ್ ಬಿಟ್ವೀನ್ ಟೂ ಹೌಸಸ್ ಅಂದ್ರೆ ಅವಾಗ ಪ್ರೆಸಿಡೆಂಟ್ ಇಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಗೆ ಕರೆಯೋದು ಯಾರು ಅಂದ್ರೆ ಅದು ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಪ್ರೆಸಿಡೆಂಟ್ ಏನ್ ಮಾಡ್ಬೋದು, ಜಾಯಿಂಟ್ ಸಿಟ್ಟಿಂಗ್ ಗೆ ಕರಿಬಹುದು. ಸೊ ಇದು ಆರ್ಡಿನರಿ ಬಿಲ್. ಅದೇ ತರ ಮನಿ ಬಿಲ್ ಬಂದ್ರೆ ನಮ್ಗೆ ಅಂದ್ರೆ ಈ ಮನಿ ಬಿಲ್ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದನ್ನ ಆರ್ಟಿಕಲ್ 110 ಅಂಡರ್ ಕೊಟ್ಟಿದ್ದಾರೆ ನಮ್ಗೆ. ಸೊ ಇಟ್ ಡೀಲ್ಸ್ ಓನ್ಲಿ ವಿತ್ ದ ಮ್ಯಾಟರ್ ಲಿಸ್ಟೆಡ್ ಇನ್ ದಿ ಆರ್ಟಿಕಲ್ 110. ಅಂದ್ರೆ ಮನಿ ಫಿನಾನ್ಷಿಯಲ್ ರಿಲೇಟೆಡ್ ಈ ಮನಿ ಬಿಲ್ ಏನು ಅದು ಟ್ಯಾಕ್ಸೇಷನ್ ರಿಲೇಟೆಡ್ ಆಗಿರ್ಬೋದು, ಬಾರೋಯಿಂಗ್ಸ್ ರಿಲೇಟೆಡ್, ಮತ್ತೆ ಏನ್ ನಮ್ಗೆ ಫಂಡ್ಸ್ ಅಂತ ಬರುತ್ತೆ, ಕನ್ಸಾಲಿಡೇಟೆಡ್ ಫಂಡ್ ಬರುತ್ತೆ. ಸೊ ಈ ಎಲ್ಲ ಅಂದ್ರೆ ಮನಿ ಮ್ಯಾಟರ್ ಇನ್ವಾಲ್ವ್ ಆಗಿದ್ರೆ ಅದನ್ನ ಮನಿ ಬಿಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿರೋದು ಓನ್ಲಿ ಇನ್ ದಿ ಲೋಕಸಭಾ. ಈ ಮನಿ ಬಿಲ್ ನ ರಾಜ್ಯಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಬರೋದಿಲ್ಲ, ಲೋಕಸಭಾದಲ್ಲೇ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು. ಮತ್ತೆ ಈ ಒಂದು ಬಿಲ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಮನಿ ಬಿಲ್ ನ ಪ್ರೆಸಿಡೆಂಟ್ ನ ಒಂದು ಪ್ರಿಯರ್ ರೆಕಮೆಂಡೇಶನ್ ಬೇಕಾಗುತ್ತೆ. ಅಂದ್ರೆ ಮುಂಚೆನೆ ಅವರ ಪರ್ಮಿಷನ್ ಕೇಳ್ಕೊಂಡು ಅದಾದ್ಮೇಲೆ ಲೋಕಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕು. ಬಟ್ ರಾಜ್ಯಸಭಾ ಕ್ಯಾನ್ ಓನ್ಲಿ ರೆಕಮೆಂಡ್ ದಿ ಚೇಂಜಸ್ ವಿತ್ ಇನ್ 14 days. ಸೊ ಇವಾಗ ಮನಿ ಬಿಲ್ ಲೋಕಸಭಾದಲ್ಲಿ ಪಾಸ್ ಆಗಿರುತ್ತೆ, ರಾಜ್ಯಸಭಾ ಕಳ್ಸಿರ್ತಾರೆ. ಸೊ ರಾಜ್ಯಸಭಾ ಏನ್ ಮಾಡ್ಬೋದು, ಈ ಬಿಲ್ ನ ರಿಜೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಸಮ್ ಸಮ್ ಚೇಂಜಸ್ ರಿಲೇಟೆಡ್ ರೆಕಮೆಂಡೇಶನ್ಸ್ ನ ಕೊಡ್ಬೋದು. ಅದನ್ನ ಲೋಕಸಭಾ ಅಕ್ಸೆಪ್ಟ್ ಆದ್ರೂ ಮಾಡ್ಬೋದು, ಅಕ್ಸೆಪ್ಟ್ ಮಾಡ್ದಲೇನಾದ್ರೂ ಇರ್ಬೋದು. ಬಟ್ ಅವ್ರಿಗೆ 14 days ಅಷ್ಟೇನೆ ಟೈಮ್ ಇರೋದು ರಾಜ್ಯಸಭಾ ಈ ಒಂದು ಬಿಲ್ ರಿಲೇಟೆಡ್ ಏನೇ ಒಂದು ಅಂದ್ರೆ ಆಕ್ಷನ್ ತಗೊಳೋದಕ್ಕೆ. ಸೊ ಅವರು ಈ ಬಿಲ್ ನ ವಾಪಸ್ ಕಳ್ಸಿದ್ರು ಅಷ್ಟೇನೆ, ಕಳ್ಸಿಲ್ಲ ಅಂದ್ರೂ ಕೂಡ ಅವ್ರು ಏನೋ ಪಾಸ್ ಆಗಿದೆ ಅಂತ ಹೇಳಿ ಆ ಪ್ರೆಸಿಡೆಂಟ್ ಸೈನಿಗೆ ಅಂದ್ರೆ ಪ್ರೆಸಿಡೆಂಟ್ ಸೈನಿಗೆ ಈ ಒಂದು ಮನಿ ಬಿಲ್ ನ ಕಳಿಸ್ತಾರೆ. ಸೊ ಇಲ್ಲಿ ಮನಿ ಬಿಲ್ ರಿಲೇಟೆಡ್ ರಾಜ್ಯಸಭಾಗೆ ಟೈಮ್ ಇರೋದು ಓನ್ಲಿ 14 days ಅಷ್ಟೇನೆ. ಮತ್ತೆ ಈ ಬಿಲ್ ಈಗ ಯಾವ್ದೋ ಒಂದು ಬಿಲ್ ಮನಿ ಬಿಲ್ ಅಥವಾ ಇಲ್ವಾ ಅಂತ ಡಿಸೈಡ್ ಮಾಡೋರು ಯಾರಾಗಿರ್ತಾರೆ, ಅದು ಸ್ಪೀಕರ್ ಆಗಿರ್ತಾರೆ. ಸೊ ಸ್ಪೀಕರ್ ಸರ್ಟಿಫೈಡ್ ವೆದರ್ ಎ ಬಿಲ್ ಇಸ್ ಎ ಮನಿ ಬಿಲ್ ಆರ್ ನಾಟ್. ಅಂದ್ರೆ ಈ ಒಂದು ಬಿಲ್ ಯಾವ್ದೇ ಒಂದು ಬಿಲ್ ಮನಿ ಬಿಲ್ಲ ಅಥವಾ ಇಲ್ವಾ ಅಂತ ಅದನ್ನ ಡಿಸೈಡ್ ಮಾಡೋರು ಯಾರು ಸ್ಪೀಕರ್ ಆಗಿರ್ತಾರೆ. ಮತ್ತೆ ಈ ಒಂದು ಮನಿ ಬಿಲ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಆ ಪ್ರೆಸಿಡೆಂಟ್ ನ ಒಂದು ಮುಂಚೆನೆ ಒಂದು ಪರ್ಮಿಷನ್ ತಗೋಬೇಕಾಗುತ್ತೆ. ಮತ್ತೆ ಇಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಮನಿ ಬಿಲ್ ರಿಲೇಟೆಡ್ ಯಾವುದೇ ಜಾಯಿಂಟ್ ಸಿಟ್ಟಿಂಗ್ ಇರೋದಿಲ್ಲ. ಹೆಂಗೆ ಅಂದ್ರೆ ಇಲ್ಲಿ ಮನಿ ಬಿಲ್ ರಿಲೇಟೆಡ್ ಮೋರ್ ಪವರ್ ಇರೋದು ಲೋಕಸಭಾಗೆ. ಸೊ ರಾಜ್ಯಸಭಾ ಜಸ್ಟ್ ರೆಕಮೆಂಡೇಶನ್ಸ್ ನ ಕೊಡ್ಬೋದು. ಸೊ ಅದಕ್ಕೆ ಏನು ಇಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಮಾಡುವಂತ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಸೊ ಇದು ಮನಿ ಬಿಲ್ ಬರುತ್ತೆ. ಸೊ ಅದೇ ತರ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್. ಇಲ್ಲಿ ಕಾನ್ಸ್ಟಿಟ್ಯೂಷನ್ ಗೆ ಅಮೆಂಡ್ಮೆಂಟ್ಸ್ ಮಾಡೋದಕ್ಕೆ ಅಂತ ಸಮ್ ಬಿಲ್ಸ್ ನ ಪಾಸ್ ಮಾಡ್ತಾರೆ. ಸೊ ಇದು ಆರ್ಟಿಕಲ್ 368 ಅಂಡರ್ ಬರುತ್ತೆ. ಸೊ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ಈದರ್ ಹೌಸ್. ಇದನ್ನ ಯಾವ ಹೌಸ್ ಅಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡಬಹುದು, ಇದರ್ ಇನ್ ಲೋಕಸಭಾ ಆರ್ ಇನ್ ರಾಜ್ಯಸಭಾ. ಸೊ ನೋ ಪ್ರಿಯರ್ ಪ್ರೆಸಿಡೆಂಟ್ ರೆಕಮೆಂಡೇಶನ್ ನೀಡೆಡ್. ಅಂದ್ರೆ ಇದಕ್ಕೂ ಕೂಡ ಪ್ರೆಸಿಡೆಂಟ್ ನ ರೆಕಮೆಂಡೇಶನ್ ಅಂದ್ರೆ ಮುಂಚೆನೆ ಅವ್ರ ಪರ್ಮಿಷನ್ ಕೇಳೋದು ಕೂಡ ಬೇಕಾಗಿಲ್ಲ. ಬಟ್ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ಬೇಕು ಅಂದ್ರೆ ಸಮ್ ಅಮೆಂಡ್ಮೆಂಟ್ಸ್ ಸಿಂಪಲ್ ಮೆಜಾರಿಟಿಯಿಂದ ಆಗುತ್ತೆ, ಬಟ್ ಸಮ್ ಅಮೆಂಡ್ಮೆಂಟ್ ಸ್ಪೆಷಲ್ ಮೆಜಾರಿಟಿಯಿಂದ ಆಗುತ್ತೆ.
ಸೊ ಅದಕ್ಕೆ ಇಟ್ ರಿಕ್ವೈರ್ಸ್ ಎ ಸ್ಪೆಷಲ್ ಮೆಜಾರಿಟಿ. ಸಮ್ ಅಮೆಂಡ್ಮೆಂಟ್ಸ್ ಆಲ್ಸೋ ರಿಕ್ವೈರ್ಡ್ ರಾಟಿಫಿಕೇಶನ್ ಬೈ ಅಟ್ ಲೀಸ್ಟ್ ಹಾಫ್ ಆಫ್ ದಿ ಸ್ಟೇಟ್ಸ್. ಸೊ ಇದು ನಾನು ಏನು ಕಾನ್ಸ್ಟಿಟ್ಯೂಷನ್ ಯಾವ ತರ ಅಮೆಂಡ್ಮೆಂಟ್ ಮಾಡ್ತಾರೆ, ಏನೆಲ್ಲ ಪ್ರಾವಿಷನ್ಸ್ ಇದೆ, ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡುವಾಗಲೇ ಹೇಳಿದೆ. ಸಮ್ ಪ್ರಾವಿಷನ್ಸ್ ನ ಸ್ಪೆಷಲ್ ಮೆಜಾರಿಟಿಯಿಂದ ಏನ್ ಮಾಡ್ತಾರೆ, ಅಮೆಂಡ್ಮೆಂಟ್ ಮಾಡ್ತಾರೆ. ಬಟ್ ಸಮ್ ಪ್ರಾವಿಷನ್ಸ್ ಸ್ಪೆಷಲ್ ಮೆಜಾರಿಟಿ ಜೊತೆಗೆ 50% ಆಫ್ ದಿ ಸ್ಟೇಟ್ಸ್ ಏನ್ ಮಾಡ್ಬೇಕಾಗುತ್ತೆ, ರಾಟಿಫೈ ಮಾಡ್ಬೇಕಾಗುತ್ತೆ. ಮತ್ತೆ ಇಲ್ಲೂ ಕೂಡ ಜಾಯಿಂಟ್ ಸಿಟ್ಟಿಂಗ್ ನ ಮಾಡೋದಿಲ್ಲ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ರಿಲೇಟೆಡ್ ಬಿಲ್ ಅಲ್ಲೂ ಕೂಡ ಜಾಯಿಂಟ್ ಸಿಟ್ಟಿಂಗ್ ನ ಮಾಡೋದಿಲ್ಲ. ಓಕೆನಾ, ಎರಡು ಹೌಸ್ ಸಪರೇಟ್ ಆಗಿ ಏನ್ ಮಾಡ್ಬೇಕು, ಸ್ಪೆಷಲ್ ಮೆಜಾರಿಟಿಯಿಂದ ಪಾಸ್ ಮಾಡ್ಲೇಬೇಕಾಗುತ್ತೆ. ಸೊ ಇವಾಗ ನೀವು ಜಸ್ಟ್ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಒಂದು ಆರ್ಡಿನರಿ ಬಿಲ್ ಬಂದ್ರೆ ಆರ್ಡಿನರಿ ಬಿಲ್ ಮಾತ್ರ, ಅದಕ್ಕೆ ಮಾತ್ರನೇ ಜಾಯಿಂಟ್ ಸಿಟ್ಟಿಂಗ್ ಗೆ ಪ್ರೆಸಿಡೆಂಟ್ ಕರೀತಾರೆ. ಸೊ ಆರ್ಡಿನರಿ ಬಿಲ್ ನ ಯಾವ ಹೌಸ್ ಅಲ್ಲಿ ಬೇಕಾದ್ರೂ ಏನ್ ಮಾಡ್ಬೋದು, ಇಂಟ್ರೊಡ್ಯೂಸ್ ಮಾಡ್ಬೋದು. ಅದನ್ನ ಪ್ರೈವೇಟ್ ಮೆಂಬರ್ ಆದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು, ಅಥವಾ ಮಿನಿಸ್ಟರ್ ಆದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು. ಮತ್ತೆ ಜಾಯಿಂಟ್ ಸಿಟ್ಟಿಂಗ್ ಅಂತ ಬಂದ್ರೆ ಅದು ಆರ್ಡಿನರಿ ಬಿಲ್ ಮಾತ್ರನೇ ಜಾಯಿಂಟ್ ಸಿಟ್ಟಿಂಗ್ ಬರುತ್ತೆ. ಸೊ ಮನಿ ಬಿಲ್ ಅಂತ ಬಂದ್ರೆ ಇಲ್ಲಿ ಲೋಕಸಭೆಗೆ ಜಾಸ್ತಿ ಪವರ್ ಇರುತ್ತೆ. ರಾಜ್ಯಸಭೆಗೆ ಆ ಬಿಲ್ ನ ಕಳಿಸ್ತಾರೆ, ಬಟ್ ವಿತಿನ್ 14 days ಅಲ್ಲಿ ಅವರು ಸಮ್ ರೆಕಮೆಂಡೇಶನ್ಸ್ ನ ಕೊಡ್ಬೋದು, ಬಟ್ ಆ ಬಿಲ್ ನ ರಿಜೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಅವ್ರು 14 days ಆದ್ರೂ ಕೂಡ ಕಳ್ಸಿಲ್ಲ ಅಂದ್ರೆ, ಕಳ್ಸಿದ್ದಾರೆ ಅಂತಾನೆ ಹೇಳಿ ಕನ್ಸಿಡರ್ ಮಾಡಿ ಫೈನಲ್ ಆಗಿ ಪ್ರೆಸಿಡೆಂಟ್ ಅಸೆಂಟಿಗೆ ಏನ್ ಮಾಡ್ತಾರೆ, ಮನಿ ಬಿಲ್ ನ ಕಳಿಸ್ತಾರೆ. ಅಂದ್ರೆ ಮನಿ ಬಿಲ್ ರಿಲೇಟೆಡ್ ಲೋಕಸಭೆಗೆ ಮೋರ್ ಪವರ್ ಇದೆ ವೆನ್ ಕಂಪೇರ್ ಟು ರಾಜ್ಯಸಭಾ. ಇವನ್ ಮನಿ ಬಿಲ್ಗೂ ಕೂಡ ಯಾವುದೇ ಜಾಯಿಂಟ್ ಸಿಟ್ಟಿಂಗ್ ನ ಕರೆಯೋದಿಲ್ಲ. ಸೊ ನೆಕ್ಸ್ಟ್ ಬಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಇದೆ. ಸೊ ಇಲ್ಲಿ ಇದನ್ನು ಕೂಡ ನಾವು ರಾಜ್ಯಸಭಾದಲ್ಲಾದ್ರೂ ಪಾಸ್ ಮಾಡ್ಬೋದು, ಲೋಕಸಭಾದಲ್ಲಾದ್ರೂ ಪಾಸ್ ಮಾಡ್ಬೋದು. ಸೊ ಇಲ್ಲೂ ಕೂಡ ಏನು ಪ್ರೆಸಿಡೆಂಟ್ ನ ಒಂದು ಪ್ರಿಯರ್ ರೆಕಮೆಂಡೇಶನ್ ಬೇಕಾಗೋದಿಲ್ಲ, ಮತ್ತೆ ಸ್ಪೆಷಲ್ ಮೆಜಾರಿಟಿಯಿಂದ ಪಾಸ್ ಮಾಡ್ಬೇಕಾಗುತ್ತೆ. ಮತ್ತೆ ಇಲ್ಲೂ ಕೂಡ ಜಾಯಿಂಟ್ ಸಿಟ್ಟಿಂಗ್ ಇರೋದಿಲ್ಲ. ಸೊ ಮೇನ್ ಏನ್ ಪ್ರಾವಿಷನ್ಸ್ ಇದೆ ಅದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಂಬಿಡಿ. ಓಕೆ, ಇವಾಗ ಯಾವ ಟೈಮ್ ಅಲ್ಲಿ ಯಾವ ಬಿಲ್ ಲ್ಯಾಪ್ಸ್ ಆಗುತ್ತೆ ಅದನ್ನ ನೋಡೋಣ. ಒಂದು ಪ್ರೊರೋಗೇಷನ್ ಆಫ್ ದಿ ಹೌಸ್. ಪ್ರೊರೋಗೇಷನ್ ಅಂತ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ, ಸೆಷನ್ ನ ಅಂದ್ರೆ ಎಂಡ್ ಮಾಡೋದು. ಸೊ ಯಾವುದೇ ಸೆಷನ್ ನ ಎಂಡ್ ಮಾಡಿದ್ರೆ ಯಾವುದೇ ಬಿಲ್ ಲ್ಯಾಪ್ಸ್ ಆಗೋದಿಲ್ಲ. ಸೊ ಡಸ್ ನಾಟ್ ಲ್ಯಾಪ್ಸ್. ಸೊ ಬಿಲ್ ಪೆಂಡಿಂಗ್ ಇನ್ ದಿ ಲೋಕಸಭಾ, ಈಗ ಏನಾದ್ರೂ ಡಿಸಲ್ಯೂಷನ್ ಮಾಡಿದಾಗ, ಇದು ಡಿಸಾಲ್ವ್ ಆದಾಗ, ಏನಾದ್ರು ಲೋಕಸಭಾ ಡಿಸಾಲ್ವ್ ಆದಾಗ ಲೋಕಸಭಾದಲ್ಲಿ ಏನ್ ಬಿಲ್ಸ್ ಪೆಂಡಿಂಗ್ ಇರುತ್ತೆ ಅದೇನಾಗುತ್ತೆ, ಲ್ಯಾಪ್ಸ್ ಆಗುತ್ತೆ. ಸೊ ಇದು ಡಿಸಾಲ್ವ್ ಆದಾಗ ಲೋಕಸಭಾ. ಸೊ ಬಿಲ್ ಪಾಸ್ಡ್ ಬೈ ದಿ ಲೋಕಸಭಾ ಪೆಂಡಿಂಗ್ ಇನ್ ರಾಜ್ಯಸಭಾ. ಬಿಲ್ ಲೋಕಸಭಾದಲ್ಲಿ ಪಾಸ್ ಆಗಿರುತ್ತೆ, ರಾಜ್ಯಸಭಾದಲ್ಲಿ ಪೆಂಡಿಂಗ್ ಇರುತ್ತೆ. ಸೊ ಅದು ಕೂಡ ಲ್ಯಾಪ್ಸ್ ಆಗೋದಿಲ್ಲ. ಬಟ್ ಬಿಲ್ ಪಾಸ್ಡ್ ಬೈ ದಿ ರಾಜ್ಯಸಭಾ ಪೆಂಡಿಂಗ್ ಇನ್ ಲೋಕಸಭಾ, ಸೊ ಅದು ಲ್ಯಾಪ್ಸ್ ಆಗುತ್ತೆ. ಅಂದ್ರೆ ಯಾವುದೇ ಬಿಲ್ ಲೋಕಸಭಾದಲ್ಲಿ ಪೆಂಡಿಂಗ್ ಇದ್ರೆ ಲೋಕಸಭಾ ಡಿಸಾಲ್ವ್ ಆದಾಗ ಆ ಎಲ್ಲಾ ಬಿಲ್ಸ್ ಕೂಡ ಲ್ಯಾಪ್ಸ್ ಆಗುತ್ತೆ. ಬಟ್ ಇನ್ನೆರಡು ಪಾಯಿಂಟ್ಸ್ ಹೇಳಿದೆ ನಾನು ನಿಮ್ಗೆ. ಯಾವುದೇ ಎರಡು ಹೌಸ್ ಅಲ್ಲಿ ಪಾಸ್ ಆಗಿರುತ್ತೆ, ಪ್ರೆಸಿಡೆಂಟ್ ಅಸೆಂಟಿಗೆ ಹೋಗಿರುತ್ತೆ, ಸೊ ಆ ಬಿಲ್ಲು ಕೂಡ ಪಾಸ್ ಆಗೋದಿಲ್ಲ. ಮತ್ತೆ ಈಗ ಸಮ್ ಡೆಡ್ ಲಾಕ್ ಸಿಚುವೇಶನ್ ಇದ್ದಾಗ ಪ್ರೆಸಿಡೆಂಟ್ ಏನ್ ಮಾಡಿರ್ತಾರೆ, ಜಾಯಿಂಟ್ ಸಿಟ್ಟಿಂಗ್ ಕರೆದಿರ್ತಾರೆ. ಸೊ ಆ ಬಿಲ್ಲು ಕೂಡ ಏನಾಗೋದಿಲ್ಲ, ಲ್ಯಾಪ್ಸ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಬಂದು ಆರ್ಟಿಕಲ್ 108 ಬರುತ್ತೆ. ಇದು ಜಾಯಿಂಟ್ ಸಿಟ್ಟಿಂಗ್ ಆಫ್ ದಿ ಬೋತ್ ಹೌಸಸ್ ಆಫ್ ದಿ ಪಾರ್ಲಿಮೆಂಟ್. ಸೊ ಆರ್ಟಿಕಲ್ 108 ಬಂದ್ರೆ ಜಾಯಿಂಟ್ ಸಿಟ್ಟಿಂಗ್ ಬರುತ್ತೆ. ಸೊ ವೆನ್ ಕ್ಯಾನ್ ಎ ಜಾಯಿಂಟ್ ಸಿಟ್ಟಿಂಗ್ ಬಿ ಕಾಲ್ಡ್? ಇಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಗೆ ಕರೆಯೋರು ಯಾರು ಅಂದ್ರೆ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಈಗ ಓಕೆ ಇದು ಯಾವ ತರ ಬರುತ್ತೆ ಅಂದ್ರೆ, ಒಂದು ಈಗ ಲೋಕಸಭಾದಲ್ಲಿ ಬಿಲ್ ಪಾಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ರಾಜ್ಯಸಭಾ ಕಳಿಸ್ತಾರೆ, ಬಟ್ ರಾಜ್ಯಸಭಾ ಸಮ್ ಚೇಂಜಸ್ ಅಥವಾ ಸಮ್ ಅಮೆಂಡ್ಮೆಂಟ್ಸ್ ಹೇಳುತ್ತೆ, ಅದನ್ನ ಲೋಕಸಭಾ ಅಕ್ಸೆಪ್ಟ್ ಮಾಡೋದಿಲ್ಲ. ಮತ್ತೆ ರಾಜ್ಯಸಭಾ ಈಗ 6 months ಆದ್ರೂ ಆ ಬಿಲ್ ನ ಪಾಸೇ ಮಾಡಿರೋದಿಲ್ಲ. ಸೊ ಅವಾಗ್ಲೂ ಕೂಡ ಏನ್ ಮಾಡ್ತಾರೆ, ಪ್ರೆಸಿಡೆಂಟ್ ಜಾಯಿಂಟ್ ಸಿಟ್ಟಿಂಗ್ ಕರೀತಾರೆ. ಒಂದು ಒನ್ ಹೌಸ್ ರಿಜೆಕ್ಟ್ ದಿ ಬಿಲ್. ಸೊ ಈಗ ಲೋಕಸಭಾ ಪಾಸಸ್ ದಿ ಬಿಲ್, ಬಟ್ ರಾಜ್ಯಸಭಾ ರಿಜೆಕ್ಟ್ ದಿ ಬಿಲ್. ಸೊ ಅವಾಗ್ಲೂ ಏನ್ ಜಾಯಿಂಟ್ ಸಿಟ್ಟಿಂಗ್ ಕರೀತಾರೆ. ಮತ್ತೆ ಡಿಸ್ಅಗ್ರಿಮೆಂಟ್ಸ್ ಆನ್ ದಿ ಅಮೆಂಡ್ಮೆಂಟ್ಸ್. ಸೊ ಬೋತ್ ದಿ ಹೌಸಸ್ ಫೈನಲಿ ಡಿಸ್ಅಗ್ರೀಸ್ ಆನ್ ದಿ ಅಮೆಂಡ್ಮೆಂಟ್ಸ್ ಟು ಬಿ ಮೇಡ್ ಟು ದಿ ಬಿಲ್. ಅಂದ್ರೆ ಈಗ ಯಾವುದೇ ಒಂದು ಬಿಲ್ ಏನು ಎರಡು ಹೌಸ್ ಅಲ್ಲಿ ಪಾಸ್ ಆಗಿರುತ್ತೆ, ಬಟ್ ಒಂದ್ ಹೌಸ್ ಅಲ್ಲಿ ಪಾಸ್ ಆಗಿರುತ್ತೆ, ಇನ್ನೊಂದ್ ಹೌಸ್ ಸಮ್ ಅಮೆಂಡ್ಮೆಂಟ್ಸ್ ನ ಹೇಳುತ್ತೆ, ಅದನ್ನ ಇನ್ನೊಂದ್ ಹೌಸ್ ಒಪ್ಕೊಳೋದಿಲ್ಲ. ಸೊ ಆ ಟೈಮಲ್ಲೂ ಏನೋ ಜಾಯಿಂಟ್ ಸಿಟ್ಟಿಂಗ್ ಕರೀತಾರೆ. ಮತ್ತೆ ಡಿಲೇ ಆಫ್ ಮೋರ್ ದೆನ್ 6 months. ಸೊ ಒನ್ ಹೌಸ್ ಪಾಸಸ್ ದಿ ಬಿಲ್ ಅಂಡ್ ಅದರ್ ಹೌಸ್ ಡಸ್ ನಾಟ್ ಪಾಸ್ ಇಟ್ ಫಾರ್ ಮೋರ್ ದೆನ್ 6 months. ಅಂದ್ರೆ 6 months ಆದ್ರೂ ಕೂಡ ಇನ್ನೊಂದ್ ಹೌಸ್ ಈ ಬಿಲ್ ನ ಪ್ರೆಸಿಡೆಂಟ್ ಅಸೆಂಟಿಗೆ ಕಳ್ಸಿಲ್ಲ ಅಂದ್ರೂ ಕೂಡ ಏನಾಗುತ್ತೆ, ಈ ಒಂದು ಅಂದ್ರೆ ಆ ಟೈಮ್ ಅಲ್ಲಿ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಜಾಯಿಂಟ್ ಸಿಟ್ಟಿಂಗ್ ಕರೀತಾರೆ.
ಸೊ ಇಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಕರೆಯೋರು ಯಾರು ಅಂದ್ರೆ ಅದು ಪ್ರೆಸಿಡೆಂಟ್ ಆಗಿರ್ತಾರೆ. ಬಟ್ ಈ ಜಾಯಿಂಟ್ ಸಿಟ್ಟಿಂಗ್ ಅಲ್ಲಿ ಈಗ ಜಾಯಿಂಟ್ ಸಿಟ್ಟಿಂಗ್ ಅಂದ್ರೆ ಏನು, ಇಲ್ಲಿ ಲೋಕಸಭಾ ಮತ್ತೆ ರಾಜ್ಯಸಭಾ ಇಬ್ರು ಕೂಡ ಏನು ಅಸೆಂಬಲ್ ಆಗಿರ್ತಾರೆ. ಸೊ ಇಬ್ರು ಒಟ್ಟಿಗೆ ಇರ್ತಾರೆ. ಇವರಿಬ್ರಿಗೂ ಇವ್ ಆ ಒಂದು ಯಾವ್ದೇ ಒಂದು ಬಿಲ್ ರಿಲೇಟೆಡ್ ಡಿಸ್ಅಗ್ರಿಮೆಂಟ್ ಇರುತ್ತಲ್ಲ ಬಿಟ್ವೀನ್ ದೀಸ್ ಟು ಹೌಸಸ್, ಸೊ ಇಬ್ರು ಕೂಡ ಒಟ್ಟಿಗೆ ಕೂತ್ಕೊಂಡು ಎಲ್ಲಾನು ಡಿಸ್ಕಷನ್ ಮಾಡ್ತಾರೆ. ಸೊ ಇವಾಗ ಇಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ಯಾರು ಇರ್ತಾರೆ ಅಂದ್ರೆ ಅದು ಸ್ಪೀಕರ್ ಆಫ್ ದಿ ಲೋಕಸಭಾ. ಲೋಕಸಭಾದ ಸ್ಪೀಕರ್ ಏನಿರ್ತಾರೆ ಅವರು ಈ ಜಾಯಿಂಟ್ ಸಿಟ್ಟಿಂಗ್ ನ ಪ್ರಿಸೈಡಿಂಗ್ ಆಫೀಸರ್ ಆಗಿರ್ತಾರೆ. ಸೊ ಈಗ ಸ್ಪೀಕರ್ ಇಲ್ಲ ಅಂದ್ರೆ ಆ ಟೈಮ್ ಅಲ್ಲಿ ಡೆಪ್ಯೂಟಿ ಸ್ಪೀಕರ್ ಬರ್ತಾರೆ. ಡೆಪ್ಯೂಟಿ ಸ್ಪೀಕರ್ ಕೂಡ ಇಲ್ಲ ಅಂದ್ರೆ ಡೆಪ್ಯೂಟಿ ಚೇರ್ಮನ್ ಬರ್ತಾರೆ. ಓಕೆನಾ. ಸೊ ಇಲ್ಲಿ ಚೇರ್ಮನ್ ಬರ್ತಿಲ್ಲ. ಚೇರ್ಮನ್ ಹೆಂಗ್ ಬರ್ತಿಲ್ಲ ಅಂದ್ರೆ ಚೇರ್ಮನ್ ರಾಜ್ಯಸಭಾದ MP ಅಲ್ಲ ಅವರು. ಸೊ ಅದಕ್ಕೇನೆ ಚೇರ್ಮನ್ ಪ್ರಿಸೈಡಿಂಗ್ ಆಫೀಸರ್ ಆಗಿ ಬರ್ತಿಲ್ಲ ಫಾರ್ ದಿ ಜಾಯಿಂಟ್ ಸಿಟ್ಟಿಂಗ್. ಒಂದು ಆರ್ಡರ್ ವೈಸ್ ಅಂತ ಬಂದ್ರೆ ಜಾಯಿಂಟ್ ಸಿಟ್ಟಿಂಗ್ ಅಲ್ಲಿ ಫಸ್ಟ್ ಸ್ಪೀಕರೇ ಇರ್ತಾರೆ. ಸ್ಪೀಕರೇ ಜಾಯಿಂಟ್ ಸಿಟ್ಟಿಂಗ್ ನ ಪ್ರಿಸೈಡಿಂಗ್ ಆಫೀಸರ್ ಆಗಿರ್ತಾರೆ. ಸ್ಪೀಕರ್ ಇಲ್ಲ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಬರ್ತಾರೆ. ಡೆಪ್ಯೂಟಿ ಸ್ಪೀಕರ್ ಇಲ್ಲ ಅಂದ್ರೆ ಡೆಪ್ಯೂಟಿ ಚೇರ್ಮನ್ ಬರ್ತಾರೆ. ಸೊ ಈಗ ಅವರು ಇಲ್ಲ ಅಂದ್ರೆ ಎನಿ ಅದರ್ ಪರ್ಸನ್ ಡಿಟರ್ಮೈನ್ ಬೈ ದಿ ಮೆಂಬರ್ ಪ್ರೆಸೆಂಟ್. ಅಂದ್ರೆ ಅವರು ಇಲ್ಲ ಅಂದ್ರೆ ಈ ಒಂದು ಯಾರನ್ನ ಅವ್ರು ಡಿಸೈಡ್ ಮಾಡ್ತಾರೋ ಅವರೇನೆ ಪ್ರಿಸೈಡಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಾರೆ. ಓಕೆ, ಒಂದ್ ಗೊತ್ತಿರ್ಬೇಕು, ಈ ಒಂದು ಜಾಯಿಂಟ್ ಸಿಟ್ಟಿಂಗ್ ಕರೆಯೋರು ಪ್ರೆಸಿಡೆಂಟ್ ಆಗಿರ್ತಾರೆ. ಬಟ್ ಪ್ರಿಸೈಡಿಂಗ್ ಆಫೀಸರ್ ಯಾರಾಗಿರ್ತಾರೆ ಅಂದ್ರೆ ಸ್ಪೀಕರ್ ಆಗಿರ್ತಾರೆ. ಸೊ ಇದು ಆರ್ಟಿಕಲ್ 108 ಅಂಡರ್ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದಿ ಓಕೆ, ಈ ಜಾಯಿಂಟ್ ಸಿಟ್ಟಿಂಗ್ ಯಾವ್ದು ಅಲೋ ಮಾಡೋದಿಲ್ಲ. ನಾನು ಆಲ್ರೆಡಿ ಹೇಳ್ದೆ ನಿಮ್ಗೆ, ಒಂದು ಮನಿ ಬಿಲ್ ರಿಲೇಟೆಡ್ ಜಾಯಿಂಟ್ ಸಿಟ್ಟಿಂಗ್ ಅಲೋ ಮಾಡೋದಿಲ್ಲ. ಅದೇ ತರ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್, ಸೊ ಇದ್ರ ರಿಲೇಟೆಡ್ ಏನು ಜಾಯಿಂಟ್ ಸಿಟ್ಟಿಂಗ್ ಕರೆಯೋದಿಲ್ಲ. ಓನ್ಲಿ ಫಾರ್ ದಿ ಆರ್ಡಿನರಿ ಬಿಲ್ಸ್. ಆರ್ಡಿನರಿ ಬಿಲ್ಸ್ ಆರ್ಡಿನರಿ ಬಿಲ್ಸ್ ರಿಲೇಟೆಡ್ ಮಾತ್ರನೇ ಜಾಯಿಂಟ್ ಸಿಟ್ಟಿಂಗ್ ಗೆ ಕರೆಯೋದು. ಇಲ್ಲಿ ಡಿಸಿಷನ್ ಇನ್ ದಿ ಜಾಯಿಂಟ್ ಸಿಟ್ಟಿಂಗ್, ಈಗ ಜಾಯಿಂಟ್ ಸಿಟ್ಟಿಂಗ್ ಅಲ್ಲಿ ಆ ಒಂದು ಬಿಲ್ ನ ಡಿಸ್ಕಸ್ ಮಾಡ್ತಿರ್ತಾರೆ. ಅಲ್ಲಿ ಸಿಂಪಲ್ ಮೆಜಾರಿಟಿಯಿಂದ ಏನ್ ಮಾಡ್ತಾರೆ ಅದನ್ನ ಅಪ್ರೂವ್ ಮಾಡ್ತಾರೆ. ಸೊ ಬಿಲ್ ಈಸ್ ಪಾಸ್ಡ್ ಬೈ ದಿ ಸಿಂಪಲ್ ಮೆಜಾರಿಟಿ ಆಫ್ ದಿ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಇನ್ ದಿ ಜಾಯಿಂಟ್ ಸಿಟ್ಟಿಂಗ್. ಸಿನ್ಸ್ ಲೋಕಸಭಾ ಹ್ಯಾಸ್ ಎ ಮೋರ್ ಮೆಂಬರ್ಸ್ ದೆನ್ ದಿ ರಾಜ್ಯಸಭಾ, ಲೋಕಸಭಾ ಯೂಶುವಲಿ ಆಸ್ ದಿ ಅಡ್ವಾಂಟೇಜ್. ಅಂದ್ರೆ ಈಗ ಜಾಯಿಂಟ್ ಸಿಟ್ಟಿಂಗ್ ಅಲ್ಲಿ ಯಾವ್ದೋ ಒಂದು ಬಿಲ್ ರಿಲೇಟೆಡ್ ಡಿಸ್ಕಷನ್ ನಡೀತಿದೆ ಅಂದ್ರೆ, ಸೊ ಫೈನಲಿ ಅದನ್ನ ಅಪ್ರೂವ್ ಮಾಡೋದು ಬೇಸಣ ಅಂದ್ರೆ ಸಿಂಪಲ್ ಮೆಜಾರಿಟಿಯಿಂದ ಏನ್ ಮಾಡ್ತಾರೆ ಅಪ್ರೂವ್ ಮಾಡ್ತಾರೆ. ಸೊ ಸಿಂಪಲ್ ಮೆಜಾರಿಟಿಯಿಂದ ಅದೇನಾದ್ರೂ ಬಿಲ್ ಪಾಸ್ ಆದ್ರೆ ಸೊ ಫೈನಲಿ ಆ ಬಿಲ್ ಪಾಸ್ ಆಗುತ್ತೆ. ಸೊ ಇಲ್ಲಿವರೆಗೂ ಕೂಡ ನಮ್ಗೆ ಒಟ್ಟು 3 ಬಿಲ್ ರಿಲೇಟೆಡ್ ಈ ಒಂದು ಜಾಯಿಂಟ್ ಸಿಟ್ಟಿಂಗ್ ನ ಕರೆದಿದ್ದಾರೆ. ಒಂದು ಡೌರಿ ಪ್ರೊಹಿಬಿಷನ್ ಬಿಲ್ ಜಾಯಿಂಟ್ ಸಿಟ್ಟಿಂಗ್ ಅಂತ ಹೇಳಿ 1961 ಅಲ್ಲಿ ಕರೆದಿರೋದು. ಮತ್ತೆ ಇನ್ನೊಂದು ಬಂದು ಬ್ಯಾಂಕಿಂಗ್ ಸರ್ವಿಸ್ ಕಮಿಷನ್ ರಿಪೀಲ್ ಬಿಲ್, ಇದನ್ನ 1978 ಅಲ್ಲಿ ಈ ಒಂದು ಜಾಯಿಂಟ್ ಸಿಟ್ಟಿಂಗ್ ಕರೆದಿರೋದು. ಮತ್ತೆ ಇನ್ನೊಂದು ಬಂದು ಪ್ರಿವೆನ್ಷನ್ ಆಫ್ ಟೆರರಿಸಂ ಬಿಲ್, ಸೊ 2002 ನಲ್ಲಿ. ಸೊ ಈ ಮೂರು ಬಿಲ್ ರಿಲೇಟೆಡ್ ಇಲ್ಲಿವರೆಗೂ ಆಗಿರುವಂತ ಜಾಯಿಂಟ್ ಸಿಟ್ಟಿಂಗ್. ಈ 3 ಬಿಲ್ಲಿಗೆ ಅಷ್ಟೇ ಇಲ್ಲಿವರೆಗೂ ಜಾಯಿಂಟ್ ಸಿಟ್ಟಿಂಗ್ ಕರೆದಿರೋದು. ಸೊ ಓನ್ಲಿ 3 ಜಾಯಿಂಟ್ ಸಿಟ್ಟಿಂಗ್ ಹ್ಯಾವ್ ಬಿನ್ ಹೆಲ್ಡ್ ಇನ್ ದಿ ಇಂಡಿಯನ್ ಪಾರ್ಲಿಮೆಂಟರಿ ಹಿಸ್ಟ್ರಿ. ಸೊ ಗೊತ್ತಿರ್ಬೇಕು ಯಾವ ಬಿಲ್ಸ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಬಂದೆ ಆರ್ಟಿಕಲ್ 109 ಬರುತ್ತೆ. ಸೊ ಇಲ್ಲಿ ಸ್ಪೆಷಲ್ ಪ್ರೊಸೀಜರ್ ಇನ್ ರೆಸ್ಪೆಕ್ಟ್ ಆಫ್ ಮನಿ ಬಿಲ್ಸ್. ಸೊ ಆಲ್ರೆಡಿ ನಿಮ್ಗೆ ಹೇಳ್ದೆ ನಾನು ಮನಿ ಬಿಲ್ ಯಾವ ತರ ಪಾಸ್ ಆಗುತ್ತೆ ಅಂತ ಹೇಳಿ. ಸೊ ಈ ಮನಿ ಬಿಲ್ ನ ಇಂಟ್ರೊಡ್ಯೂಸ್ ಮಾಡಬೇಕಾಗಿರೋದು ಓನ್ಲಿ ಇನ್ ದಿ ಲೋಕಸಭಾ. ಸೊ ಎ ಮನಿ ಬಿಲ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಓನ್ಲಿ ಇನ್ ದಿ ಲೋಕಸಭಾ, ಕೆನ್ ನಾಟ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ರಾಜ್ಯಸಭಾ. ಒಂದು ಮತ್ತೆ ರೋಲ್ ಆಫ್ ದಿ ರಾಜ್ಯಸಭಾ. ರಾಜ್ಯಸಭಾಗ್ ಏನ್ ರೋಲ್ ಇದೆ ಅಂದ್ರೆ, ಒಂದು ರಾಜ್ಯಸಭಾ ಏನ್ ಮಾಡ್ಬೋದು, ಈ ಬಿಲ್ ನ ಡಿಸ್ಕಸ್ ಮಾಡ್ಬೋದು ಅಂಡ್ ಕ್ಯಾನ್ ರೆಕಮೆಂಡ್ ದಿ ಅಮೆಂಡ್ಮೆಂಟ್ಸ್, ಅಂದ್ರೆ ಸಮ್ ಚೇಂಜಸ್ ನ ಹೇಳ್ಬೋದು. ಬಟ್ ರಿಜೆಕ್ಟ್ ಮಾಡಂಗಿಲ್ಲ, ಬಿಲ್ ನ ರಿಜೆಕ್ಟ್ ಮಾಡಂಗಿಲ್ಲ. ಮತ್ತೆ ಕೆನಾಟ್ ಅಮೆಂಡ್ ದಿ ಬಿಲ್ ಆನ್ ಇಟ್ಸ್ ಓನ್. ಯಾವುದೇ ಈ ಮನಿ ಬಿಲ್ ರಿಲೇಟೆಡ್ ಅಮೆಂಡ್ಮೆಂಟ್ಸ್ ನ ಮಾಡೋದಕ್ಕೆ ಆಗೋದಿಲ್ಲ ರಾಜ್ಯಸಭಾ. ಮತ್ತೆ ಮನಿ ಬಿಲ್ ನ ರಿಜೆಕ್ಟ್ ಮಾಡೋದಕ್ಕೂ ಆಗೋದಿಲ್ಲ. ಬಟ್ ಈ ಒಂದು ಅಮೆಂಡ್ಮೆಂಟ್ಸ್ ಎನಿ ಚೇಂಜಸ್ ನ ರೆಕಮೆಂಡೇಶನ್ಸ್ ಕೊಡ್ಬೋದು. ಅದನ್ನ ಲೋಕಸಭಾ ಅಕ್ಸೆಪ್ಟ್ ಯಾರು ಮಾಡ್ಬೋದು, ಅಕ್ಸೆಪ್ಟ್ ಮಾಡ್ದಲೇನಾದ್ರೂ ಇರ್ಬೋದು. ಮತ್ತೆ ಇಲ್ಲಿ ಟೈಮ್ ಲಿಮಿಟ್ ಅಂತ ಬಂದ್ರೆ 14 ಡೇಸ್ ಅಷ್ಟೇನೆ ಟೈಮ್ ಇರೋದು ಇವ್ರಿಗೆ. ಆ 14 ಡೇಸ್ ಒಳಗಡೆ ಇವ್ರು ಏನ್ ಮಾಡ್ಬೇಕು ಅಂದ್ರೆ ಡಿಸ್ಕಸ್ ಮಾಡಿ ಸಮ್ ಚೇಂಜಸ್ ನ ಏನ್ ಮಾಡ್ಬೋದು, ರೆಕಮೆಂಡೇಶನ್ಸ್ ಕೊಡ್ಬೋದು. ಬಟ್ ಮನಿ ಬಿಲ್ ರಿಲೇಟೆಡ್ ಮೋರ್ ಪವರ್ ಇರೋದು ದಟ್ ಈಸ್ ಫಾರ್ ದಿ ಲೋಕಸಭಾ. Okay, next, if
Rajya Sabha recommends the changes. Lok Sabha may accept all the recommendation, accept some recommendation, and reject all the recommendation. So Lok Sabha's decision is final. ಅಂದ್ರೆ ಏನು, ಈಗ ರಾಜ್ಯಸಭಾ ಸಮ್ ರೆಕಮೆಂಡೇಶನ್ಸ್ ನ ಕೊಡುತ್ತೆ ಆ ಮನಿ ಬಿಲ್ ರಿಲೇಟೆಡ್. ಅದನ್ನ ಲೋಕಸಭಾ ಅಕ್ಸೆಪ್ಟ್ ಆದ್ರೂ ಮಾಡ್ಬೋದು, ಅಥವಾ ಎಲ್ಲಾ ರೆಕಮೆಂಡೇಶನ್ಸ್ ನ ಅಕ್ಸೆಪ್ಟ್ ಮಾಡ್ಬೋದು, ಅಥವಾ ಸಮ್ ರೆಕಮೆಂಡೇಶನ್ಸ್ ನ ಅಕ್ಸೆಪ್ಟ್ ಮಾಡ್ಬೋದು, ಅಥವಾ ಎಲ್ಲಾ ರೆಕಮೆಂಡೇಶನ್ಸ್ ನ ರಿಜೆಕ್ಟ್ ಮಾಡ್ಬೋದು. ಸೊ ಲೋಕಸಭಾ ಫೈನಲಿ ಏನ್ ಡಿಸೈಡ್ ಮಾಡುತ್ತೋ ಅದೇ ಫೈನಲ್ ಆಗುತ್ತೆ. ಬಟ್ ಇಲ್ಲಿ ಇಫ್ ರಾಜ್ಯಸಭಾ ಡಸ್ ನಾಟ್ ರಿಟರ್ನ್ ದಿ ಬಿಲ್, ಈಗ ರಾಜ್ಯಸಭಾ ಆ ಮನಿ ಬಿಲ್ ನ ಪಾಸ್ ಮಾಡಿಲ್ಲ ವಿತಿನ್ 14 days ಅಂದ್ರೆ ದ ಬಿಲ್ ಈಸ್ ಡೀಮ್ಡ್ ಟು ಹ್ಯಾವ್ ಬಿನ್ ಪಾಸ್ಡ್ ಬೈ ಬೋತ್ ದಿ ಹೌಸಸ್ ಇನ್ ದಿ ಫಾರ್ಮ್ ಆಫ್ ಪಾಸ್ಡ್ ಬೈ ದಿ ಲೋಕಸಭಾ. ಸೊ ರಾಜ್ಯಸಭಾ 14 days ಒಳಗಡೆ ಮನಿ ಬಿಲ್ ನ ಪಾಸ್ ಮಾಡಿಲ್ಲ ಅಂದ್ರೂ ಕೂಡ ಅದ್ ಪಾಸ್ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡಿ ಪ್ರೆಸಿಡೆಂಟ್ ಅಸೆಂಟಿಗೆ ಕಳಿಸ್ತಾರೆ. ಮತ್ತೆ ಜಾಯಿಂಟ್ ಸಿಟ್ಟಿಂಗ್, ಈ ಮನಿ ಬಿಲ್ ರಿಲೇಟೆಡ್ ಜಾಯಿಂಟ್ ಸಿಟ್ಟಿಂಗ್ ಏನು ಕರೆಯೋದಿಲ್ಲ. ಸೊ ಇದು ಬಂದು ನಮ್ಗೆ ಆರ್ಟಿಕಲ್ 109 ಅಂಡರ್ ಕೊಟ್ಟಿದ್ದಾರೆ. ಓಕೆ, ಫೈನಲಿ ನಮ್ಗೆ ಏನು ಈ ಆರ್ಟಿಕಲ್ 110 ಅಂಡರ್ ಈ ಮನಿ ಬಿಲ್ ಅಂದ್ರೆ ಏನೇನೆಲ್ಲ ಇನ್ಕ್ಲೂಡ್ ಆಗಿದೆ. ಈಗ ನಾವು ಮನಿ ಬಿಲ್ ಅಂತ ನಾನು ಆಲ್ರೆಡಿ ಅವಾಗ್ಲಿಂದಾನು ಹೇಳ್ತಿದ್ದೀನಿ. ಬಟ್ ಈ ಮನಿ ಬಿಲ್ ಅನ್ನೋದು ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ, ಸೊ ಅದನ್ನೇ ನಮ್ಗೆ ಆರ್ಟಿಕಲ್ 110 ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಡೆಫಿನೇಷನ್ ಆಫ್ ದಿ ಮನಿ ಬಿಲ್. ಒಂದು ಎ ಬಿಲ್ ಈಸ್ ಎ ಮನಿ ಬಿಲ್ ಇಫ್ ಇಟ್ ಡೀಲ್ಸ್ ವಿತ್ ಟ್ಯಾಕ್ಸೇಷನ್, ಅಂದ್ರೆ ಏನು ಟ್ಯಾಕ್ಸ್ ಇಂಪೋಸಿಷನ್ ಆಗಿರ್ಬೋದು, ಅಬಾಲಿಷನ್ ಆಫ್ ಟ್ಯಾಕ್ಸಸ್, ರೆಮಿಷನ್, ಆಲ್ಟ್ರೇಷನ್ ಅಂಡ್ ರೆಗ್ಯುಲೇಷನ್ ಆಫ್ ಎನಿ ಟ್ಯಾಕ್ಸ್. ಸೊ ಇದೆಲ್ಲಾನು ಕೂಡ ಮನಿ ಬಿಲ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತೆ ಬಾರೋಯಿಂಗ್ ಆಫ್ ದಿ ಮನಿ, ಸೊ ರೆಗ್ಯುಲೇಷನ್ ಆಫ್ ದಿ ಬಾರೋಯಿಂಗ್ ಬೈ ದಿ ಗವರ್ನಮೆಂಟ್ ಆಫ್ ಇಂಡಿಯಾ. ಗವರ್ನಮೆಂಟ್ ಆಫ್ ಇಂಡಿಯಾ ಏನೇ ಏನು ಮನಿನ ಬಾರೋ ಮಾಡ್ಕೊಂತಿದ್ರು ಕೂಡ ಅದು ಕೂಡ ಮನಿ ಬಿಲ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಕನ್ಸಾಲಿಡೇಟೆಡ್ ಫಂಡ್ ಆರ್ ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ, ಈ ಒಂದು ಮೇಜರ್ ಫಂಡ್ಸ್ ಅಂತ ಬಂದಾಗ ನಮ್ಗೆ ಒಂದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಬರುತ್ತೆ, ಮತ್ತೆ ಕಂಟಿಂಜೆನ್ಸಿ ಫಂಡ್ ಬರುತ್ತೆ, ಮತ್ತೆ ಪಬ್ಲಿಕ್ ಅಕೌಂಟ್ ಬರುತ್ತೆ. ಸೊ ಈ ಎಲ್ಲಾ ಫಂಡ್ ರಿಲೇಟೆಡ್ ಏನೇ ಒಂದು ಬಿಲ್ ಪಾಸ್ ಮಾಡಿದ್ರು ಕೂಡ ಅದನ್ನ ಮನಿ ಬಿಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತೆ ವಿತ್ಡ್ರಾಲ್ ಫ್ರಮ್ ದಿ ಕನ್ಸಾಲಿಡೇಟೆಡ್ ಫಂಡ್, ಈ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಏನಿದೆ ಅಲ್ಲಿಂದ ಅವ್ರು ಯಾವುದೇ ಒಂದು ಮನಿನ ಏನು ತಗೋಬೇಕು ಅಂದ್ರೂ ಕೂಡ ಅದನ್ನ ಮನಿ ಬಿಲ್ ವೇನಲ್ಲಿ ಪಾಸ್ ಮಾಡಿ ಅದನ್ನ ಲೋಕಸಭಾದಲ್ಲಿ ಅಪ್ರೂವ್ ತಗೋಬೇಕಾಗುತ್ತೆ ಅವರು. ಮತ್ತೆ ಚಾರ್ಜಡ್ ಎಕ್ಸ್ಪೆಂಡಿಚರ್, ಡಿಕ್ಲೇರಿಂಗ್ ಎನಿ ಎಕ್ಸ್ಪೆಂಡಿಚರ್ ಎಸ್ ಚಾರ್ಜ್ಡ್ ಆನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸಮ್ ಆಫೀಸರ್ ಸ್ಯಾಲರಿನ ಈ ಒಂದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದಾನೇ ಏನ್ ಮಾಡ್ತಾರೆ, ಪ್ರೊವೈಡ್ ಮಾಡ್ತಾರೆ. ಸೊ ಆ ಟೈಮಲ್ಲೂ ಕೂಡ ಅಲ್ಲಿ ವೋಟಿಂಗ್ ಆಗ್ಬೇಕಾಗುತ್ತೆ ಲೋಕಸಭಾದಲ್ಲಿ. ಅವಾಗ್ಲೇ ಏನ್ ಮಾಡ್ಬೇಕು, ಅವರು ಆ ಒಂದು ಅಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ಇಂದ ಆ ಒಂದು ದುಡ್ಡನ್ನ ಡ್ರಾ ಮಾಡ್ಕೊಳೋದಕ್ಕೆ ಪರ್ಮಿಷನ್ ಸಿಕ್ತಂಗ ಆಗುತ್ತೆ. ಸೊ ವಿತೌಟ್ ದಿ ಲೋಕಸಭಾ ಪರ್ಮಿಷನ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ 1 ರೂಪಿನೂ ಕೂಡ ಅಂದ್ರೆ ವಿತ್ ಡ್ರಾ ಮಾಡ್ಕೊಳೋದಕ್ಕೆ ಬರೋದಿಲ್ಲ. ಮತ್ತೆ ರೆಸಿಪ್ಟ್ ಆರ್ ಕಸ್ಟಡಿ ಆಫ್ ದಿ ಪಬ್ಲಿಕ್ ಮನಿ, ಸೊ ರೆಸಿಪ್ಟ್, ಕಸ್ಟಡಿ, ಇಶ್ಯೂ, ಆಡಿಟ್ ಆಫ್ ದಿ ಮನಿ ಆಫ್ ದಿ ಯೂನಿಯನ್ ಆರ್ ಸ್ಟೇಟ್. ಸೊ ಇದೆಲ್ಲಾನು ಕೂಡ ಮನಿ ಬಿಲ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಇನ್ಸಿಡೆಂಟಲ್ ಮ್ಯಾಟರ್ಸ್, ಎನಿ ಮ್ಯಾಟರ್ ಇನ್ಸಿಡೆಂಟಲ್ ಟು ದಿ ಅಬೌವ್ ಸಬ್ಜೆಕ್ಟ್. ಸೊ ಇದೆಲ್ಲಾನು ಕಂಪ್ಲೀಟ್ ಆಗಿ ಅಂದ್ರೆ ಈ ಎಲ್ಲಾ ಮ್ಯಾಟರ್ಸ್ ರಿಲೇಟೆಡ್ ಏನೇ ಒಂದು ಬಿಲ್ ನ ಪಾಸ್ ಮಾಡಿದ್ರು ಕೂಡ ಅದನ್ನ ಮನಿ ಬಿಲ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಓಕೆ, ಕಂಪ್ಲೀಟ್ ಆಗಿ ನಮ್ಗೆ ಮನಿ ಬಿಲ್ ಅಂದ್ರೆ ಏನೇನ್ ಇನ್ಕ್ಲೂಡ್ ಆಗಿರುತ್ತೆ, ಸೊ ಇದನ್ನ ಆರ್ಟಿಕಲ್ 110 ಅಂಡರ್ ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ್ದನ್ನ ಮನಿ ಬಿಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂದ್ರೆ, ಒಂದು ಎ ಬಿಲ್ ಈಸ್ ನಾಟ್ ಎ ಮನಿ ಬಿಲ್ ಮಿಯರ್ಲಿ ಬಿಕಾಸ್ ಇಟ್ ಇಂಪೋಸಸ್ ದಿ ಫೈನ್ ಆರ್ ಪೆನಾಲ್ಟೀಸ್. ಅಂದ್ರೆ ಯಾವುದೇ ಒಂದು ಫೈನ್ ಅಥವಾ ಪೆನಾಲ್ಟಿನ ಇಂಪೋಸ್ ಮಾಡೋದಾಗಿರ್ಬೋದು, ಅದು ಮನಿ ಬಿಲ್ ಬರೋದಿಲ್ಲ. ಮತ್ತೆ ಪ್ರೊವೈಡ್ಸ್ ಫಾರ್ ದಿ ಲೈಸೆನ್ಸ್ ಫೀಸ್, ಸೊ ಇದು ಮನಿ ಬಿಲ್ ಬರೋದಿಲ್ಲ. ಮತ್ತೆ ಇಂಪೋಸಸ್ ದಿ ಫೀಸ್ ಫಾರ್ ಸರ್ವಿಸಸ್ ರೆಂಡರ್ಡ್, ಸೊ ಇದು ಮನಿ ಬಿಲ್ ಆಗೋದಿಲ್ಲ. ಮತ್ತೆ ಇಂಪೋಸಸ್ ದಿ ಟ್ಯಾಕ್ಸಸ್ ಬೈ ಲೋಕಲ್ ಅಥಾರಿಟೀಸ್ ಫಾರ್ ದಿ ಲೋಕಲ್ ಪರ್ಪಸಸ್. ಸೊ ಇದ್ಯಾವುದು ಕೂಡ ಮನಿ ಬಿಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಮತ್ತೆ ಇಲ್ಲಿ ಯಾವುದೇ ಒಂದು ಬಿಲ್ ನ ಇದ್ ಮನಿ ಬಿಲ್ ಆಗುತ್ತಾ ಇಲ್ವಾ ಅಂತ ಡಿಸಿಷನ್ ತಗೊಂಡವ್ರು ಯಾರಾಗಿರ್ತಾರೆ, ಅದು ಸ್ಪೀಕರ್ ಆಗಿರ್ತಾರೆ. ದಿ ಸ್ಪೀಕರ್ ಆಫ್ ದಿ ಲೋಕಸಭಾ ಡಿಸೈಡ್ ವೆದರ್ ಎ ಬಿಲ್ ಇಸ್ ಮನಿ ಬಿಲ್ ಆರ್ ನಾಟ್. ಸೊ ಫೈನಲ್ ಈ ಮನಿ ಬಿಲ್ ರಿಲೇಟೆಡ್ ಡಿಸಿಷನ್ ತಗೊಂಡವರು ಸ್ಪೀಕರ್ ಆಫ್ ದಿ ಲೋಕಸಭಾ ಆಗಿರ್ತಾರೆ. ಸೊ ಸ್ಪೀಕರ್ ಸರ್ಟಿಫಿಕೇಶನ್ ಇಸ್ ಫೈನಲ್ ಫಾರ್ ದಿ ಪಾರ್ಲಿಮೆಂಟರಿ ಪರ್ಪಸಸ್. ಸೊ ಈ ಮನಿ ಬಿಲ್ಗೆ ಎಕ್ಸಾಂಪಲ್ಸ್ ಅಂತ ಬಂದ್ರೆ, ಒಂದು ಯೂನಿಯನ್ ಬಜೆಟ್, ಈಗೇನ್ ಸೆಂಟ್ರಲ್ ಗವರ್ನಮೆಂಟ್ ಲೆವೆಲ್ ಅಲ್ಲಿ ಬಜೆಟ್ ನ ಪಾಸ್ ಮಾಡ್ತಾರೆ, ಅದು ಕೂಡ ಮನಿ ಬಿಲ್ ಆಗಿರುತ್ತೆ. ಮತ್ತೆ ಅಪ್ರೋಪ್ರಿಯೇಷನ್ ಬಿಲ್, ಅಪ್ರೋಪ್ರಿಯೇಷನ್ ಬಿಲ್ ಅಂದ್ರೆ ಗವರ್ನಮೆಂಟ್ ಏನೇನೆಲ್ಲ ಎಕ್ಸ್ಪೆಂಡಿಚರ್ ಮಾಡುತ್ತೆ, ಸೊ ಅದನ್ನ ಅಪ್ರೋಪ್ರಿಯೇಷನ್ ಬಿಲ್ ಅಂಡರ್ ಇನ್ಕ್ಲೂಡ್ ಮಾಡಿರ್ತಾರೆ, ಅದು ಕೂಡ ಮನಿ ಬಿಲ್ ಆಗಿರುತ್ತೆ. ಮತ್ತೆ ಫಿನಾನ್ಸ್ ಬಿಲ್,
ಫಿನಾನ್ಸ್ ಬಿಲ್ ಅಂದ್ರೆ ಇನ್ಕಮ್ ಆಫ್ ದಿ ಗವರ್ನಮೆಂಟ್. ಗವರ್ನಮೆಂಟ್‌ಗೆ ಏನೇನೆಲ್ಲ ರೆವೆನ್ಯೂ ಬರುತ್ತೆ. ಸೊ ಅದನ್ನ ಫಿನಾನ್ಸ್ ಬಿಲ್ ಅಂಡರ್ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಇದೆಲ್ಲಾನು ಕೂಡ ಮನಿ ಬಿಲ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಓಕೆ, ಇಷ್ಟು ಗೊತ್ತಿರ್ಬೇಕು ನಿಮ್ಗೆ. ಯಾವ್ದು ಅಂದ್ರೆ ಮನಿ ಬಿಲ್ ಅಂದ್ರೆ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಏನೇನೆಲ್ಲ ಇನ್ಕ್ಲೂಡ್ ಆಗಿರಲ್ಲ ಅಂತ ಹೇಳಿ. ಮತ್ತೆ ಫೈನಲಿ ಮನಿ ಬಿಲ್ ರಿಲೇಟೆಡ್ ಡಿಸಿಷನ್ ತಗೊಳೋರು ಸ್ಪೀಕರ್ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಬಂದೆ ಆರ್ಟಿಕಲ್ 112 111 ಬರುತ್ತೆ. ಸೊ ಅಸೆಂಟ್ ಟು ದಿ ಬಿಲ್ಸ್, ಈ ಒಂದು ಬಿಲ್ಸ್ಗೆ ಅಂದ್ರೆ ಅಸೆಂಟ್ ಅಂದ್ರೆ ಏನು ಒಪ್ಪಿಗೆ ಕೊಡೋರು. ಇದು ನಾವು ಪ್ರೆಸಿಡೆಂಟ್ ಚಾಪ್ಟರ್ ಅಲ್ಲೂ ಕೂಡ ನೋಡಿದ್ವಿ. ಆರ್ಟಿಕಲ್ 111 ದಟ್ ಡೀಲ್ಸ್ ವಿತ್ ದಿ ಪ್ರೆಸಿಡೆಂಟ್ ಅಸೆಂಟ್ ಟು ದಿ ಬಿಲ್ಸ್ ಪಾಸ್ಡ್ ಬೈ ದಿ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಅಲ್ಲಿ ಯಾವುದೇ ಬಿಲ್ ಪಾಸ್ ಆದ್ರೂ ಕೂಡ ಫೈನಲಿ ಪ್ರೆಸಿಡೆಂಟ್ ನ ಅಸೆಂಟಿಗೆ ಹೋಗುತ್ತೆ. ಸೊ ಇಲ್ಲಿ ಪ್ರೆಸಿಡೆಂಟ್ ಗೆ 3 ಆಪ್ಷನ್ ಇರುತ್ತೆ. ಒಂದು, he can give a assent and withhold the assent and return the bill for the reconsideration. ಅಂದ್ರೆ ಈಗ ಆ ಒಂದು ಬಿಲ್ಗೆ ಒಪ್ಪಿಗೆನ ಕೊಡ್ಬೋದು ಅಥವಾ ಆ ಒಂದು ಅಸೆಂಟ್ ನ ವಿಥೋಲ್ಡ್ ಮಾಡ್ಬೋದು. ಅದೇ ತರ ಫಾರ್ ದಿ ರೀಕನ್ಸಿಡರೇಷನ್ ಅಂತ ಹೇಳಿ ಆ ಬಿಲ್ ನ ಮತ್ತೆ ವಾಪಸ್ ಪಾರ್ಲಿಮೆಂಟ್ ಗೆ ಕಳಿಸಬಹುದು. ಸೊ ಈ ಎಲ್ಲಾ ಆಪ್ಷನ್ಸ್ ಪ್ರೆಸಿಡೆಂಟ್ ಗೆ ಇರುತ್ತೆ. ಸೊ ಇದನ್ನೇ ನಾವು ವಿಟೋಸ್ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ ಪ್ರೆಸಿಡೆಂಟ್ ಚಾಪ್ಟರ್ ಅಲ್ಲಿ. ಸೊ ಇಲ್ಲಿ 3 ಟೈಪ್ಸ್ ಆಫ್ ವಿಟೋಸ್ ಬರುತ್ತೆ. ಒಂದು ಅಬ್ಸಲ್ಯೂಟ್ ವಿಟೋ ಬರುತ್ತೆ, ಇನ್ನೊಂದು ಸಸ್ಪೆನ್ಸಿವ್ ವಿಟೋ, ಇನ್ನೊಂದು ಪಾಕೆಟ್ ವಿಟೋ ಬರುತ್ತೆ. ಸೊ ಅಬ್ಸಲ್ಯೂಟ್ ವಿಟೋ ಅಂದ್ರೆ ಕಂಪ್ಲೀಟ್ ಆಗಿ ಆ ಬಿಲ್ ನ ಏನ್ ಮಾಡೋದು, ರಿಜೆಕ್ಟ್ ಮಾಡೋದು. ಸೊ ಅದನ್ನ ಅಬ್ಸಲ್ಯೂಟ್ ವಿಟೋ ಅಂತ ಹೇಳ್ತೀವಿ. ಸಸ್ಪೆನ್ಸಿವ್ ವಿಟೋ ಅಂತ ಬಂದ್ರೆ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಪಾರ್ಲಿಮೆಂಟ್ ನ ರೀಕನ್ಸಿಡರೇಷನ್ ಗೆ ಅಂತ ಹೇಳಿ ಮತ್ತೆ ಬಿಲ್ ನ ಪಾರ್ಲಿಮೆಂಟ್ ಗೆ ಕಳಿಸ್ತಾರೆ. ಸೊ ಅದನ್ನ ಸಸ್ಪೆನ್ಸಿವ್ ವಿಟೋ ಅಂತ ಹೇಳ್ತೀವಿ. ಪಾಕೆಟ್ ವಿಟೋ ಅಂದ್ರೆ ಅಂದ್ರೆ ಅವ್ರು ಏನೇ ಒಂದು ಡಿಸಿಷನ್ ನ ತಗೊಂಡ್ದಲೆ ವೆನ್ ಹಿ ಸ್ಟೇ ಸೈಲೆಂಟ್ ಆನ್ ದಿ ಬಿಲ್, ದೆನ್ ಅದನ್ನ ಪಾಕೆಟ್ ವಿಟೋ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಏನು 3 ಟೈಪ್ಸ್ ಆಫ್ ವಿಟೋಸ್ ಇರೋದು ಫಾರ್ ದಿ ಪ್ರೆಸಿಡೆಂಟ್. ಮತ್ತೆ ಇನ್ನೊಂದು ಗೊತ್ತಿರ್ಬೇಕು, ಈಗ ಯಾವುದೇ ಬಿಲ್ ಪ್ರೆಸಿಡೆಂಟ್ ಅಸೆಂಟಿಗೆ ಏನು ಕಳ್ಸಿರ್ತಾರೆ, ಪ್ರೆಸಿಡೆಂಟ್ ಏನ್ ಮಾಡ್ತಾರೆ ಅದನ್ನ ಫಾರ್ ದಿ ರೀಕನ್ಸಿಡರೇಷನ್ ಅಂತ ಹೇಳಿ ಮತ್ತೆ ಪಾರ್ಲಿಮೆಂಟ್ ಗೆ ಕಳ್ಸಿರ್ತಾರೆ. ಪಾರ್ಲಿಮೆಂಟ್ ವಿತ್ ಆರ್ ವಿತೌಟ್ ಅಮೆಂಡ್ಮೆಂಟ್ ಪ್ರೆಸಿಡೆಂಟ್ ಗೆ ಸೆಂಡ್ ಅಂದ್ರೆ ಆ ಬಿಲ್ ನ ಕಳ್ಸಿದ್ರು ಕೂಡ ಪ್ರೆಸಿಡೆಂಟ್ ಏನ್ ಮಾಡ್ಬೇಕು, ಹಿ ಮಸ್ಟ್ ಗಿವ್ ದಿ ಅಸೆಂಟ್ ಟು ದಿ ಬಿಲ್. ಸೊ ಒಂದ್ಸಲಿ ಮಾತ್ರನೇ ಅವರು ರಿಟರ್ನ್ ಕಳ್ಸೋದಿಕ್ ಬರುತ್ತೆ. ಒನ್ಸ್ ಏನಾದ್ರು ಪಾರ್ಲಿಮೆಂಟ್ ಮತ್ತೆ ಆ ಬಿಲ್ ನ ಪ್ರೆಸಿಡೆಂಟ್ ಕಳ್ಸಿದ್ರೆ ಅವರು ಅದನ್ನ ಮತ್ತೆ ವಾಪಸ್ ಕಳ್ಸೋದಿಕ್ ಬರೋದಿಲ್ಲ. ಹಿ ಮಸ್ಟ್ ಗಿವ್ ದಿ ಅಸೆಂಟ್ ಟು ದಿ ಬಿಲ್. ಸೊ ಇದು ಇಷ್ಟೆಲ್ಲ ಪ್ರಾವಿಷನ್ಸ್ ನಮ್ಗೆ ಆರ್ಟಿಕಲ್ 111 ಅಂಡರ್ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಇಷ್ಟು ಏನು ಆರ್ಟಿಕಲ್ಸ್ ನಾವು ಇವತ್ತು ಡಿಸ್ಕಸ್ ಮಾಡಿದ್ವಿ. ಇನ್ನು ನಮ್ಗೆ ನೆಕ್ಸ್ಟ್ ಬಜೆಟ್ ರಿಲೇಟೆಡ್ ಬರುತ್ತೆ. ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ನೀವು ಏನೇ ಡೌಟ್ಸ್ ಇದ್ರು ಕೂಡ ನಾನು ಯಾವಾಗ ಲೈವ್ ಕ್ಲಾಸ್ ತಗೊಂತೀನಿ ನೀವು ಅವಾಗ ಬೇಕಾದ್ರೆ ಕೇಳ್ಬೋದು. ಇದು ರೆಕಾರ್ಡೆಡ್ ಕ್ಲಾಸ್ ಆಗಿರೋದ್ರಿಂದ ಅಂದ್ರೆ ಇಲ್ಲಿ ನಿಮ್ ಕಮೆಂಟ್ಸ್ ಅಥವಾ ಯಾವ್ದಕ್ಕೂ ನಾನು ಆನ್ಸರ್ ಮಾಡೋದಕ್ಕಾಗಲ್ಲ. ಬಟ್ ಇವತ್ತು ನಾವು ಡಿಸ್ಕಸ್ ಮಾಡಿದಂತ ಆರ್ಟಿಕಲ್ಸ್ ಎಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ್ದು ಕೂಡ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ಇದೇ ತರ ನಾವು ಮುಂಚೆ ಏನು ಕ್ಲಾಸಸ್ ನ ಮಾಡಿದೀವಿ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್, ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ಎಕ್ಸಾಮ್ ತಗೊಂಡು ನಿಮ್ಗೆ ಪಾಲಿಟಿಯಿಂದ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಯಾವ್ದು ಕ್ಲಾಸ್ ನ ಮಿಸ್ ಮಾಡಬೇಡಿ. ಕಂಪ್ಲೀಟ್ ಸೀರೀಸ್ ಏನಿದೆ ಸೊ ಅದನ್ನ ಏನು ಮಿಸ್ ಮಾಡದೆ ನೋಡಿ. ಓಕೆ, ಇಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಸೊ ಏನಾದ್ರು ಡೌಟ್ಸ್ ಇದ್ರೆ ನೀವು ಯಾವಾಗ ನಾನು ಲೈವ್ ಬರ್ತೀನಿ ಅವಾಗ ನೀವು ಬೇಕಾದ್ರೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ನಾವು ಏನು ಬಜೆಟ್ ರಿಂದ ಆರ್ಟಿಕಲ್ 112 ಇಂದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿಗೆ ಏನು ಇವತ್ತಿನ ಕ್ಲಾಸ್ ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.